ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 92ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಎವ್ರಿ ಇಂಡಿಯನ್. ನಿಮಗೆ ಈಗಾಗಲೇ ತಿಳಿದಿರುವಂತೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಹಲವಾರು ವರ್ಷಗಳಿಂದ ಇಂಟ್ರೊಡ್ಯೂಸ್ ಆಗಿದೆ. ಆದರೆ ಅಷ್ಟು ಅದು ಪಾಪ್ಯುಲರ್ ಆಗಲಿಲ್ಲ. ಯಾಕಂದರೆ ಅದರ ಬಗ್ಗೆ ಈ ಪಬ್ಲಿಸಿಟಿ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಬೇರೆ ವಿಷಯದಲ್ಲಿ ಬೇರೆ ಸ್ಕೀಮಿಗೆ ಕಂಪೇರ್ ಮಾಡಿದರೆ ಅದನ್ನು ಅಷ್ಟು ಒಂದು ಜನಪ್ರಿಯ ಮಾಡಲಿಲ್ಲ. ಈ ಸರ್ಕಾರದ ಅನೇಕ ಯೋಜನೆಗಳು ನಿಮ್ಗೆ ತಿಳಿದಿರ್ಬೋದು. ಜನಧನ್ ಯೋಜನೆ ಇರ್ಬೋದು, ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು, ಅಥವಾ PM ಸುರಕ್ಷಾ ಬಿಮಾ ಯೋಜನೆ ಇರ್ಬೋದು. ಅದೇ ರೀತಿ ನಿಮ್ಮದು ಆರೋಗ್ಯ ಸಂಜೀವಿನಿ ಇತ್ತೀಚೆಗೆ ಕೂಡ ಏಪ್ರಿಲಿಂದ ಕೂಡ ಲಾಂಚ್ ಆಗಿದೆ. ಅದೇ ರೀತಿ PM ಜೀವನ್ ಜ್ಯೋತಿ ಬಿಮಾ ಯೋಜನಾ, ಇದು ಕೂಡ ಅನೇಕ ಜನರ ವೆಲ್ಫೇರ್ ಬಗ್ಗೆ ಈ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಅನೇಕ ಒಂದು ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ರೀತಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆ್ಯಕ್ಚುಲಿ ಇದು ಒಂದು ಅದ್ಭುತವಾದ ಸ್ಕೀಮ್. ಆದರೆ ಇದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿಯೇ ಇಲ್ಲ. ಹೆಚ್ಚಿನ ಜನರಿಗೆ ಈಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಪೆನ್ಷನ್ ಅನ್ನೋದು ಯಾವಾಗಲೂ ಸರ್ಕಾರಿ ನೌಕರರಿಗೆ ಮಾತ್ರ ಅಂತ ಒಂದು ತಲೆಯಲ್ಲಿರುವುದು. ಮತ್ತು ಮುಂಚೆಯಿಂದ ನಡೆದು ಬಂದ ಪದ್ಧತಿ ಕೂಡ ಹಾಗೆ. ಈ ಟೀಚರ್ಸ್ನವರಿಗಿರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೌಕರರಿಗೆ ಜಾಬ್ ಅವರು ನಿವೃತ್ತಿ ಆದ ಕೂಡ ತಿಂಗಳು ಪೆನ್ಷನ್ ಬರ್ತದೆ. ಆದರೆ ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಪೆನ್ಷನ್ ಅನ್ನೋದು ಇರುವುದಿಲ್ಲ. ಆದರೆ ಈ ಕೇಂದ್ರ ಸರ್ಕಾರದ ಬ್ಯಾಂಕಿನಲ್ಲಿ ಕೂಡ ಪೆನ್ಷನ್ ಉಂಟು. ಈ ಒಂದು ಪೆನ್ಷನ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಒಂದು ಸರ್ಕಾರಕ್ಕೆ ಪ್ರತಿ ವರ್ಷ ಪೆನ್ಷನ್ ಅನ್ನುವುದೇ ಒಂದು ದೊಡ್ಡ ಹೊರೆ. ನಮ್ಮ ಬಜೆಟಲ್ಲಿ ಕೂಡ ಪೆನ್ಷನ್ ಕೊಡುವುದೇ ಒಂದು ದೊಡ್ಡ ಒಂದು ಸ್ಯಾಲರಿ ಆ್ಯಂಡ್ ಪೆನ್ಷನ್ ಇಟ್ ಸೆಲ್ಫ್ ಕಾಂಟ್ರಿಬ್ಯೂಟ್ಸ್ ಮೇಜರ್ ಅಮೌಂಟ್ ಫಾರ್ ದಿ ಬಜೆಟರಿ ಎಕ್ಸ್ಪೆಂಡಿಚರ್. ಸೊ ಅದನ್ನು ಮನಗಂಡು ಈ ಪೆನ್ಷನನ್ನು ಒಂದು ಇಂಡಿಪೆಂಡೆಂಟ್ ಆಗಿ ಬೇರೆ ಒಂದು ಸಂಸ್ಥೆ ಅದಕ್ಕೆ ಒಂದು ವಹಿಸಿಕೊಟ್ಟು ಆ ಜನರು ಪೆನ್ಷನನ್ನು ಪ್ರತಿ ತಿಂಗಳು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವ ಹಾಗೆ ಮಾಡಿ, ಹಾಗೆ ಎಂಪ್ಲಾಯರ್ ಕೂಡ ಅವರಿಗೆ ಮನಸ್ಸಿದ್ರೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡುವ ಹಾಗೆ ಮಾಡಿ ಒಂದು ಪೆನ್ಷನ್ ಫಂಡ್, ಅದಕ್ಕೆ ಒಂದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಒಂದು ಬೇರೆ ಒಂದು ರೆಗ್ಯುಲೇಟರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರ ಒಂದು ಕೆಲಸ ಏನಂದರೆ, ಈ ಪೆನ್ಷನ್ನನ್ನು ಇಟ್ ಈಸ್ ರೆಗ್ಯುಲೇಟೆಡ್. ಯಾಕಂದರೆ ಪೆನ್ಷನ್ ಹಣ ಅಂತೇಳಿದರೆ ಈ ಒಂದು ಜೀವನದ ಕಷ್ಟಪಟ್ಟು ಒಂದು ಸೇವಿಂಗ್ಸ್ ಮಾಡಿದ ಹಣ. ಅದಕ್ಕೆ ಈ ರೂಲ್ಸ್ ರೆಗ್ಯುಲೇಷನ್ ಇಲ್ಲದಿದ್ದರೆ ನಾಳೆ ಇನ್ವೆಸ್ಟ್ ಮಾಡಿದ ಹಣ ಎಲ್ಲಿಗೆ ಹೋಗ್ತದೆ, ಯಾವ ರೀತಿಯಲ್ಲಿ ಅದು ವಿನಿಯೋಗ ಆಗ್ತದೆ, ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತದೆ, ಯಾವ ರೀತಿಯಲ್ಲಿ ಜನರಿಗೆ ತಲುಪ್ತದೆ, ಅದರ ಬಗ್ಗೆ ಒಂದು ಸೂಕ್ತ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಕಂಟ್ರೋಲ್ ಇಲ್ಲದಿದ್ದರೆ ಜನರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಸೆಟಪ್ ಮಾಡಿದ್ದಾರೆ. ಅವರು ಈ ಎಲ್ಲ ಒಂದು ಪೆನ್ಷನ್ ವಿಷಯದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮಿನ ಬಗ್ಗೆ ಒಂದು ರೆಗ್ಯುಲೇಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಪೆನ್ಷನ್ ಫಂಡ್ 7 ಬೇರೆ ಬೇರೆ ಸಂಸ್ಥೆಗಳಿಗೆ ಈ ಪೆನ್ಷನ್ ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು ಅಥಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಿಂದ. 7 LIC ಇರ್ಬೋದು, ICICI ಇರ್ಬೋದು, ಪ್ರುಡೆನ್ಷಿಯಲ್ ಇರ್ಬೋದು, ಅದೇ ರೀತಿ ಬಿರ್ಲಾ ಇರ್ಬೋದು, ಅದೇ ರೀತಿ ಕೊಟಕ್ ಇರ್ಬೋದು, ಹಾಗೆಯೇ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. UTI ಕೂಡ ಉಂಟು. ಸೊ ಈ 7 ಸಂಸ್ಥೆಗಳು ಈ ಒಂದು ಪೆನ್ಷನನ್ನು ಮ್ಯಾನೇಜ್ ಮಾಡುವಂಥ ಒಂದು, ಹಾಗೂ ಅವರ ಅಂಡರ್ ಈ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರು ಕೂಡ ಈ ಪೆನ್ಷನ್ನನ್ನು ಚೆನ್ನಾಗಿ ನಿರ್ವಹಿಸುವಂಥ ಒಂದು ಉದ್ದೇಶದಿಂದ ಫಂಡ್ ಮ್ಯಾನೇಜರ್ನಂತ ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಈ ಎಲ್ಲ ವಿಷಯವನ್ನು ಸ್ಥೂಲವಾಗಿ ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಹಾಗೂ ಚಿರಪರಿಚಿತರು, ನಮ್ಮ ಎಲ್ಲ ವೀಕ್ಷಕರಿಗೆ ಚಿರಪರಿಚಿತರಂತ ಹೇಳ್ಬೋದು, ಡಾಕ್ಟರ್ ಚಂದ್ರಕಾಂತ್ ಭಟ್. ಡಾಕ್ಟರ್ ಚಂದ್ರಕಾಂತ್ ಭಟ್ ಬಗ್ಗೆ ಹೇಳುವುದೇನೆಂದರೆ, ಅವ್ರದ್ದು ಕ್ವಾಲಿಫಿಕೇಶನ್, ಅವ್ರು ಏನು ಎಂಥದ್ದು ಎಲ್ಲ ನಿಮಗೆಲ್ಲ ತಿಳಿದಿದೆ. ಪುನಃ ಅದನ್ನು ನಾನು ರಿಪೀಟ್ ಮಾಡೋದಿಲ್ಲ. ಆದರೆ ಚಂದ್ರಕಾಂತ್ ಭಟ್ಟರ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಏನಂತ ಹೇಳುವುದಂದರೆ, ಅವರು ಯಾವಾಗಲೂ ದುಬೈಲಿದ್ದರೂ ಕೂಡ ಅವರು ನಮಗೆ ತುಂಬ ಹತ್ತಿರ. ಯಾಕಂತ ಹೇಳಿದರೆ
ದರ್ ಈಸ್ ಎ ಸೇಯಿಂಗ್, ಟು ಎ ಫ್ರೆಂಡ್ಸ್ ಹೌಸ್ ದ ರೋಡ್ ಈಸ್ ನೆವರ್ ಲಾಂಗ್ ಅಂತೇಳಿ. ಅವರು ದುಬೈಲಿ ಇರುವಾಗಲೂ ಕೂಡ ಲಾಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ಫಾಲಿಂಗ್ ಇಂಟ್ರೆಸ್ಟ್ ಟ್ರೆಂಡ್ ಅದರ ಬಗ್ಗೆ ಒಂದು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟ ಒಂದು ಕೀರ್ತಿ ಕೂಡ ಅವರಿಗುಂಟು. ಅದಲ್ಲದೆ ಮ್ಯೂಚುವಲ್ ಫಂಡ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಿಸ್ನೆಸ್ ಟಾನಿಕಲ್ಲಿ 4 ಬಾರಿ ಈಗಾಗಲೇ ಅವರು ಭಾಗವಹಿಸಿದ್ದಾರೆ. ಇದು 5ನೇ ಬಾರಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವರು ಪ್ರಸ್ತುತ ದುಬೈಯಲ್ಲಿ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ಈ ಕಾರ್ಯಕ್ಷಮತೆ ಎಷ್ಟಂತ ಹೇಳಿದರೆ, ಇವರಿಗೆ ಹಿ ಈಸ್ ವೆರಿ ಪಾಪ್ಯುಲರ್ ಅಮಾಂಗ್ ಆಲ್ ದೀಸ್ ಇನ್ವೆಸ್ಟರ್ ಕಮ್ಯುನಿಟಿ. ಯಾಕಂದರೆ ಹಿ ಆಲ್ವೇಸ್ ಅಡ್ವೈಸಸ್ ವಿಚ್ ಈಸ್ ಗುಡ್ ವಿಚ್ ಈಸ್ ನಾಟ್ ಗುಡ್ ಅಂತ. ಹೊಟ್ಟೆ ನೋವಾದರೆ ಹಾಗಲಕಾಯಿ ಕಷಾಯವನ್ನೇ ಅವರು ಕುಡಿಸ್ತಾರೆ, ಪುನಃ ಅವರು ಬೆಲ್ಲದ ಕಷಾಯವನ್ನು ಕುಡಿಸೋದಿಲ್ಲ. ಆದರೆ ಜನರಿಗೆ ಬೆಲ್ಲದ ಕಷಾಯ ಎಲ್ಲ ಟೈಮಲ್ಲಿ ಬೇಕಾಗ್ತದೆ, ಆದರೆ ಹೊಟ್ಟೆ ನೋವಾಗ ಹಾಗಲಕಾಯಿ ಕಷಾಯ ಕುಡಿದ್ರೆ ಮಾತ್ರ ಹೊಟ್ಟೆ ನೋವು ಗುಣ ಆಗ್ತದೆ. ಆದ್ದರಿಂದ ಕಾಲಕ್ಕೆ ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬದಲಾವಣೆ ಆದಾಗೆ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬಹುದು, ಅದಕ್ಕೆ ಅವ್ರದ್ದೊಂದು ಪಾಪ್ಯುಲರ್ ಒಂದು ಯೂಟ್ಯೂಬ್ ಚಾನಲ್ NRI ಮನಿ ಕ್ಲಿನಿಕ್ ಅಂತ ನಿಮಗೆಲ್ಲ ತಿಳಿದಿರ್ಬೋದು. NRI ಮನಿ ಕ್ಲಿನಿಕ್ ಅನ್ನೋದು NRI ಅವರಿಗೂ ಅದು ತುಂಬ ಬೆನಿಫಿಟ್ ಆಗಿದೆ. ಬೇರೆ ಒಂದು ಯಾರು ಹೇಳ್ತಾರೆ ಇನ್ವೆಸ್ಟರ್ಸಿಗೆ ಕೂಡ ಒಂದು ಬಹಳ ಒಂದು ಉತ್ತಮ ಒಂದು ವಿವರಣೆ ನೀಡುವಂಥ ಅನೇಕ ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿವರಣೆ ನೀಡುವಂಥ ಯೂಟ್ಯೂಬ್ ಚಾನಲ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅದರಲ್ಲಿ ಅವರು 100ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಯೂಟ್ಯೂಬ್ ವಿಷಯಗಳನ್ನು ಪಸರಿಸಿದಂತಹ ಕೀರ್ತಿ ಅವರಿಗೆ ಸಲ್ತದೆ. ಆಲ್ರೆಡಿ ಈಸ್ ಎ ಸೆಂಚುರಿಯನ್ ಇನ್ NRI ಮನಿ ಕ್ಲಿನಿಕ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈಗ ಈ ನಮ್ಮ ಕಾರ್ಯಕ್ರಮ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಎವ್ರಿ ಇಂಡಿಯನ್, ಇದಕ್ಕೆ ನಮ್ಮ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರಿಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಚಂದ್ರಕಾಂತ್ ಭಟ್ರ ಬಗ್ಗೆ ಇನ್ನು ಸಂಕ್ಷಿಪ್ತವಾಗಿ ಹೇಳುವುದೇನೆಂದರೆ, ಚಂದ್ರಸ್ಯ ಕಾಂತಿರಿವ ಕಾಂತಿ ಯಶಃ ಚಂದ್ರಕಾಂತ ಅಂತೇಳಿ, ಅಂದರೆ ಚಂದ್ರನಂತೆ ಕಾಂತಿ ಉಳ್ಳವನು ಚಂದ್ರಕಾಂತ್ ಅಂತೇಳಿ. ಚಂದ್ರನ ಕಾಂತಿಯ ಬಗ್ಗೆ ಕೂಡ ಒಂದು ಸುಭಾಷಿತಕಾರ ಬಹಳ ಒಳ್ಳೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಏನಂದ್ರೆ, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮ ಚಂದ್ರಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತೇಳಿ. ಅದರ ಅರ್ಥ ಏನಂತ ಹೇಳಿದ್ರೆ, ಚಂದನಂ ಶೀತಲಂ ಲೋಕೆ, ಇಡೀ ಲೋಕದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಒಂದು ಸುಮಧುರವಾದದ್ದು ಅಥವಾ ಒಂದು ಬಹಳ ಒಂದು ಶೀತಲಂ ಅಥವಾ ಒಂದು ತಂಪಾಗುವುದು ಅಂತ ಹೇಳ್ತೇವೆ, ಅಥವಾ ಒಂದು ಒಳ್ಳೆಯ ಒಂದು ವಸ್ತು ಅಂತ ಹೇಳಿದ್ರೆ ಶ್ರೀಗಂಧ, ಚಂದನ. ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮ. ಈ ಚಂದ್ರನ ಬೆಳದಿಂಗಳು ಬಂದಾಗ ಎಲ್ಲ ಒಂದು ವಿಷಯವನ್ನು ನಾವು ಮರೆತು ನಮಗೆ ಇನ್ನೂ ಜಾಸ್ತಿ ತಂಪನ್ನು ಮುದವನ್ನು ನೀಡುವಂಥವನು ಚಂದ್ರ. ಆದರೆ ಚಂದ್ರಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ. ಅದರ ಅರ್ಥ ಏನಂತ ಹೇಳಿದ್ರೆ, ಚಂದ್ರ ಬಹಳ ಒಂದು ಮುದವನ್ನು ನೀಡ್ತಾನೆ, ಚಂದನ ಕೂಡ ಮುದವನ್ನು ನೀಡ್ತಾರೆ. ಶ್ರೀಗಂಧದ ಲೇಪ ಅಂತ ಹೇಳ್ತಾರೆ, ಒಳ್ಳೆ ಮುದವನ್ನು ನೀಡ್ತದೆ. ಆದರೆ ಚಂದನ ಮತ್ತು ಚಂದ್ರಕ್ಕಿಂತಲೂ ಮಿಗಿಲಾಗಿ ಈ ಸಜ್ಜನರ ಸಹವಾಸ, ಶೀತಲ ಸಾಧು ಸಂಗತಿ, ಸಜ್ಜನರ ಸಹವಾಸ ಮಾಡಿದರೆ ಇನ್ನೂ ಜಾಸ್ತಿ ಮುದವನ್ನು ನೀಡ್ತದೆ. ಇವರು ಸಜ್ಜನರಂತ ಹೇಳೋದಕ್ಕಿಂತ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಪರಿಣಿತರು. ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಇವರನ್ನು ನಾವು ಕನ್ಸಲ್ಟ್ ಮಾಡಿದರೆ ಇವರು ಅತ್ಯಂತ ಮುದವನ್ನು ನೀಡ್ತಾರಂತ ಹೇಳಿ ಬಹಳ ಒಂದು ಸಂತೋಷ ಆಗ್ತದೆ. ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರಿಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 92ನೇ ಸಂಚಿಕೆಗೆ ಸ್ವಾಗತ. ಈಗಾಗಲೇ ನಾನು ಹೇಳಿದಂತೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಎವ್ರಿ ಇಂಡಿಯನ್ ಅಂತ ಹಾಕಿದ್ದೇವೆ. ಅಂದರೆ ಜನರಿಗೆ ಕನ್ಫ್ಯೂಷನ್, ಇದು NRI ಅವರಿಗೆ ಮಾಡ್ಬೋದಾ ಅಥವಾ ಯಾರು ಮಾಡ್ಬೋದು ಯಾರು ಮಾಡಬಾರ್ದು, ಈ ಪೆನ್ಷನ್ ಬಗ್ಗೆ ಜನರು ದೇ ಆರ್ ಬ್ಲ್ಯಾಂಕ್. ಇದು ಹೇಳ್ತಾರೆ ನೋಡಿ, ಈ ಕರ್ವಿ ರೋಡಲ್ಲಿ ಓವರ್ಟೇಕ್ ಮಾಡಿದಾಗೆ ಅಂತ ಒಂದು ಪರಿಸ್ಥಿತಿ ಆಗಿದೆ. ಪೆನ್ಷನ್ ಬಗ್ಗೆ ಜನರಿಗೆ ಏನು, ಜನರ ತಲೆಯಲ್ಲಿ ಜಾಬಲ್ಲಿ ಗೌರ್ಮೆಂಟ್ ಜಾಬಲ್ಲಿ ಇದ್ದವರು ಮಾತ್ರ ಪೆನ್ಷನ್, ಬೇರೆಯವರಿಗೆ ಪೆನ್ಷನ್ ಇಲ್ಲ ಅಂತ ಉಂಟು. ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದರೆ ಏನು, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? ಖಂಡಿತ. ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ನಮ್ಮ ಭಾರತೀಯರ ಒಂದು ಹೆಮ್ಮೆಯ ವಿಚಾರ. ಆದರೆ ನಮಗೇನಾಗಿದೆ ಅಂದರೆ, ಹಿತ್ತಲ ಗಿಡ ಮದ್ದಲ್ಲ, ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಅಬ್ಬರದ ಪ್ರಚಾರ ಇಲ್ಲ, ಇದು ಯಾರಿಗೂ
ಅಷ್ಟೊಂದು ಗೊತ್ತಿಲ್ಲ. ನಾನು ಇವತ್ತು ಬೆಳಗ್ಗೆ ತಾನೇ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಇದರೊಳಗೆ ಆಲ್ ಸಿಟಿಸನ್ಸ್ ಮಾಡೆಲ್ ಅಂತ ಇದೆ. ಆಲ್ ಸಿಟಿಸನ್ಸ್ ಮಾಡೆಲ್ ಅಂತ ಹೇಳಿದರೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಇದರೊಳಗೆ ಭಾಗವಹಿಸಲಿಕ್ಕೆ ಸಾಧ್ಯ ಇರುವಂಥದ್ದು. 18ರಿಂದ 65 ವರ್ಷ ವಯೋಮಿತಿಯ ಒಳಗಿನ ಪ್ರತಿಯೊಬ್ಬರು ಕೂಡ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ಆದರೆ ಬರೇ 13 ಲಕ್ಷ ಜನ ಇಷ್ಟೋ ತನಕ ಸಬ್ಸ್ಕ್ರೈಬ್ ಆಗಿದ್ದಾರೆ. ಬರೇ 16,000 ಕೋಟಿ ರೂಪಾಯಿ NPS ಆಲ್ ಸಿಟಿಸನ್ಸ್ ಮಾಡೆಲ್ನಲ್ಲಿ ಬಂದಿದೆ. ಬರೇ ನಮ್ಮ ದಕ್ಷಿಣ ಕನ್ನಡದ ನಾವು ಬ್ಯಾಂಕ್ ಬ್ರಾಂಚ್ಗಳನ್ನು ತೆಗೆದುಕೊಂಡು ನೋಡಿದರೆ ಇದರೊಳಗೆ ಬಹುಶಃ 1 ಲಕ್ಷ ಕೋಟಿಯ ವ್ಯವಹಾರ ಇಲ್ಲಿದ್ದಿರ್ಬೋದು. ಇಡೀ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಲ್ ಸಿಟಿಸನ್ ಮಾಡೆಲ್ನಲ್ಲಿ ಇರುವಂಥದ್ದು 16,000 ಕೋಟಿ. ಆದರೆ ಇದು ಯಾವ ರೀತಿ ಒಂದು ಅದ್ಭುತವಾಗಿ 2009ರಿಂದಲೇ ಪ್ರಚಲಿತದಲ್ಲಿ ಉಂಟಲ್ಲ, ಆದರೂ ಯಾಕೆ ಇದು ಫೇಮಸ್ ಆಗಲಿಲ್ಲ? ಇದಕ್ಕೆ 2 ಕಾರಣ ಇದ್ದಿರ್ಬೋದು. ಒಂದು, ಇದಕ್ಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಲ್ಲ, ಅಂದರೆ ಇದಕ್ಕೆ ಪ್ರಚಾರ ಇಲ್ಲ. ಇದನ್ನು ಪ್ರಚಾರ ಮಾಡುವಂಥ ವಿತರಕರು ಇಲ್ಲ. ಎಲ್ಲಿ ವಿತರಣೆಯ ಅಭಾವ ಆಗ್ತದೆ ಆವಾಗ ತಂತಾನೆ ಒಂದು ಈ ಜನರಿಗೆ ಒಂದು ಜಡತ್ವ, ತಾವಾಗಿ ಅವರು ಅದನ್ನು ರಿಸರ್ಚ್ ಮಾಡಿ ಹೋಗಿ ನೋಡಿ ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಇಲ್ಲ. ಸೊ ಪೀಪಲ್ ನೀಡ್ ಟು ಬಿ ಪುಷ್ಡ್. ಪೆನ್ಷನ್ ಆಗಿರ್ಬೋದು, ಇನ್ಶೂರೆನ್ಸ್ ಸೆಗ್ಮೆಂಟ್ ಆಗಿರ್ಬೋದು, ಎರಡೂ ಕೇಸ್ಗಳಲ್ಲಿ ಜನರನ್ನು ತಳ್ಳಬೇಕು. ಅಂದರೆ ಬಿಕಾಸ್ ದೆರ್ ಈಸ್ ನೋ ನೆಟ್ವರ್ಕ್, ದೇರ್ ಇಸ್ ನೋ ಪ್ರೊವಿಷನ್ ಟು ಇನ್ಕ್ರೀಸ್ ದೇರ್ ನೆಟ್ವರ್ಕ್ ಅಂತ ಹೇಳುದು. ನೋ, ಇಟ್ ಇಸ್ ನಾಟ್ ದ ನೆಟ್ವರ್ಕ್. ಇದಕ್ಕಿರುವಷ್ಟು ನೆಟ್ವರ್ಕ್ ಬೇರೆ ಯಾವುದಕ್ಕೂ ಇಲ್ಲ. ಅಷ್ಟು ಚೆನ್ನಾಗಿ ನೆಟ್ವರ್ಕ್ ಇದೆ. ಆದರೆ ಮಾರಾಟ ಮಾಡುವವರಿಗೆ ಅಥವಾ ಇದನ್ನು ವಿತರಣೆ ಮಾಡುವಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೆಮ್ಯುನರೇಷನ್ ಇಲ್ಲ. ಬಟ್ ನೆಟ್ವರ್ಕ್ ಬಹಳ ಬಿಲ್ಡಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನಾನು ಒಂದು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದರಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಪೆನ್ಷನ್ ಸ್ಕೀಮ್ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಇದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ. ನನಗೆ ಇಲ್ಲಿಯ ಭಾರತದ ವಿಚಾರವೂ ಕೂಡ ಗೊತ್ತು. ನಾನು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲೂ ಕೂಡ ನಾನು ಈ ಪೆನ್ಷನ್ ವಿಚಾರವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತೇನೆ. ಇಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಪೆನ್ಷನ್ ಸ್ಕೀಮ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾವು ಮ್ಯೂಚುವಲ್ ಫಂಡ್ ಕೇಳಿದ್ದೇವೆ, ಯುಲಿಪ್ಸ್ ಕೇಳಿದ್ದೇವೆ, ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕೇಳಿದ್ದೇವೆ, ಇಂಡೆಕ್ಸ್ ಫಂಡ್ ಅಂತ ಕೇಳಿದ್ದೇವೆ. ಇದೆಲ್ಲದಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನ ಒಂದು ಸಾಧನ ಅಂತ ಹೇಳಿದ್ರೆ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಮತ್ತೆ ಇದು ತುಂಬ ಫ್ಲೆಕ್ಸಿಬಲ್ ಅಂದರೆ ಇದಕ್ಕೆ ನಿಮ್ಗೆ ಯಾವುದು ಕಟ್ಟಳೆ ಇಲ್ಲ. ನಾನು ಇಷ್ಟೇ ಕಟ್ಟಬೇಕು, ಅಷ್ಟೇ ಕಟ್ಟಬೇಕು, ಈ ವರ್ಷ ಕಟ್ಟಿದರೆ ಪ್ರತಿ ವರ್ಷ ಕಟ್ಟಬೇಕು, ನೀವು ಯಾವಾಗ ಬೇಕಾದರೂ ಕಟ್ಬೋದು, ಎಷ್ಟು ಬೇಕಾದ್ರೂ ಕಟ್ಬೋದು, ನೀವು ಯಾವ ಹಳ್ಳಿಯ ಮೂಲೆಯಲ್ಲಿ ಇದ್ರೂ ಮಾಡಬಹುದು, ನಿಮ್ಗೆ ಉತ್ಪತ್ತಿ ಇರಲಿ ಇಲ್ಲದೆ ಇರಲಿ ಎಲ್ಲರಿಗೂ ಇದರೊಳಗೆ ಅವಕಾಶ. ತುಂಬಾ ಫ್ಲೆಕ್ಸಿಬಿಲಿಟಿ ಉಂಟು. ನೀವು ತಿಂಗಳಿಗೆ ಒಂದು 5,000 ಆಗ್ತಾ ಇದ್ರೆ ನೆಕ್ಸ್ಟ್ ತಿಂಗಳು ಹಾಕದಿದ್ರು ಆಗ್ತದೆ, ನಡೀತದೆ. ನೆಕ್ಸ್ಟ್ ತಿಂಗಳು ನೀವು 10,000 ಹಾಕ್ಬಹುದು. ಎಷ್ಟು ಹಾಕಿದ್ರೆ ಅಷ್ಟು ಫ್ಲೆಕ್ಸಿಬಿಲಿಟಿ, ತುಂಬಾ ಫ್ಲೆಕ್ಸಿಬಿಲಿಟಿ ಇದೆ. ಮತ್ತೆ ತುಂಬಾ ಸಿಂಪಲ್. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೊಂದು ಐಡೆಂಟಿಫಿಕೇಶನ್ ನಂಬರ್ ಇದೆ. ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಸೇರಿದ್ರೆ ನಿಮ್ಗೊಂದು ಐಡೆಂಟಿಫಿಕೇಶನ್ ಪ್ರಾನ್ ನಂಬರ್ ಅಂತ ಕೊಡ್ತಾರೆ. ಅಂದ್ರೆ ಪ್ಯಾನ್ ನಂಬರ್ ಅಂತ ಹೇಳಿದ್ರು. ನಾವು ಪ್ಯಾನ್ ನಂಬರ್ ಕೇಳಿದ್ದೇವೆ. ಪ್ಯಾನ್ ನಂಬರ್ ಈ ನಿಮ್ಮ ಇನ್ಕಮ್ ಟ್ಯಾಕ್ಸ್ಗಾದ್ರೆ ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಸರ್, ನಮಸ್ಕಾರ. ನಾನು ರಾಮರಾವ್ ಕೊಟ್ಟಾಚೌಕಿಂದ. ನಮಸ್ಕಾರ ರಾಮರಾಯರಿಗೆ. ನಿಮ್ಗೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಖಂಡಿತ, ಥ್ಯಾಂಕ್ಸ್. ಮುಖ್ಯ ಸಚಿವರಿಗೆ ನಮಸ್ಕಾರ. ನನ್ನ ಪ್ರಶ್ನೆ, ಫಸ್ಟ್ ಪ್ರಶ್ನೆ, ಟು ಮೈ ನಾಲೆಜ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ is 65 years. Is there any change? Second question, what are the similarities and differences between NPS, SPF and PPF? Third question, NPS balance ಯಾವುದು, ಏನು ಸಿಮಿಲಾರಿಟಿ ಬಿಟ್ವೀನ್ NPS, SPF, PPF ಗೆ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಏನು ಅಂತ. ಓಕೆ. Next, SPF balance amount cannot be attached by court. Whether court can attach NPS balance. Fourth question, LIC policy is accepted as collateral security while granting bank loan. Whether NPS can be taken as collateral security by bank. Fifth question, in NPS whether joint account with close relatives is possible. Sixth question, whether NPS balance is exempted from wealth tax. ಇಷ್ಟು 6 ಪ್ರಶ್ನೆ. ಮತ್ತೆ ಇತ್ತೀಚೆಗೆ ಶ್ರೀ SS ನಾಯ್ಕ್ ಅವರು I-20 ಕಾರ್ ಬಿಡುಗಡೆ ಅದನ್ನ ಸಮಾರಂಭದ ಉದಯವಾಣಿ ಪೇಪರ್ ನೋಡಿದೆ, ಭಾರಿ ಖುಷಿ ಆಯ್ತು. ಅವರಿಗೆ ಅಭಿನಂದನೆಗಳು. ನಮಸ್ಕಾರ ಸರ್. ನಮ್ಮ ರಾಮರಾಯರು ಬ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಧ್ಯಕ್ಷರು. ಅದಕ್ಕೆ ನಾವು ಅವರಿಗೆ ಒಂದು ಬಿರುದು ಕೊಟ್ಟಿದ್ದೇವೆ, ಪ್ರೊಡಕ್ಟಿವ್ ರಾಮರಾಯರು ಅಂತೇಳಿ. ಸೊ ಇವರೆಲ್ಲ ಒಂದೊಂದೇ ಕ್ವಶನನ್ನು ನಾವು ಸ್ಟೇಜ್ ಬೈ ಸ್ಟೇಜಲ್ಲಿ ನಾವು ಇದು ಮಾಡೋ. ಈಗ ಪ್ರಪ್ರಥಮವಾಗಿ ಅವರು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಹೇಳಿದರು. ಅದಕ್ಕೆ ನೀವು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳಿ, ಯಾರೆಲ್ಲ NPS ಸ್ಕೀಮಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದು? 18ರಿಂದ 65 ವರ್ಷ ವಯಸ್ಸಿನವರು ಯಾರು ಬೇಕಾದ್ರೂ ಇದರೊಳಗೆ ಸ್ಕೀಮಿಗೆ ಸೇರ್ಬೋದು.
ಓಕೆ. ಇದು ಎಲ್ಲ ಭಾರತೀಯರು ಇದರೊಳಗೆ ಸೇರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಕ್ಯಾನ್ ದೇ ಓಪನ್? ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಕ್ಯಾನ್ ಆಲ್ಸೋ ಓಪನ್ ದಿಸ್ ಅಕೌಂಟ್. ಆದರೆ ಕೆಲವು ಕಂಡೀಷನ್ಸ್ಗಳಿದೆ. ಇದರೊಳಗೆ NPS ನಲ್ಲಿ 2 ನಮೂನೆ ಅಕೌಂಟ್ ಇದೆ. ಒಂದು Tier 1 ಅಕೌಂಟ್ ಮತ್ತು Tier 2 ಅಕೌಂಟ್ ಅನ್ನುವಂಥದ್ದು. NRIಗಳಿಗೆ ಇರುವಂಥದ್ದು Tier 1 ಅಕೌಂಟಿಗೆ ಮಾತ್ರ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ OCIನವರಿಗೂ ಕೂಡ ಈಗ NPS ಜಾಯ್ನ್ ಆಗಲಿಕ್ಕೆ ಅವಕಾಶವನ್ನು ಈಗ ಕೊಟ್ಟಿದ್ದಾರೆ. PPF NRI ಅವರಿಗೆ ಓಪನ್ ಮಾಡೋ ಪ್ರೊವಿಷನ್ ಇಲ್ಲ, ಅವರಿಗೆ ಪ್ರೊವಿಷನ್ ಮಾಡ್ಲಿಕ್ಕೆ ಇಲ್ಲ. ಈಗ ಅವ್ರು ಏನಾದರೂ ಖರೀದಿ ಮಾಡದಿದ್ರೆ ಅದನ್ನ ಇಟ್ಕೊಳ್ಬಹುದು. ಅದ್ರ ನಂತರ ಅದನ್ನ ಇಟ್ಕೊಳ್ಬಾರ್ದು. ಸಬ್ಸ್ಕ್ರೈಬ್ ಮಾಡಬಹುದಾ ಪ್ರತಿ ವರ್ಷ? ಇಲ್ಲ ಅನ್ಸುತ್ತೆ. ಅಡಿಷನಲ್ ಅವರು ಅದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಬಂದ ಮೇಲೆ ಮತ್ತೆ ಮಾಡಬಹುದು ಅಂತ ಹೇಳ್ತಾರೆ. ಬಹಳ ಒಂದು ಉತ್ತಮ. ಈಗ ಏಜ್ 18 to 65 ಇಯರ್ಸ್ ತನಕ. ಹಾಗಾದ್ರೆ ಅವರು ಪೆನ್ಷನ್ ಪಡೆಯುವುದು ಯಾವಾಗ? 65 ವರ್ಷದವರೆಗೆ ಅವರು ಜಾಯಿನ್ ಆಗ್ತಾ ಇದ್ರೆ ನೋಡಿ, ಪೆನ್ಷನ್ ಪಡೆಯುವುದು ಅಂತ ಹೇಳಿದ್ರೆ NPS ನಲ್ಲಿ ಕೆಲವು ವಿಚಾರಗಳಿದೆ. ನಾವು ಅವಾಗ ಮಾತಾಡ್ತಾ ಇದ್ವಿ. NPS ನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಕೊಳ್ಳೋಣ, ಆಮೇಲೆ ನಾವು ಇದು ಪೆನ್ಷನ್ ಯಾವ. ಹಾಗಾದ್ರೆ ನಾವು ಒಂದು ಕೆಲಸ ಮಾಡುವ, ನಿಮ್ಮೊಂದು NRI ಮನಿ ಕ್ಲಿನಿಕ್ ಇದು ಪಾರ್ಟ್ 1 ರಿಟೈರ್ಮೆಂಟ್ ಪ್ಲಾನಿಂಗ್ ಈಸ್ an important aspect of financial planning space. Under retirement planning, National Pension Scheme has a major role to play. In today's episode, I am going to discuss various aspects of National Pension Scheme. This is NRI Money Clinic for you, and I am Dr. Chandrakant Bhatt, investment consultant and a financial planner. NRI Money Clinic. No hype, just the right advice. Dear viewers, National Pension Scheme has a lot of information. To get all this information in one single video becomes very difficult. So I have decided to do it in parts. This is part 1 of my series on National Pension Scheme. In this episode, I am going to introduce to you what is National Pension Scheme and the salient features of this particular scheme. There was a time when government used to give pension to its employees. But that is a thing of the past. Long back, government stopped this practice. Government knew it cannot keep on paying pension. So government had to design a mechanism wherein which people contribute for their pension themselves. So through an act of parliament, the government brought in Pension Funds Regulatory and Development Authority, PFRDA. Now the NPS scheme is a brainchild of the Pension Funds and Regulatory Development Authority of India. It is regulated and designed by PFRDA. National Pension Scheme designed by PFRDA is one of the most innovative and most cost-effective pension plan designed anywhere in the world. We must feel very, very proud about this particular scheme. It has multiple objectives. It has the objective of inculcating a saving habit. It has the objective of creating a security during retirement years. It has the objective of creating a fixed income during the retirement years. With these multiple objectives in mind, the National Pension Scheme has come into existence. What are the advantages of National Pension Scheme? There are 5 distinct advantages in a National Pension Scheme. Number 1, it is very, very simple. Number 2, it is extremely flexible. Number 3, it is portable from one place to the other place. Number 4, it is extremely low cost, unbelievably low cost plan anywhere in the world. Number 5, it is safe and regulated. Everything you look for in an investment arena is available within the National Pension Scheme. The simplicity of National Pension Scheme is defined by your account number. When you subscribe to this National Pension Scheme, you will get a number known as PRAN number, PRAN, which stands for Permanent Retirement Account Number. Once you open this account, it stays with you throughout your life. Using this number, you can contribute to this plan from any part of the world, from any bank, from any nook and corner of the country. Once you open your PRAN account, you have 2 types of accounts within this NPS structure. One is called Tier 1 account and another is called Tier 2 account.
Tier 1 account is an account where once you put in your money, you are not allowed to withdraw till the maturity of this period. Tier 2 accounts are flexible accounts. That means you can put the money into Tier 2 account and you can withdraw anytime you like. ವೀಕ್ಷಕರೇ, ನೀವು ನೋಡಿರ್ಬೋದು ಈಗಾಗಲೇ ಒಂದು NRI ಮನಿ ಕ್ಲಿನಿಕ್ ಒಂದು ವಿಡಿಯೋ. ನಾವು ಫುಲ್ ಅದನ್ನು ಹಾಕಲಿಲ್ಲ, ಯಾಕಂದರೆ 10 ನಿಮಿಷದವರೆಗುಂಟು. ಇಂಥ ಒಂದು 5 ವಿಡಿಯೋ NRI ಮನಿ ಕ್ಲಿನಿಕ್, ಇದರಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ನಿಜವಾಗಿ ಇಟ್ ಇಸ್ ವಿ ಶುಡ್ ಕಂಗ್ರ್ಯಾಚುಲೇಟ್ ಯು ಫಾರ್ ಎಜುಕೇಟಿಂಗ್ ಜನರಲ್ ಪಬ್ಲಿಕ್ ಆರ್ ಇನ್ವೆಸ್ಟರ್ಸ್, ಗಿವಿಂಗ್ ಅವೇರ್ನೆಸ್ ಆನ್ ದಿ ಸ್ಕೀಮ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಈಗ ಪ್ರ್ಯಾನ್ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ರಿ, ಅದರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು, ನಾವು ಮಾತಾಡೋ. ಹಲೋ 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 ಹಾಂ, ದಾಮೋದರ್ ಬಾಳಿಗ. ಎಲ್ಲಿಂದ ಮಾತಾಡೋದು ನೀವು? ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ಓಕೆ, ಹೇಳಿ. ಹಾಂ, ಕೇಳಿ. ಇದು ಈಗ ನಾವೆಲ್ಲ ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ, ವಿ ಆಲ್ ವರ್ಕಿಂಗ್ ಫಾರ್ ಪ್ರೈವೇಟ್ ಕಂಪನೀಸ್, ನಮಗೀಗ ಪೆನ್ಷನ್ ಇಲ್ಲ. ಓಕೆ, ಅಂಡ್ ಐ ಹ್ಯಾವ್ ಬಿನ್ ಕ್ಲೋಸ್ಲಿ ಫಾಲೋಯಿಂಗ್ ಆಲ್ ಯುವರ್ ವಿಡಿಯೋಸ್ ಆನ್ ದ ಪೆನ್ಷನ್ ಸ್ಕೀಮ್, ವಿಚ್ ಇಸ್ ವೆರಿ ವೆರಿ ಇನ್ಫಾರ್ಮೇಟಿವ್. ಅದರಲ್ಲಿ ಸರ್ ಒಂದು ನನಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಏನಂತ ಹೇಳಿದ್ರೆ, ವಿಲ್ NPS ಮ್ಯಾಚ್ ದ ಎಕ್ಸಿಸ್ಟಿಂಗ್ ರೇಟ್ ಆಫ್ ರಿಟರ್ನ್ಸ್ ಅಂತ ಹೇಳಿದ್ರೆ, ಮೈ ಏಜ್ ಇಸ್ 35 ರೈಟ್ ನೌ. ಇಫ್ ವಿ ಕನ್ಸಿಡರ್ ದ ಕರೆಂಟ್ ರಿಟೈರ್ಮೆಂಟ್ ಏಜ್ ವಿಚ್ ಇಸ್ 60, okay, so I have another 25 years to work, so I will contribute the maximum of 2 lakhs per annum madidronu when I reach 60, and whatever the inflation will be at that particular point of time, will I get adequate returns at that particular inflation rate? Okay, that is point number 1. Plus second, you can also enlighten me as well as all the viewers, certified financial planner. Okay, what is the ideal amount which we can invest, okay, according to you, in a national pension scheme? I needed this information, sir. Now, what is ideal amount ಅಂತ ಅಲ್ವಾ? ಓಕೆ, ಬಹಳ ಒಂದು ಉತ್ತಮ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಈಗ ಅವರು 35 ವರ್ಷ ಪ್ರಾಯ, 60 ವರ್ಷ ಪ್ರಾಯಕ್ಕೆ ರಿಟೈರ್ಮೆಂಟ್, ಯಾವ ರೀತಿಯೆಲ್ಲ ಪ್ಲಾನ್ ಮಾಡ್ಬೋದು, ಹೇಗೆ ಅಂತ? ದಾಮೋದರ ಬಾಳಿಗರ ಪ್ರಶ್ನೆ ಬಹಳ ಪ್ರಸ್ತುತ, ಮತ್ತು ಇದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಾವು ಆನ್ಸರ್ ಮಾಡಬೇಕಾಗ್ತದೆ. ದಾಮೋದರ ಬಾಳಿಗರ ವಯಸ್ಸು ಈಗ 35, ಅವ್ರು ರಿಟೈರ್ ಆಗೋದು 60 ವರ್ಷವೋ 65 ವರ್ಷ ಆಗ್ತದೆ. ಆದರೆ ಅವ್ರೀಗ 2020 ಮ್ಯಾಚ್ ಆಡ್ತಾ ಇಲ್ಲ, ಅವ್ರು ಆಡ್ತಾ ಇರೋದು ಟೆಸ್ಟ್ ಮ್ಯಾಚ್. ಟೆಸ್ಟ್ ಮ್ಯಾಚ್ ಆಡಬೇಕಾದ್ರೆ ನಾವು ಫಾಲೋ ಮಾಡಬೇಕಾಗಿರೋ ರೂಲ್ಸ್ ಬೇರೆ, 2020 ಮ್ಯಾಚಿನ ರೂಲ್ಸ್ಗಳು ಬೇರೆ. ಕರೆಕ್ಟ್. ಸೊ ಟೆಸ್ಟ್ ಮ್ಯಾಚ್ ಆಡಬೇಕಾದ್ರೆ ನಾವೇನು, 50 ವರ್ಷ ಆದವರು ಒನ್ ಡೇ ಇಂಟರ್ನ್ಯಾಷನಲ್, ಅವರು 2020, 45 ವರ್ಷ ಆದರೆ ಅದು ಒನ್ ಡೇ ಮ್ಯಾಚ್, 50 ಇಯರ್ಸ್ ಆದರೆ 2020 ಮ್ಯಾಚ್ ಅಲ್ಲಿಂದ ಮುಂದೆ. ಸೊ ಈಗ ಇವ್ರಿಗೆ 35 ವರ್ಷ ಅಂದರೆ ಇವ್ರು ಏನು ಮಾಡಬೇಕು, ಇವಾಗ ಸಿಂಗಲ್ಸು ಟೂಸ್ಗಳನ್ನು ತೆಗೆದುಕೊಂಡು ಆಡಬೇಕು. ಸೊ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಹಾಕ್ಬೇಕಾದ್ರೆ ಅವ್ರು 2 ಪ್ರಶ್ನೆ ಹೇಳ್ತೀನಿ. ಒಂದು, ವಿಲ್ ಇಟ್ ಜನರೇಟ್ ಆಡೆಕ್ವೇಟ್ ರಿಟರ್ನ್? 100% ನಾನು ಧೈರ್ಯವಾಗಿ ಹೇಳಬಲ್ಲೆ, ಇಟ್ ವಿಲ್ ಬೀಟ್ ದ ಇನ್ಫ್ಲೇಷನ್ ಹ್ಯಾಂಡ್ಸ್ ಡೌನ್. NPS ನಲ್ಲಿ ನಿಮಗೆ ಜನರೇಟ್ ಆಗದೇ ಇದ್ರೆ ಯಾವುದರಲ್ಲೂ ಕೂಡ ಜನರೇಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಸೋ ಬ್ಯೂಟಿಫುಲಿ ಡಿಸೈನ್. ಇದು ಇನ್ಫ್ಲೇಷನ್ ಅನ್ನು ಬೀಟ್ ಮಾಡಬೇಕಾದ್ರೆ ಅವ್ರು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿಗಳಿದೆ ಈ ಸ್ಕೀಮ್ಗಳಲ್ಲಿ. ಏನೂ ಮಾಡಬೇಕಂತಿಲ್ಲ, ನೀವು NPSಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಕ್ಟಿವ್ ಚಾಯ್ಸ್ ಮತ್ತೆ ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಚಾಯ್ಸಸ್ ಇದೆ. ಹೌದು, ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿಯನ್ನು ನೀವು ಅಡಾಪ್ಟ್ ಮಾಡಿ. ಸ್ವಲ್ಪ ನೀವು ಈಗ ಇವ್ರಿಗೆ 35 ವರ್ಷ ಆಗಿರೋದ್ರಿಂದ LC75 ಅಂತ ಹೇಳಿದ್ರೆ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಆಯ್ತು. ತಂತಾನೆ ಸ್ಕೀಮೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. 35 ವರ್ಷ ಪ್ರಾಯ ಇರಬೇಕಾದ್ರೆ 75% ಇದು ಈಕ್ವಿಟಿಯಲ್ಲಿ ಇರ್ತದೆ, 25% ಅಲ್ಲಿಂದ ತಂತಾನೆ ಅದು ಕಮ್ಮಿ ಮಾಡ್ತಾ ಬರ್ತದೆ. ಇವ್ರಿಗೆ ಏನು ಮಾಡ್ಲಿಕ್ಕೆ ಕೆಲಸ ಇಲ್ಲ. ಸ್ಟಾಕ್ ಮಾರ್ಕೆಟ್ಸ್ ಇನ್ ದ ಲಾಂಗ್ ರನ್ ವಿಲ್ ಇನ್ವೇರಿಬ್ಲಿ ಬೀಟ್ ದ ಇನ್ಫ್ಲೇಷನ್. ಬಾಳಿಗರು ಇದರೊಳಗೆ ಯಾವ ರೀತಿ ಹೆದರುವಂಥ ಅವಶ್ಯಕತೆನೇ ಇಲ್ಲ. ಅವ್ರು ಏನು ಹಣವನ್ನು ಹಾಕ್ತಾರೆ ಅದು ದಟ್ ವಿಲ್ ಬೀಟ್ ಇನ್ಫ್ಲೇಷನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಬಿಗ್ ಅಮೌಂಟ್ ಆಫ್ ಕಾರ್ಪೊರೇಟ್ ಬೈ ದ ಟೈಮ್ ಹಿ ರಿಟೈರ್ಸ್. ಬೇಕಾದಷ್ಟು ಸಮಯ ಇದೆ. ನೆಕ್ಸ್ಟ್ ಕ್ವಶನ್ ಅವ್ರು ಏನು ಹೇಳಿದ್ರೆ, ನಾನು ಹಾಕಬೇಕಾದಂಥ ಐಡಿಯಲ್ ಅಮೌಂಟ್ ಎಷ್ಟು? ಇದಕ್ಕೆ ಸರಿಯಾದ ಆನ್ಸರ್ ಇಲ್ಲ. ಅಲ್ಲ, ಐಡಿಯಲ್ ಅಮೌಂಟ್ ಅಂತಾರೆ ಈಗ ಅವರಿಗೆ
ವರ್ಷಕ್ಕೆ ಅಥವಾ ತಿಂಗಳಿಗೆ 1 ಲಕ್ಷ ಒಂದು ಸಂಬಳ ಇದ್ದರೆ ಹಲೋ ಎಷ್ಟು ಇದು ಮಾಡೋದು? ಈಗ ಇನ್ನೊಂದು ಪ್ರಶ್ನೆ ಉಂಟು ವೀಕ್ಷಕರು, ನಾವು ಅಟೆಂಡ್ ಆಗುವ. ಹಲೋ ಕ್ವೆಶ್ಚನ್ ಗುಡ್ ಮಾರ್ನಿಂಗ್ ಕ್ವೆಶ್ಚನ್ ಗುಡ್ ಮಾರ್ನಿಂಗ್, ಹೂ ಸ್ಪೀಕಿಂಗ್? Rajendra from Mumbai. Rajendra from Mumbai. Welcome to our Karnataka Bank Business Tonic. Can you ask your question, sir? Yeah, sure. Thank you. Okay. So the question is, NPS is a such scheme. Why it is not popular? And question number 2, after which age one should not invest in NPS? That's it. Thank you. Okay, what is your second question? Up to what age one can invest in NPS? Okay, Yeah. okay. So very good question. We will answer now. Up to what age? What age one can invest? That is- Ideal age. And what is the Why it is not so become popular, even though it is a good scheme? Yeah, I have told why it has not become popular is just because there is not much of an awareness and there is no distribution. There is no distribution force which is pushing it. That is the reason. Till what age you can invest into NPS? Entry age is up to 65, but you can keep investing up to 70 years of your age. Okay. So you can After 70 years, you can't continue. no, at 70 years it will be compulsorily out of NPS. Okay, okay. So, what is the age limit is already told, why it is not popular also. Thank you, Mr. Rajendra, for asking the relevant question. Yeah. Thank you. Okay, okay. So, ನಮ್ಮ ದಾಮೋದರ ಬಾಳಿಗರ ಇನ್ನೊಂದು ಐಡಿಯಲ್ question. ಅಮೌಂಟ್. What should be the ಈಗ ನೋಡಿ, ವರ್ಷಕ್ಕೆ ಒಬ್ಬರಿಗೆ 10 ಲಕ್ಷ ಆದಾಯ ಇದ್ದರೆ 10 ಲಕ್ಷ ಆದಾಯ ವರ್ಷಕ್ಕೆ, ಕಮಿಟ್ಮೆಂಟ್ 50%. ನಾರ್ಮಲಿ ಹೌಸಿಂಗ್ ಲೋನಿಗೆಲ್ಲ ನೀವು ಬ್ಯಾಂಕಲ್ಲೆಲ್ಲ ಹೋಗುವಾಗ ಮಾಡ್ತಾರೆ ನೋಡಿ, 50% ಅವ್ರು ಬೇರೆ ಕಮಿಟ್ಮೆಂಟ್ ಒಂದಂತ ಎಣಿಸುವ. ಈಗ 1 ಲಕ್ಷದಲ್ಲಿ ಒಂದು 10,000 ರೂಪಾಯಿ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗ್ತದೆ. 1 ಲಕ್ಷ ಸ್ಯಾಲ್ರಿ ಇದ್ದವರಿಗೆ 90,000 ಆಯಿತು. 90,000ದಲ್ಲಿ ಬೇರೆ ಒಂದು 10,000 ರೂಪಾಯಿ ಬೇರೆ ಸೇವಿಂಗ್ಸ್ ಇರುತ್ತೆ, 80,000 50,000 ರೂಪಾಯಿ ಅವ್ರ ಖರ್ಚಿಗೆ ಅದನ್ನು 30,000 ರೂಪಾಯಿ ಉಳಿತದೆ. ಈಗ NPS-ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು? ನೋಡಿ, ಇದಕ್ಕೆ ನಿಗದಿತವಾದಂತ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅಲ್ಲ, ಅವರ ಗೋಲ್ ಮೇಲೆ ಹೊಂದಿಕೊಂಡು ಉಂಟು. ಅದಕ್ಕೆ ಅವರಿಗೆ ಎಷ್ಟು ಪೆನ್ಷನ್ ಬೇಕು ಅದಕ್ಕೆ ಸರಿಯಾಗಿ ಆ ರೀತಿಯಲ್ಲಿಯೂ ಕೂಡ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಪೆನ್ಷನ್ ನಿಮ್ಗೆ ಬೇಕು ಅಂತ ಹೇಳಿ ಕೂಡ ಇವತ್ತಿನ ದಿವಸ ನೀವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಅಂದಾಜು ಮಾಡಬಹುದಲ್ಲ? ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಸಿ, ನಿಮ್ಗೆ ನೋಡಿ, ಯು ಆರ್ ಮೇಡ್ ಟು ಬಿಲೀವ್. ಈಗ ನನಗೆ ತಿಳಿದ ಹಾಗೆ, ಈಗ ನೀವು ಇಕ್ವಿಟಿ ಇವರದ್ದು ಈಗ ಈಸ್ ವೆರಿ ಯಂಗ್, 35 years. Another 25 years that the investment horizon is there. If you invest, ಈಗ 75% in equity, 25% in bonds and government securities ಅಲ್ಲಿ ಮಾಡಿದರೆ ಎವರೇಜ್ ಒಂದು 10% ರಿಟರ್ನ್ ಈಗಿನ ಪ್ರಕಾರ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಆದ್ರೂ ಒಂದು ಮಾಡಿದ್ರೆ ನನ್ನ ಪ್ರಕಾರ, ನನ್ನ ಒಂದು ಥಿಂಕಿಂಗ್ ಪ್ರಕಾರ, ಈಗ ಅವರು ತಿಂಗಳಿಗೆ ಒಂದು 10,000 ಹಾಕಿದ್ರೆ ಎಟ್ ದ ಏಜ್ ಆಫ್ 60 ಒಂದು 2 ರಿಂದ 2.5 ಕೋಟಿ ರೂಪಾಯಿ ಅವರಿಗೆ ಮಿನಿಮಮ್ ಸಿಗ್ತದೆ. ಆ 2 ರಿಂದ 2.5 ಕೋಟಿಯಲ್ಲಿ ಅದರಲ್ಲಿ ಅವರಿಗೆ ಅಪ್ ಟು 60% ವಿಡ್ರಾವಲ್ ಮಾಡುವ ಪ್ರೊವಿಷನ್ ಉಂಟು. 60% ವಿಡ್ರಾವಲ್ ಮಾಡಿ ಉಳಿದದ್ದು 40% ವಿ ಕ್ಯಾನ್ ಟೇಕ್ ಚಾಯ್ಸ್ ಆಸ್ ಎ ಅನ್ವಿಟಿ ಅಲ್ವಾ? ಕರೆಕ್ಟ್. ಆ ಅನ್ವಿಟಿಯಲ್ಲಿ ಮಾಡಿದ ಪ್ರಕಾರ ನೆಕ್ಸ್ಟ್ ಒಂದು ಸಾಧಾರಣ ಒಂದು 50,000 ರಿಂದ 60,000 ರೂಪಾಯಿ ತಿಂಗಳಿಗೆ ಬರ್ತದೆ. ಅವರು 1 ಕೋಟಿ ಇನ್ವೆಸ್ಟ್ ಮಾಡಿ ನೋಡಿ, ಆಸ್ ಎ ಪ್ಲಾನರ್ ಇದಕ್ಕೆ ಉತ್ತರ ಅದಲ್ಲ. ಸಿ, ಫಸ್ಟ್ ಆಫ್ ಆಲ್ ಯಾರಿಗೆ ನಿಮ್ಗೆ ಎಕ್ಸಾಂಪಲ್ ನೋಡಿ, the certainty should be there. There need not be exact calculation here or there. ಅದಕ್ಕೆ ಅಪ್ರೋಚ್ ಇಸ್ ಡಿಫರೆಂಟ್. ನೀವು ಹೇಳಿರುವಂತ ಅಪ್ರೋಚ್ ಇದಕ್ಕೆ ಸೂಟಬಲ್ ಅಲ್ಲ. ಇಲ್ಲಿ ಮಾಡಬೇಕಾಗಿರೋದು ಏನು? ಸ್ಟಾರ್ಟ್ ಅರ್ಲಿ. ನಿಮಗೆ ಜಾಸ್ತಿ ಪೆನ್ಷನ್ ಬೇಕಾ? ಜಾಸ್ತಿ ಪೆನ್ಷನ್ ಬೇಕಾದ್ರೆ ಏನ್ ಮಾಡಬೇಕು ಅಂತ ನೀವು ಉತ್ತರ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ. ನಂಬರ್ 1, ಸ್ಟಾರ್ಟ್ ಅರ್ಲಿ. ಎಷ್ಟು ಅರ್ಲಿ? ನನಗೆ ಮದುವೆ ಆಗಿ 35 ವರ್ಷ ಇಸ್ ವೆರಿ ಈಗ 50, ಈಗ ಅವರು ಟ್ಯಾಕ್ಸಬಲ್ ಬ್ರಾಕೆಟ್ ಅಲ್ಲಿ ಇರ್ತಾರೆ. 50,000 ರೂಪಾಯಿ NPS ನಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೊಡ್ತಾರೆ. ಸೊ ಮಿನಿಮಮ್ ಅದನ್ನು ಮಾಡಬಹುದು. ಅಂದ್ರೆ ತಿಂಗಳಿಗೆ ಒಂದು 5,000 ರೂಪಾಯಿನ ನೀವು ಸಿಪ್ ರೂಪದಲ್ಲೋ ಅಥವಾ ನೀವು ಜಮಾ ಮಾಡಿಯೋ ಮಾಡ್ಲಿಕ್ಕೆ ಆಗ್ತದೆ. ಸೊ ಯು ಸ್ಟಾರ್ಟ್ ವಿತ್ 50,000, ಯು ವಿಲ್ ಗೆಟ್ ಎ ಟ್ಯಾಕ್ಸ್ ಬ್ರೇಕ್ and it is going to be a reasonable amount of money. ಮತ್ತೆ 35 ವರ್ಷ ಪ್ರಾಯದಲ್ಲಿ ಏನಾಗಿರ್ತದೆ, ಇವ್ರ ಹತ್ರ ಮಲ್ಟಿಪಲ್ ಥಿಂಗ್ಸ್ they have to attend. ಆಸ್ಪಿರೇಷನಲ್ ಜನರೇಷನ್, ಮಕ್ಕಳು ಇರ್ತಾರೆ, ಮನೆ ಕಟ್ಟಿರ್ತಾರೆ, EMI ಮಾಡ್ಕೊಳ್ಬೇಕು, ತಿರುಗಾಡಬೇಕು, ಇಂಥ ಅನೇಕ ಎಕ್ಸ್ಪೆನ್ಸ್ಗಳು ಅವ್ರ ಹತ್ರ ಇರ್ತದೆ. ಅಂದ್ರೆ ಇನ್ಕಮ್ ಲೆವೆಲ್ ಕೂಡ ಅವ್ರ ಹತ್ರ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಸೊ ಅಂತ ಸ್ಟೇಜಲ್ಲಿ ವಾಟ್ ದೇ ಹ್ಯಾವ್ ಟು ಯೂಸ್ ಈಸ್ ಮೇಕ್ ಎ ಬಿಗಿನಿಂಗ್, ಡೋಂಟ್ ಕೀಪ್ ಎ ಪರ್ಟಿಕ್ಯುಲರ್ ಟಾರ್ಗೆಟ್. ಅಂದ್ರೆ ಈಗ ಅವರಿಗೆ
ಸ್ಯಾಲ್ರಿ ಎಷ್ಟಿದ್ರು ಒಂದು 10,000 ರಿಂದ 15,000 ರೂಪಾಯಿ ಹಾಕಿದ್ರೆ ಅವರಿಗೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಪೆನ್ಷನ್ ಮತ್ತೆ ಇದು ಸಿಗ್ತದೆ. ಪೆನ್ಷನ್ ಸಿಗುತ್ತೆ. ಆದರೆ NPS ನಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ, ಜನ ನಾವೆಲ್ಲ ಹೇಳಿ ಸಡನ್ ಆಗಿ ತುಂಬಾ ಅಮೌಂಟ್ NPS ಹಾಕಿದ್ರೆ ಇದು ಇಲ್ಲಿ ಕೂಡ ತುಂಬಾ ಅಮೌಂಟ್, ಅದ್ರ ಬಗ್ಗೆ ನಾವು ಬರುವ ವಿಡ್ರಾವಲ್ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋ. ಅದ್ರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ, ನಾಗೇಶ್ ಪೈ ಸಾಸ್ತಾನ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಧನ್ಯವಾದಗಳು. SS ನಾಯಕರಿಗೂ ಹಾಗೂ ಚಂದ್ರಕಾಂತ ಭಟ್ಟರಿಗೂ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ, ಹೇಳಿ. ಸ್ಪಷ್ಟ ಮಾಹಿತಿ ಸಿಗ್ತಾ ಉಂಟು ಇದರಿಂದ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಮಾಡಿದ ಕೆಲವು ಯೋಜನೆಗಳು ಮತ್ತು ಕೆಲವು ಸ್ಕೀಮ್ಗಳು ಸರಿಯಾದ ಜನರಿಗೆ ಮುಟ್ಟುವುದಿಲ್ಲ ಅನ್ನುವುದೇ ಒಂದು ಕೊರತೆ. ಮತ್ತೆ ಯಾವ ಸ್ಕೀಮಿನಲ್ಲಿ ಹೇಗೆ ಹೋಗ್ಬೇಕಂತಲೇ ವಿದ್ಯಾವಂತರಿಗೆ ಗೊತ್ತಾಗದೆ ಇರುವ ಒಂದು ವಿಷಯ ಇದು. ಎಷ್ಟೋ ಜನ ಈ ಸ್ಕೀಮಿನಲ್ಲಿ ಸೇರದೆ ವಂಚಿತರಾಗ್ತಾರೆ. ನಾವು ಹಿಂದೆಲ್ಲ ನೋಡಿದ್ದೇವೆ, NPS ಅಂತ ಹೇಳಿದ್ರೆ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ, ಇದು ವರ್ತಕರಿಗೂ ಸಹ ಬರ್ತದೆ ಅನ್ನುವುದು ನಮ್ಮ SS ನಾಯಕರ ಒಂದು ಚಾನಲ್ ಅವರು ನಿರೂಪಣೆಯಿಂದ ನಮ್ಮ ಕುಡ್ಲ ಚಾನಲ್ ಅಲ್ಲಿ ಬಹಳ ಒಂದು. ಈಗ ನೀವು ಅಂಗಡಿಯವರಲ್ಲ, ಅಂಗಡಿ ಉದ್ಯಮ ನಡೆಸೋರು ಪ್ರತಿಯೊಬ್ರು ಅದಕ್ಕೆ ಜಾಯ್ನ್ ಆಗ್ಬಹುದು. ಹೌದು, ಅದು ಒಂದು ಬಹಳ ಸಂತೋಷ. ಇದು ಸರ್ಕಾರದಿಂದ ಬಂದ ಯೋಜನೆ ಅಂತ ಎಷ್ಟೋ ಜನ ವರ್ತಕರು ಮಾಡ್ಲಿಲ್ಲ, ಗೊತ್ತಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು. ಚಂದ್ರಕಾಂತ ಭಟ್ರು ಬಹಳ ಒಳ್ಳೆ ಉತ್ತರ ಕೊಡ್ತಾ ಇದ್ದಾರೆ, ಒಳ್ಳೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಉಂಟು ಅವ್ರ ಮೇಲೆ. ಆದ್ರೂ ಕೂಡ ಅವರ ಭಾರಿ ಹತ್ತಿರದಿಂದ ನಾನು ನೋಡಿದವ. ಆದ್ರೂ ಕೂಡ ನಾನು ಇದು ಈ NPS ಅನ್ನೋದು ವಯಸ್ಸಿನ ಇತಿಮಿತಿ ಎಷ್ಟು ಒಂದು ಪ್ರಶ್ನೆ, ಮತ್ತು ಎಷ್ಟು ಮಾಡಬಹುದು, ಆದಾಯ ತೆರಿಗೆಯ ನಿರ್ಬಂಧತೆಯ ಉಂಟೋ ಇದಕ್ಕೆ ಏನಾದ್ರು? ಆದಾಯ ಇಷ್ಟು ಕಟ್ಟಿದವರಿಗೆ ಇಷ್ಟು NPS ಮಾಡಬಹುದು, ಅಥವಾ ಇಷ್ಟು ಕಟ್ಟಿದವರಿಗೆ ಹೀಗೇನಾದ್ರೂ ಒಂದು ನಿಬಂಧನೆ ಉಂಟೋ ಅಂತ ಕ್ಲಾರಿಫಿಕೇಶನ್ ಕೇಳುದು ನಾನು. ಮತ್ತೆ ಎಷ್ಟು ವಯಸ್ಸಿನ ಇತಿಮಿತಿ ಅಂದ್ರೆ ನಮ್ಗೆ ಈಗ ನೋಡಿ, ಚಂದ್ರಕಾಂತ ಭಟ್ಟರಿಗೆ ಒಂದು ಉತ್ತರ ಕೊಟ್ರು. ಅಂದ್ರೆ ಎಷ್ಟು ನನಗೆ NPS ಇದು ಹಣ ಬೇಕು ಅನ್ನೋದಕ್ಕೆ ಅದಕ್ಕೆ ಒಂದು ಹೇಳಲಿಕ್ಕೆ ಸ್ಪಷ್ಟವಾಗಿ ಆಗುದಿಲ್ಲ. ಅಂದ್ರೆ ಒಬ್ಬ ತುಂಬಾ ಖರ್ಚು ಮಾಡುವವನಿಗೆ ಆಗ್ತದೆ, ಇತಿಮಿತಿ ಎಷ್ಟು ಅಂತಿಲ್ಲ, ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಒಂದು ಒಳ್ಳೆ ಮಾತಾಡಿದ್ದಾರೆ. ಆದ್ರೂ ಕೂಡ ಒಂದು ನ್ಯಾಯಬದ್ಧವಾಗಿ ಹೇಳ್ಬಹುದೋ ಏನೋ, ಆದ್ರೂ ಕೂಡ ಇದಕ್ಕೆ ಸ್ಪಷ್ಟವಾದ ಕ್ಲಾರಿಫಿಕೇಶನ್ ಬೇಕು. ಅಂದ್ರೆ ನಿಮ್ಮ ಪ್ರಶ್ನೆ ಆದ್ರೆ ನಾವು ಕ್ಲಾರಿಫಿಕೇಶನ್ ಕೊಡ್ತೇವೆ. ಯೋಜನೆ ಅನ್ನುವ ಶಬ್ದ ಇರುತ್ತೆ, ಜನರ ನೇತೃತ್ವ ಅಂತ. ಆಯ್ತು, ಈಗ ಒಂದೇ ನಿಮಿಷ. ಈಗ ಅವರು ಏಜ್ ಲಿಮಿಟ್ ಹೇಳಿದ್ರು. ಏಜ್ ಲಿಮಿಟ್ 18 ವರ್ಷ ಆದವರು 65 ವರ್ಷದವರೆಗೆ ಜಾಯಿನ್ ಆದವರು ಅದಕ್ಕೆ ನೀವು NPS ಗೆ ಸಬ್ಸ್ಕ್ರೈಬ್ ಮಾಡಬಹುದು. 70 ವರ್ಷದ ತನಕ ಕಟ್ಟಬಹುದು, 70 ವರ್ಷದವರೆಗೆ ಕಟ್ಟಬಹುದು. ಬಟ್ ಈಗ ಫಾರ್ ಎಕ್ಸಾಂಪಲ್ ಏಜ್ 50 ವರ್ಷ ಇದ್ರೆ ಅವ್ರು ಹೇಳಿದಾಗೆ ಆವಾಗ 50 ವರ್ಷ ಆದ ಕೂಡಲೇ ಅವರು 2020 ಮ್ಯಾಚ್ ಆಡಬೇಕಾಗ್ತದೆ ಅಂತೇಳಿ ಲಾಂಗ್ ಇನ್ನಿಂಗ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. 60 ವರ್ಷದಿಂದ ಪೆನ್ಷನ್ ಸ್ಟಾರ್ಟ್ ಆಗ್ತದೆ, ಬೇಡ ಆದರೆ ಅಪ್ ಟು 70ವರೆಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿ ಆಮೇಲೆ ಪೆನ್ಷನ್ ತಗೊಳ್ಬೋದು. ಇನ್ನೊಂದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತೇಳಿ, ಇದಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಹೇಳಿ. ಮಿನಿಮಮ್ 1,000 ರೂಪಾಯಿ ಸ್ಟಾರ್ಟಿಂಗ್ ನಲ್ಲಿ, ಆಮೇಲೆ 500 ರೂಪಾಯಿ ಲೆಕ್ಕದಲ್ಲಿ ನೀವು ಎಷ್ಟು ಕಟ್ಟಬಹುದು, ಯಾವಾಗಲೂ ಕಟ್ಟಬಹುದು. ಈ ತಿಂಗಳು ಈಗ ನಾಳೆ ನಾಗೇಶ್ ಪೈ ಅವರು ಹೋದ್ರು, 1,000 ರೂಪಾಯಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ರು. ನೆಕ್ಸ್ಟ್ ತಿಂಗಳು ಅವರೊಂದು 10 ಲಕ್ಷ ರೂಪಾಯಿ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಆದರೆ ದುಡ್ಡು ತುಂಬಾ ಹಾಕಿದ್ರು ಅರ್ಜೆಂಟಿಗೆ ವಿಡ್ರಾ ಮಾಡ್ಲಿಕ್ಕೆ ಆಗ್ತದಾ? ಅದಕ್ಕೆ ಅಲ್ಲಿ 2 ಅಕೌಂಟ್ ಇದೆ, ಟಿಯರ್ 1 ಮತ್ತೆ ಟಿಯರ್ 2 ಅಕೌಂಟ್ ಅಂತೇಳಿ. ಈ ಟಿಯರ್ 1 ಅಕೌಂಟ್ ಅನ್ನುವಂಥದ್ದು ಇದು ಕಂಪಲ್ಸರಿ ಅಕೌಂಟ್, ಇದು ನಾನ್ ವಿಡ್ರಾಯಬಲ್ ಅಕೌಂಟ್. ಇದು ದೇವರ ಹುಂಡಿ. ನೀವು ದೇವಸ್ಥಾನಕ್ಕೆ ಹುಂಡಿಗೆ ಹೋಗಿ ದೇವರಿಗೆ ಹಣ ಹಾಕಿ ಪುಣ್ಯ ಕೊಡು ಪರಲೋಕದಲ್ಲಿ ಅಂತ ಕೇಳ್ತೀರಿ. ಇದು ಭಗವಂತ ಕೊಟ್ಟಿರುವಂತ ಈ ಜನ್ಮದ ಹುಂಡಿ. ಈ ಹುಂಡಿಯಲ್ಲಿ ನೀವೇನ್ ಹಾಕ್ತೀರಿ, ನೀವು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಇದೇ ಜನ್ಮದಲ್ಲಿ ನಿಮ್ಗೆ ಸಿಗ್ತದೆ. ಇದು ಇಹಲೋಕದ ಹುಂಡಿ, ಅದು ಪರಲೋಕದ ಹುಂಡಿ. ಆದ್ರಿಂದ ಇದ್ರೊಳಗೆ ನೀವೇನು ಟಿಯರ್ 1 ಅಕೌಂಟ್ ಹಾಕ್ತೀರಿ, ಇದು ದೇವರ ಹುಂಡಿ. ಇದನ್ನ ಓಪನ್ ಮಾಡ್ಬೇಕಾಗಿರೋದು ಯಾವಾಗ? ನಿಮ್ಗೆ ಉತ್ಪತ್ತಿ ಇಲ್ಲದೆ ಇದ್ದಾಗ, ನೀವು ನಿವೃತ್ತರಾದಾಗ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅಶಕ್ತರಿದ್ದಾಗ, ನಿಮ್ಮ ಮಕ್ಕಳು ಮರಿ ಎಲ್ಲ ನಿಮ್ಮನ್ನು ಬಿಟ್ಟು ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಆರ್ಥಿಕ ಸುಭದ್ರತೆ ದರ್ಶನ ಅದು ಓಪನ್ ಮಾಡಬೇಕು. ಆ ದೇವರ ಆಶೀರ್ವಾದ ಈ ಜನ್ಮದಲ್ಲಿ ಸಿಗುವಂಥದ್ದು NPS ಅಕೌಂಟ್ ಮುಖಾಂತರ. ಇನ್ನೊಂದು ಅವ್ರ ಪ್ರಶ್ನೆ ಕೇಳಿದ್ ಯಾವುದು,
ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ನಾವು ಈಗಾಗಲೇ ಹೇಳಿದ್ವಿ. ಅಲ್ಲ ಎಷ್ಟು ಅಮೌಂಟ್ ಅವರು ಇನ್ವೆಸ್ಟ್ ಮಾಡಬಹುದು, ಎಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಬಹುದು, ಯಾವ ಸಮಸ್ಯೆ ಇಲ್ಲ. ಇನ್ವೆಸ್ಟ್ ಮಾಡಿದ್ರೆ ಏನಾಗ್ತದೆ, ವಿಡ್ರಾವಲ್ ರಿಸ್ಟ್ರಿಕ್ಷನ್ ಏನದಕ್ಕೆ? ಟಿಯರ್ 2 ಅಕೌಂಟ್ಗಳಲ್ಲಿ, ಇದರಲ್ಲಿ ಟಿಯರ್ 1 ಅಕೌಂಟ್ ಅಲ್ಲಿ ವಿಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಟಿಯರ್ 2 ಅಕೌಂಟ್ ಅಲ್ಲಿ ನೀವು ಎಷ್ಟೇ ಹಣ ಹಾಕಿದ್ರು ಕೂಡ ವಾಪಸ್ ಮಾಡಬಹುದು. ಟಿಯರ್ 2 ಅವರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ ವರ್ತಕರೇ. ಅವರು NPS ಕ್ಲಾರಿಟಿ ಇಲ್ಲದಾಗ ಫಸ್ಟ್ ಹೇಳೋ ಟಿಯರ್ 1 ಅಕೌಂಟೇ ನಾವು ಥಿಂಕ್ ಮಾಡುವ. ಟಿಯರ್ 1 ಅಂದ್ರೆ ನೀವು ಅದರಲ್ಲಿ ಹಣ ಹಾಕಿದ್ರೆ ವಿಡ್ರಾವಲ್ ಹೇಗೆ, ರಿಸ್ಟ್ರಿಕ್ಷನ್ಸ್ ಯಾವ ರೀತಿ ಮಾಡಬಹುದು ಅವರಿಗೆ? ಟಿಯರ್ 1 ಅಂದ್ರೆ ನಾವು ಪೆನ್ಷನ್ ತಗೊಳ್ಳೋ ಉದ್ದೇಶದಿಂದ ಮಾಡಿದ್ರೆ 60 ವರ್ಷಕ್ಕಿಂತ ಮುಂಚೆ ನಿಮ್ಗೆ ಈ ಹಣವನ್ನು ವಿಡ್ರಾ ಮಾಡ್ಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಆಗುದಿಲ್ಲ. ಅದಕ್ಕೆ ಎಕ್ಸಂಪ್ಷನ್ಸ್ ಇದೆ, ಎಕ್ಸಂಪ್ಷನ್ಸ್ಗೆ ರಿಸ್ಟ್ರಿಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕ್ರಿಟಿಕಲ್ ಇಲ್ನೆಸ್ ಆದಂತ ಸಂದರ್ಭದಲ್ಲಿ, ಮಕ್ಕಳ ಮದುವೆ ಇದ್ರೆ, ಮನೆ ಕಟ್ಟುವಂತ ಸಂದರ್ಭದಲ್ಲಿ, ಇಂಥ ಕೆಲವೊಂದು 6-7 ಕಂಡೀಷನ್ಸ್ ಗಳನ್ನು ಹಾಕಿದ್ರೆ ಅಂತ ಸಂದರ್ಭದಲ್ಲಿ ನೀವು ವಿಡ್ರಾ ಮಾಡ್ಲಿಕ್ಕೆ ಸ್ಕೋಪ್ ಇದೆ. ಎಷ್ಟು? ನೀವು ಕಟ್ಟಿದ ಹಣದ 25% ಮಾತ್ರ ವಿಡ್ರಾ ಮಾಡಬಹುದು. ಓನ್ಲಿ ಎಕ್ಸ್ಟಿಂಜೆನ್ಸಿ ಸಿಚುವೇಶನ್ ಇಟ್ ಶುಡ್ ಬಿ ಪ್ರೂವ್ಡ್. ಅದಕ್ಕೆ ದಾಖಲೆ ಸಮೇತ ಬೇಕು. ಆದ್ರಿಂದ ಈ ಟೈರ್ 1 ಅಕೌಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದಂದ್ರೆ ಅದನ್ನ ನೀವು ಮುಟ್ಲಿಕ್ಕೆ ಆಗುದಿಲ್ಲ. ಖಂಡಿತ ಸಾಧ್ಯ ಇಲ್ಲ. ಪಾಯಿಂಟ್ ಆಫ್ ವ್ಯೂ ನೀವು ಮಾಡಬೇಕಾಗ್ತದೆ. ಕರೆಕ್ಟ್. ಮತ್ತೆ ನಿಮ್ದು ಎಕ್ಸ್ಟ್ರಾ ಹಣ ಹಾಕ್ಬೇಕಾದ್ರೆ ಟೈರ್ 2 ಅಲ್ಲಿ ಹಾಕ್ಬೇಕು. ಎಕ್ಸ್ಟ್ರಾ ಹಣ ಇದ್ರೆ ಟೈರ್ 2 ಹಾಕಿ ಅದನ್ನ ನೀವು ಬೇಕಾದಾಗ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮ್ಯೂಚುವಲ್ ಫಂಡಿನಾಗಿ ವರ್ಕ್ ಆಗ್ತದೆ. ಸಿಂಪಲ್ ವರ್ಡ್. ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ ಸರಿ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡೋದು. ರಾಮಕೃಷ್ಣ ರಾಯರಿಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಧನ್ಯವಾದಗಳು. ಪ್ರಶ್ನೆ, ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಅದು ಇದು ಪ್ರಯೋಜನ ಬರ್ಬೇಕಾದ್ರೆ ನಾವು ಮಿನಿಮಮ್ ಎಷ್ಟು ವರ್ಷ ಕಟ್ಟಬೇಕಂತ ಒಂದು, ಮತ್ತೆ ಈಗ ಮಧ್ಯದಲ್ಲಿ ಏನಾದ್ರು ಡೆತ್ ಆದ್ರೆ ಈಗ ನಾವು ಒಂದು 10 ವರ್ಷ ಕಟ್ತೇವೆ, ಆಮೇಲೆ ಡೆತ್ ಆದ್ರೆ ಅದು ಕಟ್ಟಿದ ಹಣದ ಬಗ್ಗೆ, ಮತ್ತೆ ಆಗ್ತಾ ಇರೋದು ಪೆನ್ಷನ್ ಸಿಕ್ಕಿದ ಮೇಲೆ ಪೆನ್ಷನ್ ಸಿಕ್ಕೋದು 60 ವರ್ಷಕ್ಕ ಅಥವಾ 65 ನಂತರವ ಅಂತ. 65 ನಂತರ ಪೆನ್ಷನ್ ಒಂದು ಫ್ಯಾಮಿಲಿ ಪೆನ್ಷನ್ ಸ್ಕೀಮ್ ಈಗ ಪ್ರಯೋಜನ ಉಂಟಾ ಹಾಗೆ ಅಂತ. ಕರೆಕ್ಟ್. ಬಹಳ ಉತ್ತಮ ಪ್ರಶ್ನೆ. ಅವರು ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರು ರಾಮಕೃಷ್ಣ ಅವರು. ಈಗ ಪೆನ್ಷನ್ ಸಿಗ್ಬೇಕಾದ್ರೆ ಮಿನಿಮಮ್ ಎಷ್ಟು ವರ್ಷ ಕಟ್ಟಬೇಕಂತ ಫಸ್ಟ್. ನೀವು ಪೆನ್ಷನ್ ಸಿಗಬೇಕಾದ್ರೆ ನೀವು ಯಾವುದೇ ವರ್ಷದಲ್ಲಿ ಜಾಯ್ನ್ ಆಗಿರ್ಲಿ, ಕನಿಷ್ಠ 3 ವರ್ಷ ಕಟ್ಟಿರ್ಬೇಕು. ಅದು ಯಾವಾಗ ನೀವು 60 ವರ್ಷ ಮೇಲ್ಪಟ್ಟು ನೀವು ಜಾಯ್ನ್ ಆದವರಾದ್ರೆ 3 ವರ್ಷ ಕಟ್ಟಿರ್ಬೇಕು. ಅದಕ್ಕಿಂತ ಮುಂಚೆ ನೀವು ಜಾಯ್ನ್ ಆದವರಾದ್ರೆ 60 ವರ್ಷದ ನಂತರ ನೀವು ಪೆನ್ಷನ್ ತಗೊಳ್ಬಹುದು. ಮತ್ತೆ ನಿಮಗೆ ಪ್ರಿಮೆಚೂರ್ ನೀವು ಅದನ್ನ ಪೆನ್ಷನಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಕನಿಷ್ಠ 10 ವರ್ಷ ಕಟ್ಟಿರ್ಬೇಕು. 60 ವರ್ಷಕ್ಕಿಂತ ಮುಂಚೆ ನೀವು ಅದನ್ನ ವಿಡ್ರಾ ಮಾಡುವಂಥವ್ರಾದ್ರೆ ಅವಾಗ 10 ವರ್ಷ ಅದನ್ನ ಕಟ್ಟಿರ್ಬೇಕು ವಿಡ್ರಾವಲ್ಗೆ. ಪೆನ್ಷನ್ ಸ್ಟಾರ್ಟ್ ಆಗುವಂಥದ್ದು 60 ವರ್ಷದ ನಂತರ. 60 ವರ್ಷದ ಮುಂಚೆ ಯಾವುದೇ ಸಂದರ್ಭದಲ್ಲಿ ವಿಡ್ರಾವಲ್ ಆಗುದಿಲ್ಲ. ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸಸ್ ನಾನೇನು ಹೇಳಿದೆ, ಮಕ್ಕಳ ಮದುವೆ, ಕ್ರಿಟಿಕಲ್ ಇಲ್ನೆಸ್ಸು, ಅಥವಾ ಅಪ್ಸ್ಕಿಲ್ಲಿಂಗ್ ಮಾಡಬೇಕು, ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀವಿ ಅಂತ ಕಂಡೀಷನ್ನಲ್ಲಿ ಅಲೋ ಮಾಡಿದ್ದಾರೆ 25% ಆಫ್ ಒನ್ಸ್ ಓನ್ ಕಾಂಟ್ರಿಬ್ಯೂಟೆಡ್ ಅಮೌಂಟ್ 3 times ಡ್ಯೂರಿಂಗ್ ದ ಟೆನ್ಯೂರ್. 3 ಸರ್ತಿ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಸ್ಕೋಪ್ ಇದೆ. 25 ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ವೆಬ್ಸೈಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 25% ನೀವು ಒಮ್ಮೆ ವಿಡ್ರಾ ಮಾಡಬಹುದು. ನೀವು ಕಟ್ಟಿದ ಹಣದ 25%. ನೀವೊಂದು 10 ಲಕ್ಷ ಹಾಕಿದ್ರಿ, ಈಗ 20 ಲಕ್ಷ ಆಗಿದೆ. 20 ಲಕ್ಷದ 25% ಅಲ್ಲ, ನೀವು ಎಷ್ಟು ಹಣ ಕಟ್ಟಿದಿರ ಅದರ 25%. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ, ನಮಸ್ಕಾರ ನಾಯಕರೇ. ನಮಸ್ಕಾರ, ಯಾರು ಮಾತಾಡೋದು? ಮುರಳೀಧರ್ ಶೆಣೈ. ಮುರಳೀಧರ್ ಶೆಣೈ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಅಲ್ವಾ ಇವ್ರೆ? ನಿಮ್ಗೆ ಕೂಡ ಡೌಟ್ ಉಂಟಾ? ತುಂಬಾ ಇದೆ ಸರ್. ಹೇಳಿ. ಎಕ್ಸ್ಪರ್ಟ್ ಆದವರಿಗೆ ಡೌಟ್ ಜಾಸ್ತಿ ಅಲ್ವಾ? ಲರ್ನಿಂಗ್ ಎಕ್ಸ್ಪೀರಿಯನ್ಸ್. NPS ಬಗ್ಗೆ ಈಗ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀವಿ. ನನಗೆ ತುಂಬಾ ಹಲವಾರು ಡೌಟ್ಸ್ ಗಳಿದೆ, ಬಟ್ 1-2 ನಾನು ಕೇಳ್ತೇನೆ. ಅಲ್ಲ, ಎಷ್ಟು ಡೌಟ್ ಇದ್ರು ಕೇಳಬಹುದು, ನಮ್ಮ ತಜ್ಞರಿದ್ದಾರೆ, ಅವರು ಅದನ್ನು ಕ್ಲಾರಿಟಿ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಪ್ರಶ್ನೆಗಳು ಆಲ್ರೆಡಿ ರಾಮರಾಯರು ಅವರ 5-6 ಪ್ರಶ್ನೆಗಳ ಕೇಳಿ ಆಗಿದೆ. ಆಯ್ತು. ಸೊ ಐ ಆಮ್ ಶೂರ್ ದಟ್ ದಿಸ್ ಇಸ್ ಬೀಯಿಂಗ್ ಪ್ರಾಪರ್ಲಿ ಆನ್ಸರ್ಡ್. ಅಂಡ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಐ ವುಡ್ ಲೈಕ್ ಟು ನೋ ಇಸ್ ದಟ್ what is the expense ratio of NPS, whether it is applicable across whatever investment we are making. Andre I had started NPS about 8-9 years back.
1,000 ಸ್ಟಾರ್ಟ್ ಮಾಡಿದೆ. ಆ ಟೈಮ್ ಅಲ್ಲಿ ನನಗೆ 30 ರೂಪಾಯಿ ಏನೋ ಅವರು ಡಿಡಕ್ಟ್ ಮಾಡ್ತಿದ್ದೆ. ಅದಾದ ಮೇಲೆ ಐ increase it to 5,000 rupees. Still my expenses I have been only giving deducted at 30 rupees. So my doubt is that if a small investor who starts at 1,000 rupees, the expense ratio should have been actually lesser than this 3%. And as the amount goes up 5,000, 10,000 ಅಲ್ಲಿಗೆ 3% ಅಲ್ಲಿ ಮಾಡಬಹುದು ಅಂತ ಹೇಳಿ ಅದಕ್ಕೆ ಬಗ್ಗೆ ಒಂದು ಮಾಹಿತಿ ನಾನು ಜಸ್ಟ್ ಅದು ನಿಮ್ಮ ಮ್ಯೂಚುವಲ್ ಫಂಡಿನವರು ಸರಿ ಇದು ಮಾಡ್ತಾರಲ್ಲ ಅದರಲ್ಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ NPS is very cheap. ನನ್ನ ಡೌಟ್ ಏನಂತ ಹೇಳಿದ್ರೆ 1,000 rupees ಸಹ 30 rupees, ಈವನ್ 10,000 rupees ಹಾಕಿದ್ರೆ ಸಹ 30 rupees ಎವ್ರಿ ಮಂತ್. ಅದಕ್ಕೆ ಸಿನ್ಸ್ ಆಕ್ಚುಲಿ ದ ಎಕ್ಸ್ಪೆನ್ಸ್ ರೇಷಿಯೋ ಫಾರ್ ದಿ ಸ್ಮಾಲರ್ ಇನ್ವೆಸ್ಟರ್ಸ್ ಶುಡ್ ಹ್ಯಾವ್ ಬಿನ್ ಲೆಸರ್ ದನ್ 3%. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಈಸ್ ನಾಟ್ ಚಾರ್ಜಿಂಗ್ 3%. ಇಟ್ಸ್ ಕ್ಯಾಪ್ಡ್ ಅಟ್ ಅಬೌಟ್ 2.5%. ಅದೊಂದು. ಸೆಕೆಂಡ್ ಡೌಟ್ ಏನಂತ ಹೇಳಿದ್ರೆ ಟ್ಯಾಕ್ಸ್ ಬಗ್ಗೆ ಆನ್ ವಿತ್ಡ್ರಾಯಲ್ ವಾಟ್ ಈಸ್ ದ ಟ್ಯಾಕ್ಸ್ ಲೈಬಿಲಿಟಿ ಫಾರ್ ದಿ ಅಮೌಂಟ್ ಬೀಯಿಂಗ್ ವಿತ್ಡ್ರಾನ್? ವಿತ್ಡ್ರಾವಲ್ ಮಾಡುವಾಗ ಟ್ಯಾಕ್ಸ್ ಇಂಪ್ಲಿಕೇಶನ್ ಏನು ಅಂತ ಅಲ್ವಾ? ಹೌದೌದು. ಓಕೆ. ಬೇರೆ ಏನಾದ್ರು ಪ್ರಶ್ನೆ ಉಂಟಾ? ಮತ್ತೆ ಇದರಲ್ಲಿ ಎಕ್ಸೆಂಪ್ಟ್ ಟ್ಯಾಕ್ಸ್ ಅಲ್ಲಿ ಬರ್ತದಂತ ಹೇಳಿ ನಾನು ಇಲ್ಲಿ ಓದಿದೆ, ಅದು NPS. ಬಟ್ ಅಟ್ ದ ಸೇಮ್ ಟೈಮ್ PPF ಎಲ್ಲ ಅದರಲ್ಲಿ ಬರುವುದಿಲ್ಲಂತೆ. ಅದರ ಡಿಫರೆನ್ಸ್ ಏನಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಕಮ್ ಅಗೇನ್. ಇದು NPS is brought under exempt tax, ET. Correct. But at the same time the PPF and the other modes that like I think NSE and all, which I think those things are not exempt tax. Okay. ಹಾಗೆ ಏನೋ ಇಲ್ಲಿ ಓದಿದೆ ನಾನು. ವಾಟ್ ಈಸ್ ದಿಸ್ exempt tax? What is the tax liability when we withdraw the investment? Okay. ಬಹಳ ಉತ್ತಮ ಪ್ರಶ್ನೆ. ನಮ್ಮ ಮುರಳೀಧರ್ ಶೆಣೆ, ಕೆನರಾ ಮ್ಯೂಚುವಲ್ ಫಂಡ್ ಅದರ ಝೋನಲ್ ಹೆಡ್ ಅವರು ಅವ್ರು ಕೇಳಿರುವಂಥದ್ದು ಈ ಎರಡು ರೀತಿಯ ಟ್ಯಾಕ್ಸ್ ಸ್ಟ್ರಕ್ಚರ್ ಇದೆ. ಒಂದು ಟ್ರಿಪಲ್ ಇಇಇ ಎಕ್ಸೆಂಪ್ಟ್. ಈ ನಮ್ಮ PPF ಅಕೌಂಟ್ಗಳು, ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳು, ಇದು ಟ್ರಿಪಲ್ ನಲ್ಲಿ ಬರ್ತದೆ. ಎಕ್ಸೆಂಪ್ಟ್ ನೀವು ಹಾಕಿದ ಹಣಕ್ಕೆ ಎಕ್ಸಂಪ್ಷನ್, ಗ್ರೋತ್ಗೆ ಎಕ್ಸಂಪ್ಷನ್, ಮೆಚುರಿಟಿ ವ್ಯಾಲ್ಯೂ ಎಕ್ಸಂಪ್ಷನ್. ಇನ್ ಕೇಸ್ ಆಫ್ NPS ಇಟ್ ಈಸ್ ನಾಟ್ ಟ್ರಿಪಲ್ ಇ, ಇದು ಡಬಲ್ ET. EET ಅಂದ್ರೆ ನೀವು ಹಾಕಿದ ಹಣಕ್ಕೆ ಎಕ್ಸಂಪ್ಷನ್, ಅದರಲ್ಲಿ ಆಗಿರ್ತಕ್ಕಂಥ ಬೆಳೆದ ಹಣಕ್ಕೆ ಎಕ್ಸಂಪ್ಷನ್. ನೀವು ಇದನ್ನು ಪೆನ್ಷನ್ಗೆ ಕನ್ವರ್ಟ್ ಮಾಡಿ ಆದ್ಮೇಲೆ ಪೆನ್ಷನ್ ಕ್ಯಾಶ್ ಫ್ಲೋ ಏನ್ ಬರುತ್ತೆ, ನಿಮಗೆ ಪೆನ್ಷನ್ ಕೊಡ್ತಾರೆ, ಅದಕ್ಕೆ ಟ್ಯಾಕ್ಸೇಬಲ್. ಸೊ ಇಟ್ ಕಮ್ಸ್ ಅಂಡರ್ EET. ಮತ್ತೆ ವಿಡ್ರಾವಲ್ ಮಾಡಿದ ಅಮೌಂಟಿಗೆ ದಟ್ ಈಸ್ ಟ್ಯಾಕ್ಸ್ ಫ್ರೀ. ದಟ್ ಈಸ್ ಸೆಕೆಂಡ್ ಇ. ಅದು ಸೊ ಗ್ರೋತ್ ಅಮೌಂಟ್ ಮೊನ್ನೆ ಬಜೆಟ್ ಅಲ್ಲಿ ಮೊದಲಾದ ಆಕ್ಚುಲಿ 1/3 ಇತ್ತು, ಈಗ ಅಪ್ ಟು 60% ಮಾಡಿದೆ. ಹೌದು, 60% ವರೆಗೆ ವಾಟ್ ಎವರ್ ಯು ವಿಡ್ರಾ. ಕರೆಕ್ಟ್. ದಟ್ ಈಸ್ ಈಗ 25% ವಿಡ್ರಾ ಮಾಡ್ತಾರಲ್ಲ ಎಕ್ಸ್ಟಿಂಜೆನ್ಸಿ ಟೈಮ್ ಅಲ್ಲಿ, ಅದಕ್ಕೆ ಟ್ಯಾಕ್ಸ್ ಫ್ರೀ, 100% ಟ್ಯಾಕ್ಸ್ ಫ್ರೀ. ಓಕೆ. ರೈಟ್. ಇನ್ನೊಂದು ಅವ್ರ ಪ್ರಶ್ನೆ ಕೇಳಿದ್ದು ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ. ಸ್ವಾಮಿ, ಇದನ್ನ ನಡೆಸೋದೇ ಕಷ್ಟ, ಇನ್ನು ನೀವು ಅದರೊಳಗೂ ಕೂಡ 1,000 ಹಾಕಿದವರಿಗೆ ಕಮ್ಮಿ ಮತ್ತೆ ಇದನ್ನ ಹಾಕಲಿಕ್ಕೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ದ ಚೀಪೆಸ್ಟ್ ಫಾರ್ಮ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ETFs ನ ಕಾಸ್ಟ್ಗಳು 0.30. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸರ್ ನಮಸ್ಕಾರ, ಬೆಂಗಳೂರಿಂದ ನಾನು KJ ಪೈ ಅಂತ. KJ ಪೈ ಫ್ರಮ್ ಬ್ಯಾಂಗ್ಳೂರ್, ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆಂಟ್. KJ ಪೈ ಅವರಿಗೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಥ್ಯಾಂಕ್ ಯು. ಏನಂದ್ರೆ ಐ ಆಮ್ 55 years old. ಅದು ಪೆನ್ಷನ್ ಸ್ಕೀಮ್ ಅಲ್ಲಿ ಈಗ ನಾನು ಒಂದು ಮಾಡೋದ್ರೆ ಒಂದು ಎಷ್ಟು ಪೆನ್ಷನ್ ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂಡ್ ಅಟ್ ವಾಟ್ ಏಜ್ ಐ ಕ್ಯಾನ್ ವಿತ್ಡ್ರಾ, ಅದರದೊಂದು ಗೈಡೆನ್ಸ್ ಇದ್ರೆ ಒಳ್ಳೆದಿತ್ತು. ಹೌದು, ಎಷ್ಟು ಅಮೌಂಟ್ ನೀವು ಮಾಡ್ಲಿಕ್ಕೆ ತಯಾರಿದ್ದೀರಿ ತಿಂಗಳಿಗೆ? ಅದು that depends on the like how much I could get it after 10 years. ಅದು that's okay, but ನಿಮ್ಮ ಕೆಪಬಿಲಿಟಿ ಒಂದು 50,000 ಆಗ್ಬೋದು, 25,000 ಒಂದು ಇಟ್ಕೊಳ್ಳೋಣ. 25,000 per month. ಅವ್ರ ಏಜ್ ಎಷ್ಟು? ಅವ್ರ ಏಜ್ 55 years. ಅವ್ರ ಏಜ್ 55 years. ಹೌದು. ನೋಡಿ, ನೀವು ಎಷ್ಟು ಪೆನ್ಷನ್ಸ್ ನಿಮಗೆ ಸಿಗ್ತದೆ ಅನ್ನುವಂಥದ್ದು ಇವತ್ತಿನ ದಿವಸದಲ್ಲಿ ನಿಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಮತ್ತೆ ಎಸ್ಟಿಮೇಷನ್ ಮಾಡಿ ನಾವು ಸಮಾಧಾನಕ್ಕೆ ಯಾರಿಗಾದ್ರೂ ಹೇಳಬೇಕಷ್ಟೇ, ಇಲ್ಲ, ಸಾಧ್ಯ ಇಲ್ಲ. ಸಿ, ದ ಪೆನ್ಷನ್ ದಟ್ ಯು ಗೆಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಥಿಂಗ್ಸ್. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ದ ಬ್ಯಾಂಕ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್? ದಿಸ್ ಇಸ್ ನಂಬರ್ 1.
what is the prevailing inflation rate? This is the second thing. At what age he is going to draw the pension? This is the third variable. ಈಗ ಅವರಿಗೆ 55 ವರ್ಷ, ಒಂದು ನಿಮಿಷ, 55 ವರ್ಷ, ಇನ್ನೀಗ ಮ್ಯಾಕ್ಸಿಮಮ್ he can contribute 15 years. Let me complete this. Okay. Okay. Age at which he starts the pension. 60 ವರ್ಷದಲ್ಲಿ ಅವರು ಪೆನ್ಷನ್ ತಗೊಳ್ಳೋಕೆ ಹೋದ್ರೆ ಪೆನ್ಷನ್ ಕಮ್ಮಿ ಸಿಗುತ್ತೆ. 65 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ಅಲ್ಲ, ಅವರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ 70 ವರ್ಷಕ್ಕೆ ತೆಗೆಯುವ ಅಂತ ಹೇಳುವ. 70 ವರ್ಷಕ್ಕೆ ತೆಗೆದ ಆಮೇಲೆ 70 ವರ್ಷಕ್ಕೆ ತೆಗೆಯೋದಂತಂದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಸಿಗ್ತದೆ. ಬಟ್ ಎಷ್ಟು ಸಿಗ್ತದೆ, ಇಟ್ ಡಿಪೆಂಡ್ಸ್ ಆನ್ ದ ಪ್ರಿವೈಲಿಂಗ್ ಇಂಟ್ರೆಸ್ಟ್ ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಡೇ. ಮತ್ತೆ ಇವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ at 70 years is lesser than his life expectancy at 60 years of age. Correct. So he gets a more pension at 70. Plus by postponing it up to 70 years of age, ಅವ್ರು ಇವಾಗ ಏನು ಹಣ ಹಾಕಿರ್ತಾರೆ, ಅವ್ರು 25,000 ಹಾಕ್ಲಿ, 50,000 ಹಾಕ್ಲಿ, ಲಂಸಮ್ ಹಾಕ್ಲಿ, ಎಷ್ಟೇ ಆಗಲಿ, the time which is available for him from 55 to 70 years is more. So he is building a larger corpus. So irrespective of the interest rate of that day, the corpus he generates is much higher. So that is going to be bigger. Okay. Then there are other factors. ಈಗ 55 ವರ್ಷದಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋದಾದ್ರೆ ಅವರಿಗೆ ಟೈಮ್ ಹಾರಿಸನ್ ಒಂದು ಮಿನಿಮಮ್ 15 ಇಯರ್ಸ್ ಇಟ್ಟರೆ ಒಳ್ಳೇದು. 70 ನಂತರ ಪೆನ್ಷನ್ ತಗೊಳ್ಳೋದಾದ್ರೂ ಒಳ್ಳೇದು. ಆಲ್ವೇಸ್ ಪೆನ್ಷನ್ ನಲ್ಲಿ ನಮ್ಮ ಜನರದ್ದು ಒಂದು ಪ್ರಾಬ್ಲಮ್ ಇದೆ ವೆನ್ ಇಟ್ ಕಮ್ಸ್ ಟು ಪೆನ್ಷನ್. ಫಸ್ಟ್ ಉದಾಸೀನ, ನಂತರ ಆತುರ ನಮಗೆ ಎಷ್ಟು ಬೇಗ ಪೆನ್ಷನ್ ಬರ್ತದೆ ಅಂತೇಳಿ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಹೋಗೋದು. ಫಸ್ಟ್ ಉದಾಸೀನ ಮಾಡೋದು, ಕೂಡಲೇ ಪೆನ್ಷನ್. KJP ಒಂದು ನಾವು ಹೇಳ್ಬೋದು ಏನಂತ ಹೇಳಿದ್ರೆ, ಈಗ 25,000 ತಿಂಗಳಿಗೆ ಹಾಕಿದ್ರೆ ಅಪ್ ಟು 70 years ವರೆಗೆ ಅವರು 15 years ಹಾಕಿದ್ರೆ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಎವ್ರಿ ಮಂತ್ it will be substantial amount of money. How much pension he is going to get is not possible. Investing in any other mode of investment, this is best ಅಂತ ಹೇಳ್ಬೋದು. Absolutely no doubt about. I don't have any doubt. 55 ವರ್ಷ ಆದದ್ರಿಂದ ಹೆಚ್ಚು ರಿಸ್ಕ್ ತಗೊಳ್ಳೋದು ಬದಲಿಗೆ it is a safe and better. It is very safest. ಅವರ ಏಜ್ ಅಲ್ಲಿ ಅವ್ರು ಏನೇ ಹಾಕಿದ್ರು ಕೂಡ it will only go into the bonds. It will not go into any equity instruments. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ, ಗುಡ್ ಮಾರ್ನಿಂಗ್ ಸರ್. ಡಾಕ್ಟರ್ ಎ ಪಿ ಆಚಾರ್ಯ ಮಾತಾಡ್ತಿರೋದು. ಡಾಕ್ಟರ್ AP ಆಚಾರ್, ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ಅದರ ನೀವು CEO ಅಲ್ವಾ? ನಮಸ್ಕಾರ ಸರ್. ಹೇಳಿ ನಿಮ್ಮ ಪ್ರಶ್ನೆ. ಎರಡು ಕ್ವಶನ್ ಇದೆ ಸರ್ ನಂದು. ಹೇಳಿ. ಒಂದು, ನಾನು ಪ್ರತಿ ವರ್ಷ 50,000 NPS ಗೆ ಹಾಕ್ತಾ ಇದ್ದೇನೆ. ಪ್ರತಿ ವರ್ಷ 50,000 ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಗೋಸ್ಕರ ಆಗ್ತಾ ಇದ್ದೀರಿ ನೀವು? ಹೌದು. ಅದು ಅದರಲ್ಲಿ ಒಂದು ನಮ್ಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅವರೇ ಮಾಡ್ತಾರಲ್ಲ, ಅದು ಸೆಕ್ಯೂರಿಟಿ ಅಲ್ಲ, ನೀವು ಅದು ಯಾವ್ದು ಹೇಳ್ದಿದ್ರೆ ಅವರು ಅವರದ್ದೇ ಆಟೋಮೆಟಿಕ್ ಇದರಲ್ಲಿ ಮಾಡ್ತಾರೆ. ಇಲ್ಲ, ನಾವು ಹೇಳಿಲ್ಲ, ಅವರಷ್ಟಿಗೆ ಮಾಡ್ತಾ ಹೋಗ್ತಾರಲ್ಲ ಅದು. ಓಕೆ, ಅವರೇ ಹಾಕಿದ್ರೆ ಆಟೋಮ್ಯಾಟಿಕ್ ಚಾಯ್ಸ್ LC50 ಸ್ಟ್ರಾಟಜಿಯಲ್ಲಿ ಬರ್ತದೆ ಬೈ ಡಿಫಾಲ್ಟ್. ಓಕೆ. ಇನ್ನೊಂದು, ನನಗೆ ಸ್ವಲ್ಪ ಇನ್ನೊಂದು 20,000 ಸೇವಿಂಗ್ ಮಾಡೋದು NPS ಗೆ ಹಾಕ್ಬೋದಾ ಅಥವಾ ಬೇರೆ ಕಡೆ ನೋಡ್ಬೇಕಾ? ಹೌದು. ಈಗ ನಿಮ್ಮ ಸಂಬಳ ಜಾಸ್ತಿ ಆದ್ರೆ ಈಗ ನೀವು ತಿಂಗಳಿಗೆ 50,000 ಕೂಡ ಹಾಕ್ಬೋದು. ವೆರಿ ಗುಡ್ ಸ್ಕೀಮ್ ನಿಮ್ದೀಗ. ಈಗ ನೀವು NPS ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಸ್ಟಾರ್ಟೆಡ್ 5 years ಬ್ಯಾಕ್. ಹೌದು. 5 years ಬ್ಯಾಕ್ ಆದ್ರೆ ನಿಮ್ಗೀಗ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಲ್ಲ? ಹೌದು. ಅವ್ರ ಏಜ್ ಎಷ್ಟು ಇವಾಗ? ಅವ್ರದ್ದು ಏಜ್ ಈಗ ಒಂದು 56 ಅಲ್ವಾ? 56 ಮುಗಿತು. 56 ಅಂದ್ರೆ 50 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 65 ವರ್ಷಕ್ಕೆ ಪೆನ್ಷನ್ ಅನ್ನು ಎಣಿಸುವ, ಅಂದ್ರೆ 15 ವರ್ಷಕ್ಕೆ. ಅಂದ್ರೆ ಈಗ ಅವರು ತಿಂಗಳಿಗೆ ಕೂಡ ಒಂದು 25,000 ಹಾಕಿದ್ರೆ ಬಾರಿ ಒಳ್ಳೇದಲ್ಲ? ಎಷ್ಟು ಜಾಸ್ತಿ ಹಾಕ್ತಾರೋ ಅಷ್ಟು ಒಳ್ಳೇದು. ತಿಂಗಳಿಗೆ 25,000 ಹಾಕ್ಬಹುದು ಇವರೇ. ವೆರಿ ಗುಡ್. ಹೌದಾ? ಓಕೆ ಓಕೆ ಓಕೆ. ಆವಾಗ ಮಾಡಿದ್ರೆ ನೀವೊಂದು 65 ವರ್ಷದ ನಂತರ ಪೆನ್ಷನ್ ತಗೊಳ್ಳೋದಾದ್ರೆ ನೀವು ಒಂದು ಸಬ್ಸ್ಟಾನ್ಷಿಯಲ್ ವಿಡ್ರಾವಲ್ ಸಿಗ್ತದೆ, ಪ್ಲಸ್ ಎವ್ರಿ ಮಂತ್ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಕೂಡ ಸಿಗ್ತದೆ. ಹೌದು. ಅವರು ಎಷ್ಟು ಪೋಸ್ಟ್ಪೋನ್ ಮಾಡ್ತಾರೆ ಪೆನ್ಷನ್ ತಗೊಳ್ಳಿಕ್ಕೆ, ಅವ್ರದ್ದು ಪೆನ್ಷನ್ ಅಷ್ಟು ಜಾಸ್ತಿ ಆಗ್ತದೆ. ಇನ್ನೊಂದು ಎಷ್ಟು ಪೋಸ್ಟ್ಪೋನ್ ಮಾಡ್ತಾರೆ ಅದು ಅವರ ಮನೆಯವರಿಗೆ ಒಳ್ಳೇದು, ಅವರಿಗಲ್ಲ. ಇದು SIP ಗಿಂತ ಬೆಟರ್ ಅಲ್ಲ ಇದು? ಯಾವುದು? SIP ಇನ್ವೆಸ್ಟ್ ಮಾಡೋಕ್ಕಿಂತ ಬೆಟರ್ ಅಲ್ಲ? ಇಲ್ಲ, ದಿಸ್ ಇಸ್ ದ ಬೆಸ್ಟ್. There is nothing which can beat NPS. No other investment product which is available anywhere in the world can beat NPS. NPS is the best investment option ಅಂತ ಹೇಳಿದ್ರು. ಬಹಳ ಒಂದು ಉತ್ತಮ. ಮತ್ತೆ ಅದರಲ್ಲಿ ಫಂಡ್ ನೀವು ಹಾಕಿದ್ದು ಎಲೋಕೇಶನ್ ಕೂಡ ಫುಲ್ ಹೋಗ್ತದೆ. ನಿಮಗೆ ಚಾರ್ಜಸ್ ವೆರಿ 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 ಬೇರ್ ಮಿನಿಮಮ್. ಅದೇ ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇಸ್ ದ ಚೀಪೆಸ್ಟ್, ಬಟ್ ದ ಚಾರ್ಜ್ ಇಸ್ 0.3%. You will not believe, in NPS the charge is 0.001%. It is a fraction of an ETF cost. ಇದಕ್ಕಿಂತ ಕಾಸ್ಟ್ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಮ್ಮಿ. ಮುರಳೀಧರ್ ಅವ್ರು ಕೇಳ್ತಿದ್ರು ಇನ್ನೊಂಚೂರು ಕಮ್ಮಿ ಮಾಡಿದ್ರೆ ಒಳ್ಳೇದಿತ್ತು ಅಂತ. ಇನ್ನು ಸಾಧ್ಯ ಇಲ್ಲ. ದಿಸ್ ಇಸ್ ಜಸ್ಟ್. ಅವ್ರು ಹೇಳಿದೇನಂದ್ರೆ ಸಾಮಾಜಿಕ ನ್ಯಾಯ.
ಸಾಮಾಜಿಕ ನ್ಯಾಯ ಅಂದ್ರೆ 1,000 ಹಾಕಿದವನಿಗೆ 30 ರೂಪಾಯಿ, 10,000 ಹಾಕಿದವರು 30 ರೂಪಾಯಿ. ಅಂದ್ರೆ 1,000 ಒಂದು ದಿವಸಕ್ಕೆ ಮಾತ್ರ ಹಾಕುದವರು, ಅವ್ರು ಅದ್ರ ನಂತರ ಬಿಲ್ಡಪ್ ಮಾಡ್ತಾ ಹೋಗ್ತಾರೆ. ಅವ್ರು 1,000 ಹಾಕಿಬಿಟ್ಟು 30 ವರ್ಷ ಅದು 1,000 ಆಗಿರೋದಿಲ್ಲ. ಸೊ ದೇರ್ ಇಸ್ ಅನ್ ಎಕ್ಸ್ಪೆನ್ಸ್. ನಾವು ಡಾಕ್ಟರ್ ಎ.ಪಿ. ಆಚಾರ್ಯಗೆ ಏನ್ ಹೇಳುದು, ಒಂದು ಕಿವಿ ಮಾತು, ಎ.ಪಿ. ಆಚಾರ್ಯ ಸಂಬಳ ಜಾಸ್ತಿ ಆದದಿದ್ರೆ ಖರ್ಚು ಮಾಡೋದು ಬದಲಿಗೆ ನೀವು NPS ಗೆ ಹಾಕಿ. ಆದ್ರೆ ಒಂದೇನಂದ್ರೆ ಅರ್ಜೆಂಟಿಗೆ ನಿಮ್ಗೆ ವಿಡ್ರಾ ಮಾಡ್ಲಿಕ್ಕಿದ್ರೆ ಆ ಹಣವನ್ನು ಮಾತ್ರ NPS ಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ವಿಡ್ರಾವಲ್ ಕಷ್ಟ. ಅಪ್ ಟು 60 years. 60 years ಅಂತ ನಿಮಗೆ ಪೆನ್ಷನ್ ಮಂತ್ಲಿ ಬರ್ತದಲ್ಲ ಅದು? ಹೌದು. ಬೇಕಾದ್ರೆ ನೀವು ಅದನ್ನು ಇನ್ನೂ ಪೋಸ್ಟ್ಪೋನ್ ಮಾಡಿದ್ರೆ ಜಾಸ್ತಿ ಬರ್ತದೆ ಪೆನ್ಷನ್. ನೀವು 70 ಮಾಡಿದ್ರೆ ಸ್ವಲ್ಪ ಕಮ್ಮಿ ಬರ್ತದೆ. ನೀವು 70 years ತನಕ ನಿಮ್ಗೆ ಸಾಧ್ಯ ಇದ್ರೆ ಕಟ್ಟುವಂತದ್ದು, ಅಥವಾ ಕಟ್ಲಿಕ್ಕೆ ಆಗದೆ ಇದ್ರೆ ಅದನ್ನ ಅಲ್ಲೇ ಇಟ್ಟು ಕಾರ್ಪಸ್ ಬೆಳಿಲಿಕ್ಕೆ ಅವಕಾಶ. ಯಾ ಮೋರ್ ದ ಬೆಟರ್. ಅಲ್ಲ, ಈಗ ಹಾಗಾದ್ರೆ ನೀವು ಯಾವ್ದು ವಿಡ್ರಾ ಮಾಡ್ಲಿಕ್ಕೆ ಸಾಧ್ಯ, ನಿಮ್ಗೆ ಅರ್ಜೆಂಟ್ ಇಲ್ಲ ನೋಡಿ, ಆ ಹಣವನ್ನೆಲ್ಲ ನೀವು NPS ಗೆ ಹಾಕ್ಬಹುದು. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರೆ. ಪೆನ್ಷನ್ 60 to 70 ವರೆಗೆ ಬೇಕಾಗುತ್ತೆ ನಮಗೆ. ಓಕೆ, 60 to 70 ಆದ್ರೆ 60. ಈಗ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೆ, ನೀವು 5 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ರಲ್ಲ, ಆಫ್ಟರ್ 60 years ಐ ವಿಲ್ ಟೆಲ್ ಯು ಒನ್ ಥಿಂಗ್ ದಟ್ ಹಿ ಕ್ಯಾನ್ ಡೂ. ಅವರು ಎಲ್ಲ ಹಣವನ್ನು 60ಯಲ್ಲಿ ಕನ್ವರ್ಟ್ ಮಾಡಿ ಪೆನ್ಷನ್ ಆಗಿ ಕನ್ವರ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಅವರು ಅದನ್ನು ಪೆನ್ಷನ್ ಕನ್ವರ್ಟ್ ಮಾಡಿ 60% ಏನು ಅವರಿಗೆ ಕ್ಯಾಶ್ ಲಂಸಮ್ ಸಿಗ್ತದಲ್ಲ, ಈ ಸ್ಕೀಮ್ ನಲ್ಲಿ ಇನ್ನೊಂದು ಪ್ರಾವಿಷನ್ ಇದೆ. ಈ ಲಂಸಮ್ ಸಿಗುವಂತ ಕ್ಯಾಶ್ ಅನ್ನ 10 ಇನ್ಸ್ಟಾಲ್ಮೆಂಟ್ಗಳಾಗಿ 61, 62ರಿಂದ 70 ವರ್ಷ ತನಕ ಲಂಸಮ್ ತಗೊಳ್ಬಹುದು. ಅಂಡ್ ದಟ್ ಈಸ್ ಟ್ಯಾಕ್ಸ್ ಫ್ರೀ. ಅದರೊಳಗೆ ಅಡ್ವಾಂಟೇಜ್ ಅವ್ರಿಗೆ ಏನಂತ ಹೇಳಿದ್ರೆ, ಅಲ್ಲಲ್ಲ, ಅದು ನಿಮ್ಮ ಫ್ಯಾಮಿಲಿ, ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲಲ್ಲ. ಅವರಿಗೆ ನಿಮ್ಮ ನಂತರ ನಿಮ್ಮ ಫ್ಯಾಮಿಲಿ ಇದ್ರೆ ಅವ್ರಿಗೆ ಬೇಕಲ್ಲ. ಈಗ ಏನ್ ಮಾಡಿದಂತ ಅವ್ರು ಏನ್ ಹೇಳುದಂದ್ರೆ, ಎಟ್ ದ ಏಜ್ ಆಫ್ 60 years ನಿಮ್ಗೀಗ ಕಿಟ್ಟೀಗ ಆದ್ರೆ 60% ಇದು ನೀವು ಡ್ರಾ ಮಾಡೋದಾದ್ರೆ, ಸಪೋಸ್ ನಿಮ್ಗೆ ಆವಾಗ ಒಂದು 25 ಲಕ್ಷ ಉಂಟು, 60% ಡ್ರಾ ಮಾಡುವಾಗ 15 ಲಕ್ಷ ಆಯ್ತು. ಆ 15 ಲಕ್ಷ ನೀವು ಒಮ್ಮೆಲೆ ಡ್ರಾ ಮಾಡೋದು ಬದಲಿಗೆ ವರ್ಷಕ್ಕೆ 1.5 ಲಕ್ಷ 70 ವರ್ಷದವರೆಗೆ ಮಾಡಿ 70 ವರ್ಷದ ನಂತರ ಮತ್ತೆ ಪೆನ್ಷನ್ ಕೂಡ ತಗೊಳ್ಬಹುದು. ಕರೆಕ್ಟ್. ಅದು 70 ವರ್ಷ ಆಗ್ಬೇಕಂತಿಲ್ಲ, 65 ವರ್ಷದವರೆಗೆ ನೀವು 5 ವರ್ಷ ಅಲ್ಲಿ ಮಾಡಿದ್ರೆ 3 ಲಕ್ಷ 5 ಲಕ್ಷ ಮಾಡಿ 5 ವರ್ಷ, ಆಮೇಲೆ ಬೇಕಾದ್ರೆ ನೀವು ತಗೊಳ್ಳಿ. ವೆರಿ ಫ್ಲೆಕ್ಸಿಬಲ್. ಆವಾಗ ಏನಾಗ್ತದೆ, ಈಗ 60 ವರ್ಷದಲ್ಲಿ ಒಂದೇ ದಿವಸ ಡ್ರಾ ಮಾಡೋ ಬದಲಿಗೆ ದಟ್ ಮನಿ ಕ್ಯಾನ್ ಲಿಟರಲಿ ಡಬಲ್ ಓವರ್ ನೆಕ್ಸ್ಟ್ 10 years. ಕರೆಕ್ಟ್. ಐ ನೋ. ಅಂಡ್ ಇಟ್ ಇಸ್ 100% ಟ್ಯಾಕ್ಸ್ ಫ್ರೀ. ನೀವು Tier 2 ಅಕೌಂಟ್ ಅಲ್ಲಿ ಇಟ್ಟರೆ ಟ್ಯಾಕ್ಸ್ ಕಟ್ಟಬೇಕು, ಇದ್ರೊಳಗೆ ಇಟ್ಟರೆ ನಿಮಗೆ ಟ್ಯಾಕ್ಸ್ ಫ್ರೀ. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯ, ನಿಮಗೆ ಧನ್ಯವಾದಗಳು. ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ. ನಮಸ್ತೆ. ಯಾರು ಮಾತಾಡೋದು? ಉಮೇಶ್ ಪೈ, MGM ಕಾಲೇಜ್ ಉಡುಪಿಯಿಂದ. ಉಮೇಶ್ ಪೈ, MGM ಕಾಲೇಜ್ ಉಡುಪಿ, ಲೆಕ್ಚರರ್ ಅಲ್ವಾ ನೀವು? ಹೌದು ಸರ್. ಓಕೆ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಾವು ಈಗ NPS ಬಗ್ಗೆ ಇತ್ತೀಚೆಗೆ ಕೇಳಿದ್ದು ಮಾತ್ರ, ನಮ್ಗೆ ಅದ್ರ ಬಗ್ಗೆ ತುಂಬಾ ಮಾಹಿತಿ ಇಲ್ಲ. ಹೌದು. ಈಗ ನಾವೆಲ್ಲ ಒಂದು ಪರ್ಮನೆಂಟ್ ಆ ಕಾಲೇಜಿನ ಎಂಪ್ಲಾಯಿಗಳು. ಹೌದು. ನಮ್ಗೆಲ್ಲ ಏನಂತ ಹೇಳಿದ್ರೆ, ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಅಂತೇಳಿ ಒಂದು ಆಪ್ಷನ್ ಉಂಟು, ಸರ್ಕಾರದ್ದು. ಹೌದು, ಸರ್ಕಾರದ್ದು. ಈ ಪೆನ್ಷನ್ ಒಳ್ಳೇದಾ ಅಥವಾ NPS ಒಳ್ಳೇದಾ ಒಂದು? ಮತ್ತೆ ನಾವು ಈಗ ಆಲ್ರೆಡಿ ಈಗ ಸರ್ವಿಸ್ ಅಲ್ಲಿ ಇದ್ದವರು NPS ಗೆ ಹೋಗ್ಬಹುದಾ? ಈಗ ಹೋದ್ರೆ ಏನಾದ್ರೂ ಲಾಭ ಉಂಟಾ? ಮತ್ತೆ ಈ NPS ಗೆ ಹೋದ್ಮೇಲೆ ನಮ್ಗೆ ಮಧ್ಯದಲ್ಲಿ ಏನಾದ್ರೂ ಅವಾಂತರ ಆದ್ರೆ ಅದರಿಂದ ಏನಾದ್ರೂ ಲಾಭ ಉಂಟಾ? ಡೆತ್ ಆದ್ರೆ ಹೇಗೆ ಅದ್ರದ್ದು ಇದಂತೇಳಿ. ಹೌದು. ನಿಮ್ದು ಏಜ್ ಎಷ್ಟು ಈಗ? ನಾವು ಈಗ ಸರ್ಕಾರಿ ನೌಕರರು. ನಿಮ್ಮ ಪ್ರಾಯ ಎಷ್ಟು? ನನ್ನ ಪ್ರಾಯ 51 ವರ್ಷ. 51 ವರ್ಷ ಅಂದ್ರೆ ನಿಮ್ಗೆ ರಿಟೈರ್ಮೆಂಟಿಗೆ ಇನ್ನೂ 9 ವರ್ಷ ಸರ್ವಿಸ್ ಉಂಟು. 9 ವರ್ಷ ಉಂಟು ಸರ್. ಓಕೆ, ಬಹಳ ಒಂದು ಉತ್ತಮ ಪ್ರಶ್ನೆ. ಪ್ರಪ್ರಥಮವಾಗಿ ಅವರು ಹೇಳಿದ್ರು, ಆಲ್ರೆಡಿ ಅವರಿಗೆ ಸರ್ಕಾರದ ಪೆನ್ಷನ್ ಉಂಟು. ಅದಲ್ಲದೆ ಈಗ ಊಟ ಬೇರೆ ಪಡಿ ಬೇರೆ ಕೂಡ ಮಾಡಬಹುದಲ್ಲ? ನೋಡಿ, ಅವರ ಅಲ್ಲಿಯ ಸ್ಕೀಮ್ ಇರಬಹುದು, ಅದು ಹೇಗೆ ಕೆಲಸ ಮಾಡ್ತದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಷ್ಟೇ ಉತ್ತರ ಹೇಳಬಲ್ಲೆ ನಾನು, ಆ ಸ್ಕೀಮು NPS ನಷ್ಟೇ ಚೆನ್ನಾಗಿರ್ಬೋದು, NPS ಗಿನ ಉತ್ಕೃಷ್ಟ ಆಗಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ದಿಸ್ ಇಸ್ NPS ಇಸ್ ದ ಬೆಸ್ಟ್ ಸ್ಕೀಮ್. ಅದಕ್ಕಿಂತ ಬೆಟರ್ ಅಂಡ್ ಬೆಸ್ಟ್ ಸ್ಕೀಮ್ ಯಾವುದಿಲ್ಲ. ಅವರು ಈಗ ಆಲ್ರೆಡಿ ಆ ರೆಗ್ಯುಲರ್ ಪೆನ್ಷನ್ ಅಲ್ಲಿ ಇದ್ದು ಅವ್ರದೀಗ ಸೇವಿಂಗ್ಸ್ ಇನ್ನು ಎಕ್ಸ್ಟ್ರಾ ಮಾಡಿದ್ರೆ ಪುನಃ NPS ಗೂ ಜಾಯಿನ್ ಆಗಬಹುದಾ? ಖಂಡಿತವಾಗಿಯೂ ಜಾಯಿನ್ ಆಗಬಹುದು. ನೀವೀಗ ರೆಗ್ಯುಲರ್ ಪೆನ್ಷನ್ ಇದ್ರು NPS ಗೆ ಕೂಡ ಪುನಃ ಜಾಯಿನ್ ಆಗಬಹುದು. ಉಮೇಶ್ ಪೈ ಅವರೇ. ಹೌದು. ಅದು ಜಾಯಿನ್ ಆಗ್ಬೇಕಾದ್ರೆ ಪ್ರೊಸೀಜರ್ ಏನು ಉಂಟದು? ಪ್ರೊಸೀಜರ್ ಏನಿಲ್ಲ, ನೀವು ಯಾವ್ದಾದ್ರು ಬ್ಯಾಂಕಿಗೆ, ನ್ಯಾಷನಲೈಸ್ ಬ್ಯಾಂಕಿಗೆ
ಹೋಗಿ ಈಗ PPF ಅಕೌಂಟ್ ಓಪನ್ ಮಾಡ್ತಿರಲ್ಲ, ಅದೇ ರೀತಿ ಒಂದು ಅಕೌಂಟ್ ಓಪನಿಂಗ್ ಫಾರ್ಮ್ ಕೇಳಿದ್ರೆ ಆಯ್ತು, ಪ್ಯಾನ್ ನಂಬರ್ ಅಂತ ಕೊಡ್ಲಿಕ್ಕೆ. ಪ್ಯಾನ್ ಈಗ ಪ್ಯಾನ್ ಪಾಯಿಂಟ್ ಆಫ್ ಸರ್ವಿಸ್ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಸ್, ಯಾವುದೇ ಪ್ರೈವೇಟ್ ಬ್ಯಾಂಕ್, ಪೋಸ್ಟ್ ಆಫೀಸ್ಗಳು, ಬಹಳಷ್ಟು NBFCಗಳು ಹಳ್ಳಿ ಮೂಲೆ ಎಲ್ಲಾ ಕಡೆನೂ ಸಿಗ್ತದೆ. ಅಲ್ಲಿಗೆ ಹೋಗಿ ನಮಗೆ NPS ಗೆ ಸಬ್ಸ್ಕ್ರಿಪ್ಷನ್ ಫಾರ್ಮ್ಸ್ ಕೇಳಿ. NPS ಫಾರ್ಮ್ ಸಬ್ಸ್ಕ್ರಿಪ್ಷನ್ ಕೇಳೋದು, ಅವರು ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು? KYC ಡಾಕ್ಯುಮೆಂಟ್, ನಿಮ್ದು ID ಪ್ರೂಫ್, ನಿಮ್ಮ ಪಾನ್ ಕಾರ್ಡ್, ಆಧಾರ್ ಪ್ರೂಫ್, ಮತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್, ಇದು ಸೇಮ್. ಮೂರನೇದು ನಿಮ್ಮ ಫೋಟೋ, ಬಾಕಿ ನಿಮ್ಮ ಇಮೇಲ್ ಐಡಿಗಳು ಮತ್ತೆ ನಾರ್ಮಲ್ ನಿಮ್ಮ ಕಮ್ಯುನಿಕೇಶನ್ ಈ ಡೀಟೇಲ್ಸ್ಗಳು ಇರ್ತದೆ. 1,000 ರೂಪಾಯಿ ಮಿನಿಮಮ್ ಅಕೌಂಟ್ ಓಪನ್, 1,000 ರೂಪಾಯಿ ಮಿನಿಮಮ್. ಅಷ್ಟು ನೀವು ಕೊಟ್ಟ ಮೇಲೆ ನಿಮ್ಗೆ ಅಕೌಂಟ್ ಓಪನ್ ಮಾಡಿ ಪ್ರಾನ್ ಅಕೌಂಟ್ ನಂಬರ್ ಅಂತ ಸಿಗುತ್ತೆ. ಸಿಕ್ಕಿ ಹಾಗೆ ಒಂದು 15 ದಿವಸದೊಳಗೆ ನಿಮಗೆ ಮನೆಗೆ ಒಂದು ಮೇಲ್ ಬರ್ತದೆ. ಈಗ ಆಲ್ರೆಡಿ ಅವರು ಪೆನ್ಷನ್ ಗೆ ಬೇರೆ ಕಡೆ ಎಲಿಜಿಬಲ್ ಆದ್ರೆ ಇಲ್ಲಿ ಅವರಿಗೆ ಪ್ರಾನ್ ಅಕೌಂಟ್ ಅದು ಇದ್ರೆ ಅದು ಗೊತ್ತಿಲ್ಲ ನನಗೆ. ಅದಕ್ಕೂ ಕೂಡ ಪ್ರಾನ್ ನಂಬರ್ ಅಲ್ಲಿ ಆಲ್ರೆಡಿ ಆಗಿದ್ರೆ ಬಹುಶಃ ಸೇಮ್ ಪ್ರಾನ್ ನಂಬರ್ ಆಗ್ತದೆ. ಪ್ರಾನ್ ನಂಬರ್ ಅಂದ್ರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್. ಇದು ಎರಡೆರಡು ನಂಬರ್ ಆಗುದಿಲ್ಲ, ಲೈಫ್ ಲಾಂಗ್ ಇದು ಇರುವಂತದ್ದು. ಒಂದೇ ಕಡೆ ನಂಬರ್ ಹೇಗೆ ಎರಡೆರಡು ಆಗುದಿಲ್ಲ, ಅದೇ ರೀತಿ ಪ್ರಾನ್ ನಂಬರ್ ಎರಡೆರಡು ಆಗುದಿಲ್ಲ. ಆದ್ರೆ ಪೆನ್ಷನ್ ಸ್ಕೀಮ್ ಎರಡೆರಡು ಜಾಯಿನ್ ಆಗ್ಬಹುದು, ಖಂಡಿತವಾಗಿ ಜಾಯಿನ್ ಆಗ್ಬಹುದು. ಇದು ಆಲ್ ಸಿಟಿಸನ್ ಮಾಡೆಲ್. ಈಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಇದು ಆಲ್ ಸಿಟಿಸನ್ ಮಾಡೆಲ್. ಅವರಲ್ಲಿ ಇದಕ್ಕೆ ಗವರ್ಮೆಂಟ್ ಮಾಡೆಲ್ ಇದ್ದಿರಬಹುದು. ಅದು ಬಿಡಿ, ಅದು ಬೇಡ. ಈಗ ಅವ್ರು ಹೇಳಿದ್ರು ಪಕ್ಕನೆ ಏನಾದ್ರು ಡ್ಯೂರಿಂಗ್ ಪೆನ್ಷನ್ ಮಾಡ್ತಾ ಇರುವಾಗ ಏನಾದ್ರು ಒಂದು ಡೆತ್ ಆದ್ರೆ ಅದರದ್ದು ಹೇಗೆ ಹಣ ಸಿಗ್ತದೆ? ಇನ್ ದಿ ಇವೆಂಟ್ ಆಫ್ ಡೆತ್ ಅವರಿಗೇನು ಡೆತ್ ಬೆನಿಫಿಟ್, ಅಡಿಷನಲ್ ಬೆನಿಫಿಟ್, ಪ್ರಾಫಿಟ್ ಅಂತ ಇಲ್ಲ. ಇವ್ರೇನು ಹಣ ಹಾಕಿದ್ದಾರೆ ಇಲ್ಲ, ದೇರ್ ಇಸ್ ನೋ ಎಕ್ಸ್ಟ್ರಾ ಬೆನಿಫಿಟ್ ಫಾರ್ ಇಮ್. ಬಟ್ ಇವ್ರು ಎಷ್ಟೋ ಹಣ ಹಾಕಿದ್ದಾರೆ, ಅದು ಈಗ ಬೆಳೆದು ಇಷ್ಟೋ ತನಕ ಎಷ್ಟೋ ಆಗಿದೆ, ಆ ಹಣ ಅವರ ನಾಮಿನಿಗೆ ಹೋಗ್ತದೆ. ಅವರ ನಾಮಿನಿ ಅದನ್ನ ಬೇಕಾದ್ರೆ ಯೂಸ್ ಮಾಡಬಹುದು, ಫುಲ್ ಡ್ರಾ ಮಾಡಬಹುದು, 100% ಟ್ಯಾಕ್ಸ್ ಫ್ರೀ ಡ್ರಾ ಮಾಡಬಹುದು, ಅಥವಾ ಅವರು ಅದನ್ನ ಬೇರೆ ಅವರು ಅದನ್ನು ಪೆನ್ಷನ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎರಡು ಪ್ರಾವಿಷನ್ ಇದೆ. ಆದ್ರೆ ಒಂದು ನಿಮ್ದು ಗವರ್ಮೆಂಟ್, ಉಮೇಶ್ ಪೈ ಅವರ ಲೈನ್ ಅಲ್ಲಿ ಇದ್ದೀರಾ? ಈಗ ನೋಡಿ, ಗವರ್ಮೆಂಟ್ ಪೆನ್ಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಫ್ಯಾಮಿಲಿ ಪೆನ್ಷನ್. ಈಗ ಯಾರಾದ್ರೂ ಒಬ್ರು ತೀರಿ ಹೋದ್ರೆ ಅವರ ಫ್ಯಾಮಿಲಿಗೆ ಅದ್ರದ್ದು ಅರ್ಧದಷ್ಟು ಅಥವಾ 1/3 ಮಾತ್ರ ನಾರ್ಮಲ್ ಪೆನ್ಷನ್ ಸಿಗುದು. ಆದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದು ಬ್ಯೂಟಿ ಏನಂದ್ರೆ ನಿಮ್ಗೆ ಎಷ್ಟು ಪೆನ್ಷನ್ ಸಿಗ್ತದೆ ಅದೇ ಅಮೌಂಟ್ ಪೆನ್ಷನ್ ಅವ್ರಿಗೆ ಸಿಗ್ತದೆ. ಯಾಕಂದ್ರೆ ನಿಮ್ಮ ಹಣ ನಿಮ್ಮ ಹತ್ರ ಈಗ ನೀವು UGC ಸ್ಕೇಲ್ ಅಂತ ಅಲ್ವಾ, ಆ ಖರ್ಚು ಜಾಸ್ತಿ ಮಾಡಬೇಡಿ. ನಾಳೆ ನೀವು ಇನ್ನೊಂದು NPS ಅಕೌಂಟ್ ಓಪನ್ ಮಾಡಿ, ಅಥವಾ ನಿಮ್ಮ ವೈಫ್ ಹೆಸರಲ್ಲಿ ಕೂಡ ಅವ್ರ ಅಕೌಂಟ್ ಓಪನ್ ಮಾಡಬಹುದು. ಖಂಡಿತ ಮಾಡಬಹುದು, ವೈಫ್ ಹೆಸರಲ್ಲಿ ಕೂಡ ಮಾಡಬಹುದು. ಮತ್ತೆ ನಿಮ್ಗೆ ಇನ್ನೊಂದು, ನೀವು ನಿಮ್ಮ ಹೆಸರಲ್ಲಿ ಮಾಡಿದ್ರೆ NPS ಅಕೌಂಟ್ಗೆ ಪುನಃ ನಿಮ್ಗೆ 80CCD ಒಂದು ಪ್ರಕಾರ 50,000 ರೂಪಾಯಿ ಅಡಿಷನಲ್ ಬೆನಿಫಿಟ್ ಕೂಡ ಸಿಗ್ತದೆ. ಕರೆಕ್ಟ್. ನಿಮ್ಗೆ 80C ಬೇರೆ 1.5 ಲಕ್ಷ ಇರಬಹುದು, ಇಲ್ದಿದ್ರೆ ಆ 1.5 ಪ್ಲಸ್ ಇದು 50, 2 ಲಕ್ಷದವರೆಗೆ ಬೆನಿಫಿಟ್ ಉಂಟು. ಹಾಗಾದ್ರೆ ನೀವೆಲ್ಲ ಲೆಕ್ಚರರ್ಸ್ಗೆ ಹೇಳಿದ್ದು ವೆರಿ ಗುಡ್ ಸ್ಕೀಮ್. ಮತ್ತೆ ನಿಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಜಾಯಿನ್ ಆದವರಿಗೆ ತುಂಬಾ ವರ್ಷದ ಕಾಲೇಜಿಂದ ಪರ್ಮನೆಂಟ್ ಮಾಡ್ತಾರೆ, ಆದ್ರೆ ಸರ್ಕಾರದ ಪರ್ಮನೆಂಟ್ ಇಲ್ಲ, ಅವ್ರಿಗೆ ಪೆನ್ಷನ್ ಇಲ್ಲ. ಅಂತವ್ರು ಕೂಡ ಈ NPS ಸ್ಕೀಮಿಗೆ ಜಾಯಿನ್ ಆದ್ರೆ ಅತಿ ಉತ್ತಮ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಬಟ್ ನಮ್ಮಲ್ಲಿ ಏನಾಗುತ್ತುಂಟಾ, ಈಗ ಹೊಸದಾಗಿ ಜಾಯಿನ್ ಆದವರು, ಗವರ್ಮೆಂಟ್ ಇಂದ ಜಾಯಿನ್ ಆದವರಿಗೆ ಎಲ್ಲ NPS ನ್ಯೂ ಪೆನ್ಷನ್ ಸ್ಕೀಮಿಗೆ ಜಾಯಿನ್ ಆಗಿದ್ದಾರಲ್ಲ. ಹಾಗಾದ್ರೆ ಆಯ್ತಲ್ಲ, ಅವ್ರಿಗೆ ತೊಂದರೆ ಇಲ್ಲ. ಹೌದು, ಓಲ್ಡ್ ನಮಗೆ ಪೆನ್ಷನ್ ಇಲ್ಲ ಅವ್ರಿಗೆ. ಹೌದು, ಅದ್ರಲ್ಲಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಅಡಿಷನಲ್ ಅಮೌಂಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು ಟೈರ್ 1, ಅಥವಾ ಅವರಿಗೆ ಹಣ ಅಗತ್ಯ ಇರಿದ್ರೆ ಯಾವಾಗಾದ್ರೂ ಅರ್ಜೆಂಟ್ ಬೀಳ್ತದಾದ್ರೆ ಇನ್ನೊಂದು ಟೈರ್ 2 ಅಕೌಂಟ್ ಅಂತ ಉಂಟು. ಅದರ ಬಗ್ಗೆ ಹೇಳಿ, ಟೈರ್ 2, ಟೈರ್ 1 ಅಕೌಂಟ್. ಈ ಟಿಯರ್ 1 ಅಂತ ಹೇಳಿದ್ರೆ ಇದು ಪ್ರೈಮರಿ ಅಕೌಂಟ್. ನಿಮ್ಮ ಹತ್ರ ಟಿಯರ್ 1 ಅಕೌಂಟ್ ನೀವು ಓಪನ್ ಮಾಡದಿದ್ರೆ ನಿಮ್ಗೆ NPS ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಸೊ ಟೈರ್ 1 ಅಕೌಂಟ್ ಈಸ್ ಇಲ್ಲಿಕ್ವಿಡ್ ಅಕೌಂಟ್, ಅದು ನಾನ್ ವಿಡ್ರಾಯಬಲ್ ಅಕೌಂಟ್. ಅದು ಸೊ ಇದ್ರೊಳಗೆ ನೀವು ಏನು ಹಣ ಹಾಕ್ತೀರಿ ಅದನ್ನ ನಿಮ್ಗೆ ವಾಪಸ್ ತೆಗಿಲಿಕ್ಕೆ ಆಗುದಿಲ್ಲ, ಎಕ್ಸೆಪ್ಟ್ ಡ್ಯೂರಿಂಗ್ ರಿಟೈರ್ಮೆಂಟ್ ಅಥವಾ ಎಕ್ಸಿಜೆನ್ಸಿಸ್ ನಲ್ಲಿ ಸಬ್ಜೆಕ್ಟ್ ಟು ಕಂಡೀಷನ್ಸ್ ನಾವು ಮಾಡಬಹುದು. ಟಿಯರ್ 2 ಅಕೌಂಟ್ ಅಂತ ಹೇಳಿದ್ರೆ ಇಟ್ಸ್ ಎ ನಾರ್ಮಲ್ ಸೇವಿಂಗ್ ಅಕೌಂಟ್. ನೀವು ಬ್ಯಾಂಕಲ್ಲಿ SB ಹೇಗೆ ಇಡ್ತೀರಿ ಹಾಗೆ ಇಟ್ಟಿರ್ತೀರಿ. ಇದರೊಳಗೆ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇಲ್ಲ. ಇದರಲ್ಲಿ ಏನು ಬೆಳೆದಿರುವಂಥ ಹಣ ಇದೆ ಅದು ಯಾವ ಅಸೆಟ್ ಕ್ಲಾಸ್ ಅಲ್ಲಿ ಇಕ್ವಿಟಿಯಲ್ಲಿ ಇದ್ರೆ ಇಕ್ವಿಟಿ ಪರ್ಟೈನಿಂಗ್ ಟ್ಯಾಕ್ಸಸ್, ಬಾಂಡ್ಸ್ ಇದ್ರೆ ಫಿಕ್ಸ್ಡ್ 10% ಇಂದ 15%, ಶಾರ್ಟ್ ಟರ್ಮ್ ಆದ್ರೆ 15%, ಇದಾದ್ರೆ 10%. ಸೇಮ್ ಆಸ್ ಯುವರ್ ಮ್ಯೂಚುವಲ್ ಫಂಡ್ ಟ್ಯಾಕ್ಸೇಷನ್ ಏನು ಬರುತ್ತೆ ಅದೇ ರೀತಿಯ ಟ್ಯಾಕ್ಸೇಷನ್. ಮ್ಯೂಚುವಲ್ ಫಂಡ್ ಓನ್ಲಿ ಲೈಕ್ ಮ್ಯೂಚುವಲ್ ಫಂಡ್ಸ್. ಬಟ್ ಮ್ಯೂಚುವಲ್ ಫಂಡಿಗೆ ಇದಕ್ಕೆ ವ್ಯತ್ಯಾಸ ಏನು?
ಮ್ಯೂಚುವಲ್ ಫಂಡಿಗೂ ಮತ್ತೆ ಇದಕ್ಕೂ ಅವ್ರ ಫಂಡ್ ಮ್ಯಾನೇಜರ್ ಸ್ವಲ್ಪ ಹಣ ಜಾಸ್ತಿ ತಗೊಳ್ತಾರಲ್ಲ, 2.5% ಏನೋ ತಗೊಳ್ತಾರಲ್ಲ. ನಾವು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಕೂಡ ಒಂದು ಇಟ್ಸ್ ಅಲ್ಲ. ಆದ್ರೆ ಅದು ಚಾರ್ಜಸ್ ಉಂಟಲ್ಲ, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂಡರ್ ಮ್ಯೂಚುವಲ್ ಫಂಡ್ ಕಂಪೇರ್ ಟು NPS ಈಸ್ ಹೈಯರ್, ಬಟ್ ಇಟ್ ಹ್ಯಾಸ್ ಮಲ್ಟಿಪಲ್ ಡಿಫರೆಂಟ್ ಟೈಪ್ಸ್ ಇದೆ ಅದರೊಳಗೆ. ಫಾರ್ ಎಕ್ಸಾಂಪಲ್ NPS ನಲ್ಲಿ ಒಂದು ರಿಸ್ಟ್ರಿಕ್ಟೆಡ್ ಇಷ್ಟೇ ಇದೇ ರೀತಿ ಆಟೋಮ್ಯಾಟಿಕ್ ಚಾಯ್ಸು, ಇಲ್ಲ ಅಂದ್ರೆ ಅಕೌಂಟಿಗೆ ಕೂಡ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಸೇಮ್ ಆಸ್ Tier 1. ಭಾರಿ ಅತ್ಯುತ್ತಮ. ಇಟ್ ಇಸ್ ಸೇಮ್ ಆಸ್ Tier 1. ನಮ್ಮ ಉಮೇಶ್ ಪೈ ಅವರು ಲೆಕ್ಚರರ್ ಆಗಿ ಬಹಳ ಎಲ್ಲ ಜ್ಞಾನೋದಯ ಆಗುವಂತ ಒಂದು ಕ್ವಶನ್ ಕೇಳಿದಿರಿ ಉಮೇಶ್ ಪೈ ಅವರೇ. ಹಲೋ, ಹೇಳಿ ಸರ್. ಉಮೇಶ್ ಪೈ ಅವರೇ, ಇವ್ರದ್ದು NRI ಮನಿ ಕ್ಲಿನಿಕ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಉಂಟು. 100ಕ್ಕಿಂತಲೂ ಹೆಚ್ಚು ಅವರು ಯೂಟ್ಯೂಬ್ ಅನ್ನು ಬೇರೆ ಬೇರೆ ಟಾಪಿಕ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಈ NPS ಬಗ್ಗೆ 5 ಯೂಟ್ಯೂಬ್ ಇದು 5 ಬೇರೆ ಬೇರೆ ಇದನ್ನು ಬೇರೆ ಬೇರೆ ದಿನ ಪ್ರಸಾರ ಮಾಡಿದ್ದಾರೆ. ಅದನ್ನು ಕೂಡ ನೋಡಿದ್ರೆ ಇದರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗ್ತದಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಮತ್ತೆ ಈಗ ನೋಡಿ, ಅದು ಅವ್ರದ್ದು ನಂಬರ್ ಕೂಡ ಇಲ್ಲಿ ಉಂಟು ನೋಡಿ. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಮೇಲ್ ಮಾಡಬಹುದು. ಡಾಕ್ಟರ್ ಚಂದ್ರಕಾಂತ್ ಭಟ್ ಟಿವಿ ಪರದೆ ಮೇಲೆ ಹಾಕಿದ್ದೇವೆ. ಅವರು ದುಬೈ ನಂಬರ್, ಇಂಡಿಯನ್ ನಂಬರ್, ಇಮೇಲ್ ID, ವೆಬ್ಸೈಟ್ ಮತ್ತೆ ಯೂಟ್ಯೂಬ್ ಚಾನಲ್ ಇದು ಅಡ್ರೆಸ್ ಕೂಡ NRI ಮನಿ ಕ್ಲಿನಿಕ್ ಅಂತ. ಯಾವುದಕ್ಕೆ ಬೇಕಾದ್ರೂ ನೀವು ಸಂದೇಹ ಇದ್ರೆ ಹೋಗ್ಬಹುದು. ಮತ್ತೆ ಯಾವುದೇ ಕನ್ಸಲ್ಟೇಷನ್ ಉಂಟಲ್ಲ, ಕನ್ಸಲ್ಟೇಷನ್ ಅವರು ಚಾರ್ಜ್ ಮಾಡುದಿಲ್ಲ. ಆದ್ರೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಅವರ ಅಡ್ವೈಸ್ ಪ್ರಕಾರ ನೀವು ಹೋಗ್ಬಹುದು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಗೆ ಅವ್ರ ಬಗ್ಗಿಂತ ನೀವೇ ಇದ್ದೀರಲ್ಲ, ಹೇಗೂ ನೀವು ಹೇಗೂ ಕನ್ಸಲ್ಟೇಷನ್ ತಗೊಳ್ಳಿಲ್ಲ ಅಲ್ಲ ನಮ್ಮ ಹತ್ರ. ಓಕೆ, ಬಹಳ ಸಂತೋಷ ಉಮೇಶ್ ಪೈ ಅವರೇ, ನೀವು ಉತ್ತಮ ಪ್ರಶ್ನೆ ಕೇಳಿದಕ್ಕೆ ನಿಮಗೆ ಧನ್ಯವಾದ. ಓಕೆ, ಥ್ಯಾಂಕ್ ಯು. ಸೊ ನೋಡಿ, ಒಂದು ಲೆಕ್ಚರರ್ ಆಗಿ ಈ ನಮ್ಮ ಒಂದು ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂದರೆ ಅವರ ಒಂದು ಇಂಟೆನ್ಷನ್ ಏನಂದರೆ, ಒಬ್ಬ ಅಧ್ಯಾಪಕ ಎಷ್ಟು ನಾಲೆಜ್ ಪಡ್ಕೊಳ್ತಾನೆ ಅದನ್ನು ಹೆಚ್ಚು ಜನರಿಗೆ ಅದು ಪಸರಿಸಲಿಕ್ಕೆ ಸುಲಭ ಆಗ್ತದೆ. ಸೊ ಬಹಳ ಒಂದು ಉತ್ತಮ ನಮ್ಮ ಉಮೇಶ್ ಪೈ ಅವರು ಒಂದು MGM ಕಾಲೇಜ್ ಲೆಕ್ಚರರ್ ಆಗಿ ಉತ್ತಮ ಒಂದು NPS ಬಗ್ಗೆ ಕೇಳಿದ್ರು. ಈಗ ಟ್ಯಾಕ್ಸ್ ಬೆನಿಫಿಟ್ ಬಗ್ಗೆ ನಾವು ಬರುವ. ಈಗ ಇನ್ವೆಸ್ಟ್ ಮಾಡುವಾಗ ಎಷ್ಟು, ಅದರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡುದು? ನಾನು ರಾಜಲಕ್ಷ್ಮಿ ಅಂತ ಕಾವೂರಿಂದ ಮಾತಾಡುದು. ರಾಜಲಕ್ಷ್ಮಿ ಫ್ರಾಮ್ ಕಾವೂರು. ಮೇಡಮ್, ನೀವು ಏನ್ ಮಾಡ್ತಾ ಇದ್ದೀರಿ ಮೇಡಮ್? ನಾನು ಗೃಹಿಣಿ. ಸಾರಿ, ಗೃಹಿಣಿ. ಗೃಹಿಣಿ ಆದ್ರೆ ಬಾರಿ ಒಳ್ಳೇದು. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳಿ ಮೇಡಮ್, ನಿಮ್ಮದು ಏನಾದ್ರು ಪ್ರಶ್ನೆ ಕೇಳಿ. ಏನಂದ್ರೆ ಈ ಸ್ಕೀಮು ಬ್ಯಾಂಕ್ ಅಲ್ಲಿ ಮಾಡ್ತಾರಾ, ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ತಾರಾ ಅಂತ? ಎರಡು ಕಡೆಯಲ್ಲಿ ಮಾಡಬಹುದು. ಡಾಕ್ಯುಮೆಂಟ್ಸ್ ಎಲ್ಲ ಎಂತ ಬೇಕಂತ ಒಂಚೂರು ಹೇಳ್ಬಹುದಾ ಸರ್? ಬಾರಿ ಸಿಂಪಲ್. ಈಗ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಒಂದು ಫೋಟೋ ಮತ್ತೆ ನಿಮ್ಮ ಫೋಟೋ, ಇದಿಷ್ಟು ಹಿಡ್ಕೊಂಡು ಬ್ಯಾಂಕಿಗೆ ಹೋದ್ರೆ ಮಿನಿಮಮ್ 1000 ರೂಪೀಸ್ ಇದ್ರೆ ನೀವು ಹೇಳಿದ್ರೆ ಆಯ್ತು, NPS ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಮಾಡ್ತಾರೆ. ಮನೆ ಹತ್ರ ಇರೋ ಬ್ಯಾಂಕ್, ಪೋಸ್ಟ್ ಆಫೀಸ್, ಯಾವ ಬ್ಯಾಂಕಿಗೆ ಹೋದ್ರು ಮಾಡ್ತಾರೆ, ಅಥವಾ ಪೋಸ್ಟ್ ಆಫೀಸಿಗೆ ಹೋದ್ರು ಮಾಡ್ತಾರೆ. ಮಿನಿಮಮ್ ಈಗ ಸ್ಟಾರ್ಟಿಂಗ್ 1000 ರೂಪಾಯಿ ಹಾಕಿದ್ರೆ ಆಯ್ತು. ಆಮೇಲೆ ನಿಮ್ಗೆ ಬೇಕಾದಾಗ ಅನುಕೂಲ ಆದಾಗೆ ಆಗ್ತಾ ಹೋಗ್ಬೋದು ಮೇಡಮ್. ಬಹಳ ಖುಷಿ ಆಯ್ತು, ನೀವು ಗೃಹಿಣಿಯಾಗಿ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರಿ. ಡಬ್ಬಿಯಲ್ಲಿ ನಿಮ್ಮ ಈ ಜಿನ್ಸಿ ಡಬ್ಬಿಯಲ್ಲೆಲ್ಲ ಹಣ ಇಡುವುದು ಬದಲಿಗೆ ಇದರಲ್ಲಿ ಹಾಕಿ ನೀವು. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ ಮೇಡಮ್, ಧನ್ಯವಾದಗಳು ನಿಮಗೆ. ನೋಡಿ, ಈಗ ಗೃಹಿಣಿಯರು ಕೂಡ ಒಂದು ಇದರ ಬಗ್ಗೆ ಒಂದು ಬಹಳ ಒಂದು ಇದರಲ್ಲಿ ಈಗ ಟ್ಯಾಕ್ಸ್ ಬೆನಿಫಿಟ್ ಬಗ್ಗೆ. ಟ್ಯಾಕ್ಸ್ ಅಂತ ಹೇಳಿದ್ರೆ ನೀವು ಒಂದು ಏನಂತ ಹೇಳಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ಸ್ ಅಂದ್ರೆ ನೀವು ಇದಕ್ಕೆ ಹಾಕುವಂತ ಹಣಕ್ಕೆ ನಿಮಗೆ ವರ್ಷಕ್ಕೆ 50,000 ರೂಪಾಯಿಗಳ ಕಾಲ 80 CCD 1B ನಲ್ಲಿ ನಿಮಗೆ 50,000 ಎಕ್ಸ್ಟ್ರಾ ಸಿಗುತ್ತೆ. ಇದು 80C ಅಲ್ಲಿ 1.5 ಲಕ್ಷ ಪ್ರಾವಿಷನ್ ಇದೆ. ಅದಲ್ಲದೆ ಅದು ಖಾಲಿ ಆಗಿದ್ರೆ ಅಡಿಷನಲ್ 50,000 ಅದರೊಳಗೆ. ಈಗ ಆಲ್ರೆಡಿ LIC ಪ್ರೀಮಿಯಂ ಬೇರೆ ಎಲ್ಲ 1 ಲಕ್ಷ ಇದ್ರೆ ಈಗ NPS ಅಲ್ಲಿ 50,000, ಅದಕ್ಕೆ ಪ್ಲಸ್ 50,000 80 CCD 1B ಅಲ್ಲಿ ಆವಾಗ 1 ಲಕ್ಷದವರೆಗೆ ಕೂಡ ಸಿಗ್ತದೆ. ಕರೆಕ್ಟ್. ಸೊ 80 CCD ಇಟ್ ಈಸ್ ಅಡಿಷನಲ್ ಬೆನಿಫಿಟ್. ಈಗ ಯಾರಾದರೂ ಆಲ್ರೆಡಿ 80C 1.5 ಲಕ್ಷ ಖಾಲಿ ಆದದಿದ್ರೆ ಅವ್ರಿಗೆ ಇನ್ನೂ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಸಿಗಬೇಕಾದ್ರೆ ಇವರು 80 CCD 1B ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾಯಿನ್ ಆದ್ರೆ 50,000 ರೂಪಾಯಿವರೆಗೆ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಆಯ್ತು, ನೀವು ಅದು ಹೇಳಿದ್ರಲ್ಲ ಫಸ್ಟ್ EEE ಬಗ್ಗೆ ಹೇಳಿ.
ಟ್ರಿಪಲ್ ಎ ಅಂತ ಹೇಳಿದ್ರೆ ನೀವು ಇದಕ್ಕೇನು ಹಣ ಹಾಕ್ತೀರಿ, ಈಗ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗೋದು ಬೇರೆ, ನೀವು ಇದಕ್ಕೆ ಹಾಕಿದ್ರು ಅಂತೇಳಿ ನಿಮ್ಗೆ ಯಾರು ಟ್ಯಾಕ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಈಗ ನೀವು ಉದಾಹರಣೆಗೆ 1 ಲಕ್ಷ ರೂಪಾಯಿ ಇದ್ರಲ್ಲಿ ಹಾಕಿದ್ರೆ ಒಂದು 20 ವರ್ಷ ಅದರೊಳಗೆ ಇಟ್ರಿ, ಈ 1 ಲಕ್ಷ ನೀವು ಹಾಕಿರೋದು ಏನಿದೆ ಇದು 10 ಲಕ್ಷ ಆಯ್ತು ಅಂತ ಆಲೋಚನೆ ಮಾಡಿ. ಇದಕ್ಕೆ ಏನು ಗ್ರೋತ್ ಆಗಿರುತ್ತೆ, ಗ್ರೋತ್ ಈಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ಹಾಗೆ ನೀವು ಹಣವನ್ನು ತೆಗಿತೀರಿ ಯಾವಾಗ 60 ವರ್ಷ ಮಾಡಿದ್ಮೇಲೆ 60 ಆದ್ಮೇಲೆ ಐದರ್ ಇದನ್ನ ನೀವು ಪೆನ್ಷನ್ಗೆ ಕನ್ವರ್ಟ್ ಮಾಡ್ತೀರಿ ಅಥವಾ ಇದನ್ನ ವಿಡ್ರಾ ಮಾಡ್ತೀರಿ. ವಿಡ್ರಾ ಮಾಡ್ಬೇಕಾದ್ರೆ ಅಪ್ ಟು 60% ನಿಮ್ಮ ಕಾರ್ಪಸ್ ನಿಮ್ಗೆ 10 ಲಕ್ಷ ಆಗಿದೆ, 6 ಲಕ್ಷ ವಿಡ್ರಾ ಅದಕ್ಕೂ ಕೂಡ ಟ್ಯಾಕ್ಸ್ ಬರೋದಿಲ್ಲ. ಉಳಿದದ್ದು ಆನ್ಯುಟಿ ಬರ್ತದಲ್ಲ, ನೀವು ಅದನ್ನ ತೆಗೆದು ಆನ್ಯುಟಿಗೆ ಕನ್ವರ್ಟ್ ಮಾಡಿದ ಅಮೌಂಟಿಗೂ ಬರೋದಿಲ್ಲ. ಆದ್ರೆ ಆನ್ಯುಟಿ ನಿಮ್ಗೆ ಏನು ಪೇಮೆಂಟ್ ಮಾಡ್ತಾರೆ ತಿಂಗಳಿಗೆ 10,000 ಅದು 5 ಲಕ್ಷದ ಒಳಗೆ ಇದ್ರೆ ಎಲ್ಲ ಒನ್ಕೊಂಬಿಟ್ಟು ಅದು ಬರುತ್ತೆ. ನಿಮ್ಮ ಮಾರ್ಜಿನಲ್ ಟ್ಯಾಕ್ಸ್ ರೇಟ್ ಆಫ್ ಟ್ಯಾಕ್ಸೇಷನ್ ಏನ್ ಬರುತ್ತೆ ಅದಕ್ಕೆ ಅಪ್ಲಿಕೇಬಲ್ ಆಗಿ ಟ್ಯಾಕ್ಸ್ ಬರ್ತದೆ. ಬಹಳ ಒಂದು ಉತ್ತಮ ಇದು ಟೈರ್ 1. ಟೈರ್ 2 ಅಕೌಂಟ್ ಅಲ್ಲಿ ಮ್ಯೂಚುವಲ್ ಫಂಡಿನ ಹಾಗೆ ನಾರ್ಮಲ್ ಟ್ಯಾಕ್ಸೇಷನ್ ನಿಮಗೆ ಬ್ಯಾಂಕ್ ಮ್ಯೂಚುವಲ್ ಫಂಡ್ ಇದಕ್ಕೆ ಏನು ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗ್ತದೋ ಅದೇ ಆಗ್ತದೆ. ಬ್ಯಾಂಕ್ ರೀತಿ ಬರೋದಿಲ್ಲ, ಯಾಕಂದ್ರೆ ಬ್ಯಾಂಕ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಇದರೊಳಗೆ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರ್ತದೆ. ಸೊ ಇಟ್ ಇಸ್ ನಾಟ್ ಆಡೆಡ್ ಟು ಯುವರ್ ಇನ್ಕಮ್. ಈಗ ನಾವು ಒಂದು ಸ್ಲೈಡ್ಸ್ ಕೂಡ ಹಾಕ್ತಾ ಇದ್ದೇವೆ, ಹೌ ಯುವರ್ ಇನ್ವೆಸ್ಟ್ಮೆಂಟ್ ಇನ್ NPS ಆರ್ ಫ್ಯಾರಿಂಗ್ ಅಂತೇಳಿ ಅದಕ್ಕೊಂದು ವಿತ್ ಎಕ್ಸಾಂಪಲ್ ಎಲ್ಲ ಹಾಕಿ. ಈಗ ನಮ್ದು ಈಗ ಫಂಡ್ ಮ್ಯಾನೇಜರ್ಸ್ 7 ಜನ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಈಗ ಅವರಲ್ಲಿ ಹಾಕಿದರೆ ಇಕ್ವಿಟಿ ಫಂಡ್ ಉಂಟು, ಗವರ್ಮೆಂಟ್ ಬಾಂಡ್ ಉಂಟು, ಮತ್ತೆ ಕಾರ್ಪೊರೇಟ್ ಡೆಟ್ ಫಂಡ್, 3 ರೀತಿಯಲ್ಲಿ ಅದನ್ನು ಅವರು ಡಿವೈಡ್ ಮಾಡಿ 4 ಇದೆ. ಯಾವ ರೀತಿಯಲ್ಲಿ ಹೇಳಿ ನೋಡಿ. ಇದರೊಳಗೆ NPS ಗೆ ಜಾಯಿನ್ ಆಗಬೇಕಾದ್ರೆ ನಾವು ಕೆಲವು ಸೆಲೆಕ್ಷನ್ಸ್ ಅನ್ನು ಮಾಡಬೇಕು. ಅದರೊಳಗೆ ನೀವು ಜಸ್ಟ್ ಹೋಗಿ ನಾವು ಅಪ್ಲೈ ಮಾಡಿದ ತಕ್ಷಣ ಅಲ್ಲ, ಏನೇನು ಸೆಲೆಕ್ಷನ್ ಮಾಡಬೇಕು. ನಂಬರ್ 1 Tier 1 ಮಾತ್ರನಾ ಅಥವಾ Tier 1 ಒಟ್ಟಿಗೆ Tier 2 ಅಕೌಂಟ್ ಓಪನ್ ಮಾಡಬೇಕಾ, ಇದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಾವು ಯಾವ ಕಂಪನಿಯ ಫಂಡ್ ಮ್ಯಾನೇಜರ್ಸ್ ನಮ್ಮ ಹಣವನ್ನು ಮ್ಯಾನೇಜ್ ಮಾಡಬೇಕು ಅಂದರೆ SBI, LIC, UTI, ICICI, ಕೋಟಕ್, HDFC ಹೀಗೆ ಒಂದು 7-8 ಜನ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಅದನ್ನ ಮಾಡಬೇಕು. POP ಅಂದ್ರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್, ಅವರು ಖಾಲಿ ಮಿಡ್ಲ್ ಮ್ಯಾನ್. ಅವರು ಜಸ್ಟ್ ಈಗ PPF ಅಕೌಂಟ್ ಇದ್ದಾಗೆ. ಈಗ ನೋಡಿ, ಈಗ PPF ಅಕೌಂಟ್ ನಾವು ಓಪನ್ ಮಾಡೋದಾದ್ರೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಅಲ್ಲಿ ನಂಗೆ ಗೊತ್ತಿಲ್ಲ ಇರ್ಲಿಕ್ಕಿಲ್ವಾ ಅಂತೇಳಿ. ಸೊ ಆದರೆ ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ ಅಥವಾ SBIಗೆ ಹೋದರೆ PPF ಅಕೌಂಟ್ ಓಪನ್ ಮಾಡ್ಬೋದು. ದೇ ಆರ್ ಓನ್ಲಿ ಇಂಟರ್ಮೀಡಿಯರೀಸ್. ದಟ್ ಇಸ್ ಜಸ್ಟ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಹೆಲ್ಪ್ಫುಲ್. ಓಕೆ, ಬಟ್ ಇದು ಸರ್ಕಾರ ಹಣ ಹ್ಯಾಂಡಲ್ ಮಾಡುವಂಥದ್ದು 7-8 ಕಂಪ್ನಿಗಳಿದೆ. ಯಾರು ನಿಮ್ಮ ಹಣವನ್ನು ಹ್ಯಾಂಡಲ್ ಮಾಡಬೇಕು ಅಂತ ನೀವು ಚೂಸ್ ಮಾಡಬೇಕು. ಅದು ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಾವು ಯಾವ್ದು ಮಾಡಬೇಕು ನಿಮಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದಿದ್ರೆ ಈ 7-8 ಜನರಲ್ಲಿ ಯಾರು ನಿಮಗೆ ಇಷ್ಟಪಡೋದು, ನೀವು SBI ಒಟ್ಟಿಗೆ ಮಾಡ್ತಿದ್ರೆ SBI ಮಾಡ್ಬೋದು, ICICI ಒಟ್ಟಿಗೆ ನಿಮ್ಗೆ ಯಾರು ಚೂಸ್ ಮಾಡಿದ್ರು ಅಂದ್ರೆ ಅವರು ಜಸ್ಟ್ ಒಂದು ಇಂಟರ್ಮೀಡಿಯೇಟ್, ಅವರಿಗೂ ಇದಕ್ಕೂ ವ್ಯತ್ಯಾಸ ಇದಿಲ್ಲ. ಬಟ್ ಫಂಡ್ ಮ್ಯಾನೇಜರ್ ನಾವು ಚಾಯ್ಸ್ ಚೂಸ್ ಮಾಡ್ಬೇಕು ಯಾವ ಫಂಡ್ ಹೌಸ್ ಒಟ್ಟಿಗೆ ಹೋಗ್ಬೇಕು. ಈಗ 7 ಜನರಲ್ಲಿ 7 ಫಂಡ್ ಮ್ಯಾನೇಜರ್ ಇದ್ದಾರಲ್ಲ. ಈಗ LIC ಕೂಡ ಉಂಟು, ನಮ್ಮ ದೊಡ್ಡಣ್ಣ ಅಂತ ಹೇಳ್ತೇವೆ ನಮ್ಮ ಫೈನಾನ್ಷಿಯಲ್ ಸೆಕ್ಟರಲ್ಲಿ. SBI ಪೆನ್ಷನ್ ಫಂಡ್ ಉಂಟು, ರಿಲಯನ್ಸ್ ಉಂಟು, UTI ಉಂಟು, ಮತ್ತೆ ಕೊಟಕ್ ಉಂಟು, ಮತ್ತೆ ICICI ಉಂಟು, HDFC ಉಂಟು, ಬಿರ್ಲಾ ಸನ್. ಯಾವುದು ಒಳ್ಳೇದು ನಿಮ್ಮ ಪ್ರಕಾರ? ನೋಡಿ, ಎಲ್ಲರೂ ಈಕ್ವಲಿ ಗುಡ್. ಇವತ್ತೊಬ್ಬರು ಚೆನ್ನಾಗಿರ್ತದೆ, ಮುಂದಿನ ವರ್ಷ ಒಂದು ಚೂರು ಮೇಲೆ ಬರ್ತದೆ. ಇದು 19-20 ಕಾ ಫರಕ್ ಅಂತ ನಾವು ಹೇಳ್ತೀವಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ಆಚೆ ಈಚೆ. ಯಾರು ಕೂಡ ಪರ್ಮನೆಂಟ್ ಫಸ್ಟ್ ರ್ಯಾಂಕಲ್ಲಿ ಉಳಿಯೋದಿಲ್ಲ. ಈ ವರ್ಷ ಇದು ಫಸ್ಟ್ ರ್ಯಾಂಕಲ್ಲಿ ಇದ್ರೆ ಮುಂದಿನ ವರ್ಷ ಇನ್ನೊಬ್ರು ಮೇಲೆ ಬರ್ತಾರೆ. ಅಕಸ್ಮಾತ್ ಆಗಿ ನೀವು ಅಯ್ಯೋ ನಾನು ಅದನ್ನ ಸೆಲೆಕ್ಟ್ ಮಾಡಬೇಕಿತ್ತು, ಅದ್ರ ಬದಲಿಗೆ ಇದಕ್ಕೆ ಸೆಲೆಕ್ಟ್ ಮಾಡಿದೆ, ಏನು ದೊಡ್ಡ ಸಮಸ್ಯೆ ಏನು ಆಗೋದಿಲ್ಲ. ಹಾಗೆ ನಿಮ್ಗೆ ಇಲ್ಲ ನಾನು ಇದನ್ನ ಈ ವರ್ಷ ಫಂಡ್ ಮ್ಯಾನೇಜರಿಗೆ ಕೂಡ ಅಲ್ಲಿ ಒಬ್ಬ ಮೂಗುದಾರ ಹಾಕುವವರು ಇದ್ದಾರೆ. NPS ಟ್ರಸ್ಟ್, NPS ಟ್ರಸ್ಟಿನ ಗೈಡ್ಲೈನ್ ಸುಪರ್ದಿಯಲ್ಲಿ ಅವರು ಆಪರೇಟ್ ಮಾಡ್ತಾರೆ. ಲೆಟ್ ಅಸ್ ಸೇ ದಟ್ ನೀವು ಈಗ ಈ ವರ್ಷ LIC ಫಂಡ್ ಮ್ಯಾನೇಜರ್ ಅನ್ನು ಆಪ್ಟ್ ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗಲಿಲ್ಲ, ನೀವು ಮುಂದಿನ ವರ್ಷ ಚೇಂಜ್ ಮಾಡಿ SBIಗೆ ಬರ್ಬೋದು ಅಥವಾ ICICIಗೆ ಚೇಂಜ್ ಮಾಡ್ಬೋದು. ಇದು ಒಂದು ಚಾಯ್ಸ್ ಮಾಡಬೇಕಾಗಿರೋದು. ಎರಡನೇದು, ನಿಮ್ಮ ಹಣವನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಇದ್ರ ಚಾಯ್ಸ್ ಕೂಡ ನೀವು ಮಾಡಬೇಕು. ಇದಕ್ಕೆ 2 ಚಾಯ್ಸ್ ಇದೆ ಅಲ್ಲಿ. ಒಂದು, ನನಗೇನಾದ್ರೂ ತಲೆಬಿಸಿ ಬೇಡ, ಆಟೋಮ್ಯಾಟಿಕ್ ಆಗಿ ನೀವು ಮಾಡಿಬಿಡಿ. ಇದು ಒಂದು ಮೆಥಡ್. ಇಟ್ ಇಸ್ ಕಾಲ್ಡ್ ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ರೂಟ್. ಇನ್ನೊಂದು ಆಕ್ಟಿವ್ ರೂಟ್. ಕೆಲವರಿಗೆ ನಮಗೆ ಶೇರ್ ಮಾರ್ಕೆಟ್ ಅದು ಇದ್ರ ಬಗ್ಗೆ ನಮಗೆ ತುಂಬಾ ಜ್ಞಾನ ಇದೆಪ್ಪ, ನಮಗೆ ನೀವೇನು ಮಾಡೋದು ಬೇಡ, ನಮ್ಗೆ ಬೇಕಾಗಿದ್ದು ನಾವು ಮಾಡ್ಕೊಳ್ತೀವಿ, ಆ ಆಪ್ಷನ್ ಕೂಡ ಇದೆ. ಆದರೆ ಎಲ್ಲ ಕಡೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ಆಟೋಮ್ಯಾಟಿಕ್ ರೂಟ್ ಮಾಡ್ಬೇಕಾದ್ರೆ ನಿಮಗೆ 3 ಆಪ್ಷನ್ಸ್ ಕೊಟ್ಟಿದ್ದಾರೆ: ಅಗ್ರೆಸಿವ್, ಮಾಡರೇಟ್ ಮತ್ತೆ ಕನ್ಸರ್ವೇಟಿವ್. ಅಂದರೆ ಅಗ್ರೆಸಿವ್ ಅಂತ ಹೇಳಿದ್ರೆ ಈ ಸಣ್ಣ ಪ್ರಾಯದವರು, ಈಗ ನಮ್ಮ ಆವಾಗ ದಾಮೋದರ ಬಾಳಿಗರು ಕೇಳಿದ್ರು 35 ವರ್ಷದವರಿಗೆ, ಅವರಿಗೆ ಆ LC75 ಸ್ಟ್ರಾಟಜಿ ಸೂಟ್ ಆಗ್ತದೆ. ನೀವು ಏನೂ ಚೂಸ್ ಮಾಡಲಿಲ್ಲ, ಅದು ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಡಿಫಾಲ್ಟ್ ಆಗಿ ಮಾಡರೇಟ್ ಕ್ಯಾಟಗರಿಗೆ ಹೋಗ್ಬಿಡುತ್ತೆ. ಸೊ ನಿಮ್ಗೆ ಮಾಡರೇಟು ಬೇಡ, ನನಗೆ ಅಯ್ಯೋ ನನಗೆ ತುಂಬ ಭಯ ಆಗ್ತದೆ, ನಾನು ಕನ್ಸರ್ವೇಟಿವ್ ಮಾಡಬೇಕು, ನಿಮ್ಗೆ ಆಪ್ಷನ್ ಇದೆ. ನೀವು ಆಕ್ಟಿವ್ ಚಾಯ್ಸ್ ಮಾಡೋಂಥವ್ರಾದರೆ ನಿಮಗೆ ಎಷ್ಟು ನಿಮ್ಮ ಮೇಲೆ ಜ್ಞಾನದ ಭರವಸೆ ಇದ್ರೂ ಕೂಡ ಸಿಸ್ಟಮ್ ನಿಮಗೆ ಕೆಲವು ಕಂಟ್ರೋಲ್ಸ್ ಹಾಕಿದೆ ಅಲ್ಲಿ.
ಫಾರ್ ಎಕ್ಸಾಂಪಲ್ ಇದರೊಳಗೆ 4 ಕ್ಯಾಟಗರಿ ಆಫ್ ಫಂಡ್ಸ್ 100% ಇಕ್ವಿಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ 75%. ಹೌದು, ನನಗೆ ಒಂದು ನಿಮಿಷ ಟೈಮ್. ಟೈರ್ 2 ಅಲ್ಲಿ ಮಾಡಬಹುದು, ಟೈರ್ 2 ಅಲ್ಲಿ ಇರ್ಬೋದು. ಟೈರ್ 2 ಈಸ್ ಯುವರ್ ಆಪ್ಷನ್. ಈ ಇದರೊಳಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 4 ಕ್ಯಾಟಗರಿ ಫಂಡ್ಸ್ ಕೊಟ್ಟಿದ್ದಾರೆ. ಒಂದು ಈಕ್ವಿಟಿ ಫಂಡ್ಸ್, ಇನ್ನೊಂದು ಕಾರ್ಪೊರೇಟ್ ಫಂಡ್ಸ್ ಅಂದ್ರೆ ಈ ಸರ್ಕಾರೇತರ ಫಿಕ್ಸ್ಡ್ ಇನ್ಕಮ್ ಕಾರ್ಪೊರೇಟ್ ಬಾಂಡ್ಸ್, ಇನ್ನೊಂದು ಗವರ್ಮೆಂಟ್ ಬಾಂಡ್ಸ್. ಕ್ಯಾಟಗರಿ ಅಸೆಟ್ ಕ್ಲಾಸ್ ಇ, ಅಸೆಟ್ ಕ್ಲಾಸ್ ಸಿ, ಅಸೆಟ್ ಕ್ಲಾಸ್ ಜಿ, ಮತ್ತೆ ಆಲ್ಟರ್ನೇಟ್ ಅಸೆಟ್ ಕ್ಲಾಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು, ಗೋಲ್ಡು, ಈ ಥರ ಆರ್ಟ್ಸ್ ಆ್ಯಂಡ್ ಇದಿರುವಂಥದ್ದು ಆಲ್ಟರ್ನೇಟ್ ಎ. ಈ 4 ಕ್ಯಾಟಗರಿ. ಇದರಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಅಥವಾ ಈ ಗವರ್ಮೆಂಟ್ ಬಾಂಡ್ ಫಂಡ್ಸ್ ಅಲ್ಲಿ 100% ಹಣವನ್ನು ಹಾಕ್ಬೋದು, ಏನು ಕ್ವಶನ್ ಇಲ್ಲ. ಬಟ್ ಇಕ್ವಿಟಿಗೆ ಮಾತ್ರ 75%. 50% ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಇಕ್ವಿಟಿ 75% ಇಲ್ಲ, ಅದು LC75 ಪೋರ್ಟ್ಫೋಲಿಯೋ ಸ್ಟ್ರಾಟಜಿ, ಓಕೆ ಓಕೆ, ಆಟೋಮೇಟೆಡ್. ಬಟ್ ನೀವು ಆಕ್ಟಿವ್ ಚಾಯ್ಸ್ ಮಾಡಿದ್ರೆ ನಿಮ್ಗೆ 50%ಗಿನ ಜಾಸ್ತಿ ನೀವು ಇಕ್ವಿಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ, ಮ್ಯಾಕ್ಸಿಮಮ್ 50%. ಹೌದು. ಆಲ್ಟರ್ನೇಟ್ ಕ್ಯಾಟಗರಿನಲ್ಲಿ 5%ಗಿನ ಜಾಸ್ತಿ ಹೋಗಿಲ್ಲ. ಸ್ಪೀಡ್ ಬ್ರೇಕರ್ ಹಾಕಿದಾಗೆ ಈಗ ನೀವು ಕಾರಿನ ಸ್ಪೀಡ್ ಕೆಪಾಸಿಟಿ 120 ಇನ್ನು ಹಾಕಿದ್ರು ನೋಡಿ, ಸಣ್ಣ ಪ್ರಾಯದ ಹುಡುಗರು ಬರ್ತಾರೆ, ಅವರಿಗೆ ಅನುಭವ ಇರೋದಿಲ್ಲ, ಎಲ್ಲ ತಗೊಂಡೋಗಿ ಇಕ್ವಿಟಿ ಹಾಕ್ತಾರೆ. ಒಂದು ದಿವಸ ಅದು ಡಮಾರ್ ಆಗ್ತದೆ, ಯಾರ ಜವಾಬ್ದಾರಿ ನಾಳೆ ಅದಕ್ಕೆ? ಅದಕ್ಕೋಸ್ಕರ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದ್ರೊಳಗೆ ಅಷ್ಟು ಚೆನ್ನಾಗಿ ಹಾಕಿಟ್ಟಿದ್ದಾರೆ. ಎಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಹಣಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗದ ರೀತಿಯಲ್ಲಿ ಇಟ್ಸ್ ಇಸ್ ಬ್ಯೂಟಿಫುಲಿ ಡಿಸೈನ್. ಬಹಳ ಉತ್ತಮ. ಈಗ PPF ತುಂಬ ವರ್ಷದಿಂದ PPF ಉಂಟು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ಬ್ಯೂಟಿ ಏನಂತ ಹೇಳಿದರೆ, ಈಗ ರಾಮರಾಯರು ಕೇಳಿದ್ರು ಅದು ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ NPS ಇದು ವಿಷಯ. ಯಾಕಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇವನ್ ಕೋರ್ಟ್ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ PPF ಮಾಡುವಾಗ ಕೂಡ ಅದು ಕೂಡ ಸೇಮ್ ಒಂದು ಇದರಲ್ಲಿ ಇರ್ತದೆ. ಬಟ್ PPF ಅಲ್ಲಿ ಏನಂದರೆ 3E ಮಾಡೆಲ್. ಹಣ ಹಾಕುವಾಗ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್, ಗ್ರೋತ್ಗೆ ಅದರದ್ದು ಇಂಟ್ರೆಸ್ಟ್ ಎವ್ರಿ ಇಯರ್ ಎಕ್ರೂಡ್ ಇಂಟ್ರೆಸ್ಟ್ ಕೂಡ ಅದಕ್ಕೆ ಕೂಡ ಟ್ಯಾಕ್ಸ್ ಇಲ್ಲ, ಮತ್ತು PPF ವಿಡ್ರಾಲ್ ಮಾಡುವಾಗ ಕೂಡ ಟ್ಯಾಕ್ಸ್ ಇಲ್ಲ ಅಲ್ವಾ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಈಗ ಬ್ಯಾಂಕ್ ಇಂಟ್ರೆಸ್ಟ್ಗಿಂತ 1-2% ಜಾಸ್ತಿಯೇ ಇರ್ತದೆ. PPF ಒಳ್ಳೆಯದಾ ಅಥವಾ NPS ಒಳ್ಳೆಯದಾ? ಅಥವಾ PPF ಮ್ಯಾಕ್ಸಿಮಮ್ 1.5 lakhs ಉಂಟು, ಅದು ಮ್ಯಾಕ್ಸಿಮಮ್ 1.5 ಆದಮೇಲೆ NPS ಮಾಡೋದು ಒಳ್ಳೆಯದಾ? ಇದರ ಬಗ್ಗೆ ಒಂದು ನೋಡಿ. ಈ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ದೊಡ್ಡ ಮಗ ಇಷ್ಟನಾ ಸಣ್ಣ ಮಗ ಇಷ್ಟನಾ ಅಂತ ಕೇಳ್ದಂಗೆ ಆಗ್ತದೆ. ಎರಡೂ ಕೂಡ ಉತ್ಕೃಷ್ಟವಾಗಿರುವಂಥ ಸ್ಕೀಮ್ಸ್. ಓಕೆ ಓಕೆ, ನೀವು ಎರಡನ್ನೂ ಚೂಸ್ ಮಾಡಬೇಕು. ನಾಟ್ ಐದರ್ ಆಫ್ ದ ಟೂ, ಇಟ್ ಶುಡ್ ಬಿ ಬೋತ್. ಈಗ ನಿಮಗೆ ಉದಾಹರಣೆಗೆ ನಿಮಗೆ 1.5C 80 NRI ಅವರಿಗೆ PPF NRIಗಳಿಗೆ PPF ಹಾಕ್ಲಿಕ್ಕೆ ಆಗುದಿಲ್ಲ. PPF ನಲ್ಲಿ ಏನಾಗುತ್ತೆ, ನೀವು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ NPS ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. HUF ನವರು PPF ಅಕೌಂಟ್ ಓಪನ್ ಮಾಡಬಹುದು, ಆದರೆ HUF ನವರು NPS ಅಕೌಂಟ್ ಓಪನ್ ಮಾಡಲಿಕ್ಕೆ ಆಗುದಿಲ್ಲ. ಕರೆಕ್ಟ್. That is another distinction is also there. PPF ನಲ್ಲಿ ಇಂಟ್ರೆಸ್ಟ್ ಇದೆಲ್ಲ ಅದು ಮ್ಯಾನೇಜ್ಡ್ ಇಂಟ್ರೆಸ್ಟ್, ಇಟ್ ಇಸ್ ನಾಟ್ ಎ ಮಾರ್ಕೆಟ್ ರಿಲೇಟೆಡ್ ಇಂಟ್ರೆಸ್ಟ್ ಅಲ್ಲ. ಸೊ ದೇರ್ ಇಸ್ ಎ ಗವರ್ಮೆಂಟ್ ಇಂಟರ್ವೆನ್ಷನ್ ಇದೆ. ಕರೆಕ್ಟ್. NPS ನಲ್ಲಿ ಪ್ರೊಟೆಕ್ಟಿವ್ ಕ್ಲಾಸ್ ಉಂಟು ಅದರಲ್ಲಿ. NPS ನಲ್ಲಿ ದೇರ್ ಇಸ್ ನೋ ಗವರ್ಮೆಂಟ್ ಇಂಟರ್ವೆನ್ಷನ್. ಗವರ್ಮೆಂಟ್ ಪ್ರೊಟೆಕ್ಷನಿಸಮ್ ಇಸ್ ದೇರ್ ಇನ್ PPF. ಅದ ಮ್ಯಾನೇಜ್ಡ್ ಇಂಟ್ರೆಸ್ಟ್ ರೇಟ್. ನಿಮಗೆ ಬ್ಯಾಂಕ್ ಅಲ್ಲಿ 5% ಸಿಗ್ತಾ ಇದ್ರು, PPF ನಲ್ಲಿ ನಿಮಗೆ 8% ಸಿಗಬಹುದು. ಇಟ್ ಇಸ್ ನಾಟ್ ಲಿಂಕ್ ಟು ದ ಮಾರ್ಕೆಟ್. ವೆರಾಸ್ NPS ಇಸ್ ಕಂಪ್ಲೀಟ್ಲಿ ಮಾರ್ಕೆಟ್ ರಿಲೇಟೆಡ್. ಮತ್ತೆ ಪರ್ಪಸ್ ಆಫ್ NPS ಈಸ್ ಫಾರ್ ಲಾಂಗ್ ಟರ್ಮ್ ಇನ್ ನೇಚರ್. 25, 30, 35 ವರ್ಷದ ತನಕ ಇಟ್ಕೊಳ್ಳಿಕ್ಕೆ ಆಗ್ತದೆ. PPF ಅಕೌಂಟ್ ಅಲ್ಲಿ ನೀವು 15 ವರ್ಷ ನಂತರ ಹೊರಗಡೆ ಬರ್ಬೇಕನ್ಸುತ್ತೆ. ಬಟ್ ಯು ಕ್ಯಾನ್ ಕಂಟಿನ್ಯೂ ಆಲ್ಸೋ. ಅಚ್ಚಾ, ಅದೊಂದು ಕಡೆ ಕಂಟಿನ್ಯೂ ಮಾಡಬಹುದು. ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ 1 ಕೋಟಿ ರೂಪಾಯಿ PPF ಅಲ್ಲಿ ಆರಾಮಾಗಿ ಇಡಬಹುದು ನೀವು. ಈಗ 1 ಕೋಟಿಗೆ ನಿಮ್ಗೆ 7.2 ನೋಡಿ, ನಿಮ್ಗೆ ಇವತ್ತಿನ ದಿವಸ 3ರಿಂದ 4% ಇನ್ಫ್ಲೇಷನ್ ಇದೆ. ಗ್ಯಾರಂಟಿಡ್ ರೇಟ್ ಆಫ್ ರಿಟರ್ನ್ 8% ಸಿಗ್ತದೆ. ಇನ್ಕಮ್ ಟ್ಯಾಕ್ಸ್ ಈಗ 7.2 ಸಿಗ್ತಾ ಇದೆ. 4% ಇನ್ಫ್ಲೇಷನ್ಗಿನ ಜಾಸ್ತಿ ರೇಟ್ ಸಿಕ್ಕಿ ನಿಮ್ಗೆ ಟ್ಯಾಕ್ಸ್ ಕಟ್ಲಿಕ್ಕಿಲ್ಲ, ಯಾವ ಕೋರ್ಟ್ ಇಂಟರ್ವೆನ್ಷನ್ ಏನೂ ಮಾಡೋಕ್ಕಾಗಲ್ಲ. ಇಟ್ ಇಸ್ ಟೂ ಗುಡ್ ಟು ಬಿ ಟ್ರೂ. ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಅಂದ್ರೆ ನೀವು ಹೇಳುವುದೇನಂದ್ರೆ PPF 1.5 lakhs ವರೆಗೆ ಮಾಡಬಹುದು. NPF ಕೂಡ ಹಾಕ್ಬಹುದು, ಅಥವಾ ನೀವು ತುಲನಾತ್ಮಕವಾಗಿ NPS ಮತ್ತೆ PPF ಕೂಡ ಹಾಕ್ಬಹುದು. ಈಗ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಕೂಡ ಉಂಟು, ಈ ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮಾತ್ರ. ಅದರ ಬಗ್ಗೆ ನಾವೀಗ ಸ್ಮಾಲ್ ಸೇವಿಂಗ್ ಸ್ಕೀಮ್ ಬಗ್ಗೆ ನಾವು ಇನ್ನೊಂದು ಕಾರ್ಯಕ್ರಮ ಇಟ್ಟು ಒಂದು ತುಲನಾತ್ಮಕವಾಗಿ ಮಾಡುವ. ಈಗ ಹೆಚ್ಚಿನವರಿಗೆ ಈಗ ಜ್ಞಾನೋದಯ ಆಗುವಾಗ ಲೇಟ್ ಆಗಿದೆ. 50 ವರ್ಷ ಆಗಿದೆ, 55 ವರ್ಷ ಆಗಿದೆ, 58 ವರ್ಷ ಆಗಿದೆ, 60 ವರ್ಷ ಆಗಲಿಲ್ಲ.
ಏನು ಮಾಡ್ಬೋದು ಅವರು? NPS ಮಾಡ್ಬೋದಾ? ಏನಾದರೂ ಬೆನಿಫಿಟ್ ಉಂಟಾ ಅಥವಾ ಮಾಡದೇ ಇರುವುದು ಒಳ್ಳೇದಾ? ನೋಡಿ, NPS ನಲ್ಲಿ ನೀವು ಹಣ ಹಾಕಿದ್ರೆ ಖಂಡಿತ ಬೆನಿಫಿಟ್ ಇದೆ. ಯಾಕಂತ ಹೇಳ್ತೀವಿ ನೋಡಿ, ನೀವು ಈಗ ಇದು NPS ನ ಬದಲಿಗೆ ನಾವು ಎಲ್ಲಿ ಹೋಗ್ತೀವಿ? ನಾವು ಬ್ಯಾಂಕ್ ಅಲ್ಲಿ, ಪೋಸ್ಟ್ ಆಫೀಸ್. 58 ವರ್ಷ ಆದ್ರೆ ಏನು ಮಾಡೋದು? ಆ ಹಣ ನಮ್ಮ ಹತ್ರ ಹಣ ಇದೆ, ನಾವೇನು ಮಾಡ್ಬೋದು? ಇಲ್ಲ ಬ್ಯಾಂಕಿಗೆ ತಗೊಂಡೋಗಿರ್ತೀವಿ, ಇಲ್ಲ ಪೋಸ್ಟ್ ಆಫೀಸಲ್ಲಿ ಇಡ್ತೀವಿ, ಇನ್ಯಾವುದೋ ಸ್ಕೀಮಲ್ಲಿ ಇಡ್ತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ಬರುವಂಥ ಇಂಟ್ರೆಸ್ಟು ಇದು ಎಲ್ಲ ಟ್ಯಾಕ್ಸೇಬಲ್ ಬರುತ್ತೆ. ಅದೇ ಹಣವನ್ನು ನೀವು Tier 1 ಅಕೌಂಟಲ್ಲಿ ಇಲ್ಲಿ ಇಟ್ಟು 3 ವರ್ಷದ ನಂತರ ಇದನ್ನು ಪೆನ್ಷನ್ಗೆ ಕನ್ವರ್ಟ್ ಮಾಡ್ಬೋದು, 10 ವರ್ಷದ ನಂತರ ಕನ್ವರ್ಟ್ ಮಾಡ್ಬೋದು. ಆ ಪೂರ್ಣ ಪ್ರಮಾಣದ ಏನು ಗ್ರೋತ್ ಆಗ್ತದೆ, ದಟ್ ಈಸ್ ಎ ಟ್ಯಾಕ್ಸ್ ಫ್ರೀ ಅಮೌಂಟ್ ಫಾರ್ ಯು. ಪ್ಲಸ್ ಈವನ್ ಇಫ್ ಯು ಡಿಸೈಡ್ ಟು ವಿಡ್ರಾ ಆಫ್ಟರ್ 10 years, ನೀವು 58ರಲ್ಲಿ ಜಾಯ್ನ್ ಆಗಿ 68ರಲ್ಲಿ ಹೊರಗೆ ಬಂದರು, 60% ಹಣ ಏನು ಗ್ರೋತ್ ಆಗಿದೆ ಅದರೊಳಗೆ, ದಟ್ ಈಸ್ ಟ್ಯಾಕ್ಸ್ ಫ್ರೀ. ಸೊ ಇಟ್ ಈಸ್ ಯೂಸ್ಫುಲ್. 40% ಕಂಪಲ್ಸರಿ ಆನ್ಯುಟಿ ಕನ್ವರ್ಟ್ ಮಾಡಲೇಬೇಕು. 40% ಕಂಪಲ್ಸರಿ ಆನ್ಯುಟಿ ಮಾಡಲೇಬೇಕು. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಬಹಳಷ್ಟು ಜನರಿಗೆ ಈ ಹಣ ಅನ್ನುವಂಥದ್ದು ಲಕ್ಷ್ಮೀ ಚಂಚಲೆ, ಕೈಯಲ್ಲಿ ಉಳಿಯಲ್ಲ. ನೀವು NPS ಅಲ್ಲಿ ಹಣ ಹಾಕಿದ್ರೆ, ನಾನು ಅದಕ್ಕೆ ಹೇಳಿದ್ದು, ಇದು ಭಗವಂತನ ಹುಂಡಿ. ಇದು ಇಹಲೋಕದಲ್ಲಿ ನೀವು ಮಾಡಿದ ಪುಣ್ಯ ನೀವು ಇದ್ದಾಗಲೇ ನಿಮ್ಮ ಕೈ ಸಿಗೋದು. ಅದಕ್ಕೆ ಕೈಯಲ್ಲಿದ್ರೆ ಹಣ ಉಳಿಯಲ್ಲ, ಅದು ಯಾವುದೋ ಒಂದು ರೂಪದಲ್ಲಿ ಹೋಗ್ತದೆ. ಇಲ್ಲ ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಹೋಟೆಲ್ಗೆ ಹೋದ್ರು, ಇನ್ಯಾವುದಕ್ಕೂ ಖರ್ಚು ಮಾಡಿದ್ರು ಕೈಯಲ್ಲಿ ಹೋಗ್ತದೆ. ಅದ್ರ ಬದಲಿಗೆ ಪ್ರತಿ ತಿಂಗಳು ನಿಮಗೆ ಬರ್ತಕ್ಕಂಥ ಆಧಾರದಲ್ಲಿ ಇದು ನೀವು ಎಂಪ್ಲಾಯ್ ಆಗಿರ್ಬೋದು, ಒಬ್ಬ ಇಂಟರ್ನ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಹೋಟೆಲ್ ಕಾರ್ಮಿಕ ಆಗಿರ್ಬೋದು, ಯಾರೇ ಇರಲಿ. ಈಗ ಚಿನ್ನದ ರೇಟ್ ಕೂಡ ತುಂಬಾ ಹೈ ಬಂದಿದೆ. ಗೃಹಿಣಿಯರೆಲ್ಲ ಚಿನ್ನಕ್ಕೆಲ್ಲ ದುಡ್ಡು ಹಾಕೋದು ಬದಲು NPSC ಹಾಕ್ಬೋದು ಅಂತ ನೀವು ಹೇಳುದು. ಗೃಹಿಣಿಯರ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಹೆದರಿಕೆ ಆಗ್ತದೆ. ಅವರು ಚಿನ್ನದ ವಿಚಾರ ಬಿಟ್ಟು ಬಾಕಿ ಏನು ಮಾತಾಡಬೇಡಿ ಅಂತ ಹೇಳ್ತಾರೆ. ಅದರಿಂದ ಅದನ್ನು ಅವರ ವಿವೇಚನೆಗೆ ಬಿಡೋದೇ ಬೆಟರ್ ಹೊರತು ನಾವು ಕಾಮೆಂಟ್ ಮಾಡೋದು ಸರಿಯಾಗಲಿಲ್ಲ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಚಿನ್ನ ರೇಟ್ ಎಲ್ಲ ತುಂಬಾ ಜಾಸ್ತಿ. ಚಿನ್ನ ಇನ್ವೆಸ್ಟ್ಮೆಂಟ್ ಅಲ್ವೇ ಅಲ್ಲ. ಚಿನ್ನ ಇನ್ವೆಸ್ಟ್ಮೆಂಟ್, ಚಿನ್ನ ಏನು ಗೋಲ್ಡ್ ಅನ್ನಿದೆ ಅದು ಕೌಂಟರ್ ವೆಯ್ಟ್ ಅಷ್ಟೇ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅದಕ್ಕೆ ಯಾವತ್ತೂ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಒಂದು ಕ್ಯಾಶ್ ಫ್ಲೋ ಇಲ್ಲ, ಅದಕ್ಕೆ ಒಂದು ಬೆಲೆ ಇಲ್ಲ. ಬೆಲೆ ಅಂತ ಹೇಳಿದ್ರೆ ಅದು ಒಂದೇನು ಎಕನಾಮಿಕ್ ಅಸೆಟ್ ಅಲ್ಲ ಅದು. ಈಗ ಡಿರೆಮಿಟ್ ಅಂದ್ರೆ ಏನದು? ಇದರಲ್ಲಿ ಯಾವುದು ಡಿರೆಮಿಟ್ ಅಂತ ಒಂದು ಬರ್ತದೆ? ಇಲ್ಲ, ನಾನು ನೋಟಿಸ್ ಮಾಡಿಲ್ಲ. ಇಲ್ವಾ? ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನೋ ಸ್ಪೆಷಲ್ ಟರ್ಮಿನಾಲಜಿ ಅಂತ ಏನು ಹೇಳ್ತದೆ? ಏನು ಇಲ್ಲ, ಅದು ಯಾರೋ ಕೇಳಿದ್ರು ನನಗೆ. ಇಲ್ಲ ಇಲ್ಲ, ನಾನು ಓದಿದಾಗೆ ನೆನಪು ಬರ್ತಾ ಇಲ್ಲ. ಇಲ್ಲ ಇಲ್ಲ ಅಲ್ಲ. ಓಕೆ, ಈಗ ನಿಮ್ಗೀಗ ಕಿವಿ ಮಾತು, ಈಗ 30 ವರ್ಷದವರಿಗೆ, 40 ವರ್ಷದವರಿಗೆ, 50 ವರ್ಷದವರಿಗೆ, 60 ವರ್ಷದವರಿಗೆ NPS ಬಗ್ಗೆ ಏನು ನೀವು ಒಂದು ಕಿವಿ ಮಾತು ಹೇಳ್ತೀರಿ? ಯಾವ ರೀತಿಯಲ್ಲಿ ಅವರು ಇದು ಮಾಡ್ಬೋದು? ಕಿವಿ ಮಾತು ಹೇಳಬೇಕಾದ್ರೆ ಎಲ್ಲ ವಯಸ್ಸಿನವರಿಗೂ ಕೂಡ ಕಾಮನ್ ಫ್ರೆಂಡ್ NPS. ನಿಮ್ಮ ವಯೋಮಾನಕ್ಕೆ ತಕ್ಕಂಥ ಫ್ರೆಂಡ್ ಇದ್ರೊಳಗೆ ಆಗ್ತಾರೆ. ಒಂದು 25-30 ವರ್ಷದವರಿಗೆ ಪ್ರಾರಂಭ ಮಾಡಿ ಜಾಸ್ತಿ ಹಣ ಹಾಕ್ಬಿಡಿ NPS ಅಲ್ಲಿ. ಸಣ್ಣ ಅಮೌಂಟನ್ನು ರೆಗ್ಯುಲರ್ ಆಗಿ ಹಾಕ್ತಾ ಹೋಗಿ ಆಟೋಮೆಟಿಕ್ ಇನ್ವೆಸ್ಟ್ಮೆಂಟ್ ರೂಟ್ ಆಪ್ಟ್ ಮಾಡಿ LC75 ಸ್ಟ್ರಾಟಜಿನಲ್ಲಿ ನೀವು ಹಣವನ್ನು ಹಾಕಿ. ಯಾವುದೇ ಫಂಡ್ ಮ್ಯಾನೇಜರ್ ಚೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಸಣ್ಣ ಪ್ರಾಯದವರಿಗೆ ಸ್ಮಾಲ್ ಅಮೌಂಟ್ ಹಾಕ್ತಾ ಹೋಗಿ. ಯಾಕೆ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದ್ರೆ, ನಿಮ್ಗೆ ಈ ಟೈಮ್ನಲ್ಲಿ ಎಕ್ಸ್ಪೆನ್ಸ್ಗಳು ಜಾಸ್ತಿ ಇರ್ತದೆ, ನಿಮಗೆ ಬೇರೆ ಬೇರೆ ಕಾರಣಕ್ಕಾಗಿ ಹಣ ಬೇಕಾಗ್ತಾ ಹೋಗ್ತದೆ. ಯಾವುದೇ ಕಾರಣಕ್ಕೆ ನೀವು ಇಲ್ಲಿ ಹೆಚ್ಚು ಹಣ ಹಾಕ್ಲಿಕ್ಕೆ ಹೋಗ್ಬಿಟ್ರೆ ಆವಾಗ ನಿಮ್ಗೆ ಬೇಕಾದ್ರೆ ಹಣವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಸ್ಮಾಲ್ ಅಮೌಂಟ್ಸ್ ಆಫ್ ಮನಿ, ಯು ಹ್ಯಾವ್ ಲಾಂಗ್ ಟೈಮ್ ಫಾರ್ ಯು ಟು ಬಿಲ್ಡ್ ಇಟ್ ಇನ್ ಟು ಅ ಬಿಗ್ ಕಾರ್ಪಸ್, ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಬಟ್ ಎವ್ರಿ ಏಜ್ ಗ್ರೂಪ್ ಪರ್ಸನ್, ವೆದರ್ ಈಸ್ ಎ ರೆಸಿಡೆಂಟ್ ಇಂಡಿಯನ್ ಆರ್ ಎನ್ NRI, NPS ಈಸ್ ಎ ಮಸ್ಟ್. ಇಟ್ ಈಸ್ ಎ ಮಸ್ಟ್ ಇನ್ ಯುವರ್ ಅಕೌಂಟ್. ಒಂದು 60 ವರ್ಷ ಆದವರು ಕೂಡ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬಹುದು. ಬಟ್ 3 ವರ್ಷದ ನಂತರವೇ ಅವರಿಗೆ ಪೆನ್ಷನ್. 60 ವರ್ಷದವರಿಗೆ ನಾನು ಕಿವಿ ಮಾತು ಹೇಳೋದು ಏನಂತ ಹೇಳಿದ್ರೆ, ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಸಪೋಸ್ ನಿಮ್ಮ ಹತ್ರ ಸಾಕಷ್ಟು ಹಣ ಇದೆ, ನೀವು ಟ್ಯಾಕ್ಸ್ ಕಟ್ಟೋರಾಗಿದ್ದೀರಿ, ಆವಾಗ ಒಂದು ನೀವು ಲಂಸಮ್ ಅಮೌಂಟನ್ನು ಇದರಲ್ಲಿ ಹಾಕಿಟ್ರೆ 60 ರಿಂದ 70 ವರ್ಷಗಳ ಕಾಲ ಇದನ್ನ ವಿತೌಟ್ ಟ್ಯಾಕ್ಸ್ ಬೈಪಾಸ್ ಮಾಡಿ ನೀವು ಇದನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಇಟ್ ಕ್ಯಾನ್ ಬಿ ಎ ಬಿಗ್ ಕಾರ್ಪಸ್. ಮತ್ತು 60 ವರ್ಷದಲ್ಲಿ ನೀವು ಇದನ್ನು ನಾನು ತಗೊಂಡೋಗಿ ಯಾವುದೋ ಈ ಇನ್ಶೂರೆನ್ಸ್ ಕಂಪ್ನಿಯೋ ಆ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟು ನನಗೇನೋ ಒಂದು ಪೆನ್ಷನ್ ಸಿಗ್ತದೆ ಅಂತ ಹೇಳಿದರೆ, ಪೆನ್ಷನ್ ನೀವು ತಗೊಂಡಾಗ ಆ ಪೆನ್ಷನ್ ನಿಮ್ಮ ಲೈಫ್ ಲಾಂಗ್ ಚೇಂಜ್ ಆಗೋದಿಲ್ಲ. ಇನ್ನು ಒಂದು 50,000 ರೂಪಾಯಿ ನನಗೆ ಪೆನ್ಷನ್ ಬರುತ್ತೆ ಅಂತ ಭಾಳ ಇವತ್ತು ಸಂತೋಷ ಪಡ್ತೀರಿ. 5 ವರ್ಷದ ನಂತರ 50,000 ರೂಪಾಯಿನ ಬೆಲೆ ಕಮ್ಮಿ ಆಗ್ತದೆ, 10 ವರ್ಷದ ನಂತರ ಕಮ್ಮಿ ಆಗ್ತದೆ. ಇನ್ಫ್ಲೇಷನ್ ರಿಟರ್ನ್ಸ್ ಸಿಗೋದಿಲ್ಲ. ನೀವು 60 ವರ್ಷ ಪ್ರಾಯ ಆದರೆ, ಮೊದಲಿನ ಒಂದು ಕಾಲ ಇತ್ತು 60 ವರ್ಷ. ಬಟ್ ಇದು ನೀವು NPS ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 60% ವಿಡ್ರಾ ಮಾಡ್ತೀರಲ್ಲ,
ವಿಡ್ರಾ ಮಾಡಿದ ಮೇಲೆ ಉಳಿದದ್ದು 40% ಆ್ಯನ್ಯುವಲ್ ಮಾಡೋದು ಅದು ಎಲ್ಲ ಇನ್ಶೂರೆನ್ಸ್ ಕಂಪನಿಗೆ ಅಲ್ಲ ಅದನ್ನು ಕೊಡೋದು ಹಣ. ಹೌದು, NPS ಇಸ್ ಓನ್ಲಿ ಎನ್ ಅಕ್ಯುಮುಲೇಷನ್ ಫೇಸ್. ಇಲ್ಲಿ ಏನು ಹಣವನ್ನು 40% ಏನು ಮಾಡ್ತಾರೆ, ಹೇಗೆ ಪೆನ್ಷನ್ ಬರೋದು, ಅದು ಆನ್ವಿಟಿ ಬರೋದು? ಅದು ನಾರ್ಮಲಿ ಪೆನ್ಷನ್ ತಗೊಂಡೋಗಿ ಪೆನ್ಷನ್ ಪ್ರೊವೈಡರ್ಸ್ ಅಂತ ಇರ್ತಾರೆ. ಈ ಪೆನ್ಷನ್ ಪ್ರೊವೈಡರ್ಸ್ ಯಾರು? ಇನ್ಶೂರೆನ್ಸ್ ಕಂಪ್ನಿಗಳು. ಇದು IRDA ಅಂಡರ್ ರಿಜಿಸ್ಟರ್ ಆಗಿರ್ತದೆ, PFRDA ಅಂಡರ್ ಕೂಡ ರಿಜಿಸ್ಟರ್ ಆಗಿರ್ತದೆ. ಈ ಹಣವನ್ನು ಅವ್ರಿಗೆ ಕೊಡ್ತಾರೆ. ಅವರಿಗೆ ಅದಕ್ಕೆ ಗೈಡ್ಲೈನ್ಸ್ ಇದೆ, ಇದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ನಾರ್ಮಲಿ ಇದು ಗ್ಯಾರಂಟಿಡ್ ಪೆನ್ಷನ್ಸ್ ಇರೋದ್ರಿಂದ ಹೆಚ್ಚಿನ ಹಣ ಹೋಗುವಂಥದ್ದು ಗವರ್ಮೆಂಟ್ ಬಾಂಡ್ಗಳಿಗೆ ಮಾತ್ರ. ಯಾಕಂದರೆ ಗವರ್ಮೆಂಟ್ ಕೆನಾಟ್ ಡಿಫಾಲ್ಟ್. ನೀವು ಖಾಸಗಿಯವ್ರ ಹತ್ರ ತೊಗೊಂಡೋಗಿ ಹಾಕಿ ನಾಳೆ ಅದೇನಾದ್ರು ಡಿಫಾಲ್ಟ್ ಆದರೆ ಇವ್ರು ಎಲ್ಲಿಂದ ಪೆನ್ಷನ್ ಕೊಡ್ಲಿಕ್ಕೆ ಆಗ್ತದೆ? ಪೆನ್ಷನ್ ಲಯಬಿಲಿಟಿ ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ಅದನ್ನು ಸರ್ಕಾರಿ ಬಾಂಡ್ಗಳಲ್ಲಿ ಹಾಕಿ ಅದರ ಮುಖಾಂತರ ಕೊಡ್ತಾರೆ. ಅದರಿಂದ ನಿಮಗೆ ಸಿಗುವಂಥ ಪೆನ್ಷನ್ ಏನಿದೆ, ಇಟ್ ಈಸ್ ಲಿಂಕ್ ಟು ದ ಗವರ್ಮೆಂಟ್ ಬಾಂಡ್ ರೇಟ್ಸ್. ಸೊ ಅದನ್ನು ಇನ್ಶೂರೆನ್ಸ್ ಕಂಪ್ನಿಗಳ ಮುಖಾಂತರ ಕೊಡ್ತದೆ. ನಿಮಗೆ NPS ನಲ್ಲಿ 1 ಕೋಟಿ ರೂಪಾಯಿ ನಾಳೆ ಅಕ್ಯುಮುಲೇಟ್ ಆಗಿದೆ ಅಂತ ಆಲೋಚನೆ ಮಾಡುವ. ನೀವು ಇದನ್ನು NPS ನಲ್ಲಿ ಪೆನ್ಷನ್ ತಗೊಳ್ಳೋದಲ್ಲ, ಇಲ್ಲಿರುವ ಹಣವನ್ನು ಒನ್ ಆಫ್ ದ ಪೆನ್ಷನ್ ಪ್ರೊವೈಡರ್ಸ್ ಈ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೊಟ್ಟು ತಗೊಳ್ಬೋದು. ನೀವು ಪೆನ್ಷನ್ ತಗೊಳ್ಳೋ ಸಂದರ್ಭದಲ್ಲಿ ಯಾವ ಕಂಪ್ನಿ ನಿಮಗೆ ಜಾಸ್ತಿ ಪೆನ್ಷನ್ ಕೊಡ್ತದೆ, ನೀವು 7-8 ಕಂಪ್ನಿಗಳಿದ್ರೆ 7-8 ಕಂಪ್ನಿಗಳೊಟ್ಟಿಗೂ ನೀವು ನೋಡ್ಬೋದು ಯಾರ ಪೆನ್ಷನ್ ಜಾಸ್ತಿ. ನಿಮ್ಗೆ ಯಾವುದು ಜಾಸ್ತಿ ಬೆನಿಫಿಷಿಯಲ್ ಆಗ್ತದೋ ಅವ್ರ ಹತ್ರ ನೀವು ಪೆನ್ಷನ್ ತಗೊಳ್ಬೋದು. ಮತ್ತೆ ಪೆನ್ಷನ್ ತಗೊಳ್ಳೋ ಟೈಮ್ನಲ್ಲಿ 7-8 ನಮೂನೆ ಡಿಫ್ರೆಂಟ್ ಪೆನ್ಷನ್ಸ್ ಇದೆ. ನನಗೆ ಪೆನ್ಷನ್ ಬೇಕಾದ್ರೆ ನನಗೆ ಮಾತ್ರ, ನನ್ನ ಟೈಮ್ ನಂತರ ನನ್ನ ಹೆಂಡತಿಗೆ ಏನು ಬೇಡ ಅಂತೇಳಿ ನೀವು ಮಾಡ್ಬೋದು. ಅಥವಾ ಜಾಯಿಂಟ್ ಲೈಫ್ ಪೆನ್ಷನ್ ಆಪ್ಟ್ ಮಾಡ್ಬೋದು, ನನಗೆ ನನ್ನ ಟೈಮ್ ನಂತರ ನನ್ನ ಹೆಂಡತಿಗೆ, ಆ ಉಳಿದ ಹಣ ಯಾರಿಗೆ ಕೊಡೋದು ಬೇಡ ಅಂತೇಳಿ. ಅಥವಾ ನಾನು ನನ್ನ ನಂತರ ನನ್ನ ಹೆಂಡತಿ ಉಳಿದ ಹಣ ನಾನು ಏನು ಅದನ್ನು ಖರೀದಿ ಮಾಡ್ಲಿಕ್ಕೆ ಹಣ ಹಾಕಿದ್ದೀನಿ ಅದನ್ನು ನನ್ನ ಮಕ್ಕಳಿಗೆ ವರ್ಗಾವಣೆ ಅಂತ ಮಾಡಿ ಅಂತ ಮಾಡ್ಬೋದು. ಸೊ ಇದರಲ್ಲಿ ಹಲವಾರು ವೆರೈಟಿ ಇದೆ. ಹೇಗೆ ಪೆನ್ಷನ್ ಅವರ ಆಪ್ಷನ್ ಹೇಗೆ ಪೆನ್ಷನನ್ನು ಡಿಸೈನ್ ಮಾಡಬೇಕು ಅನ್ನೋದಕ್ಕೆ ಬಹುಶಃ ಒಂದು ಕಾರ್ಯಕ್ರಮನೇ ಮಾಡ್ಬೋದು. ಅದರೊಳಗೆ ಅಷ್ಟು ಡೆಪ್ತ್ ಇದೆ. ರಿಟೈರ್ಮೆಂಟ್ ಪ್ಲಾನಿಂಗ್ ಇಸ್ ವೆರಿ ವಾಸ್ಟ್. ಇದರಲ್ಲಿ ತುಂಬ ಹಲವು ಮಜಲುಗಳಿವೆ ಅದರೊಳಗೆ. ಸೊ ಆ ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಇನ್ ಶಾರ್ಟ್ ಕಿವಿ ಮಾತು ನಿಮಗೆ ಲಾಸ್ಟ್, ಈಗ ಸಮಯ ಮುಗಿತಾ ಬಂತು. NPS ಇನ್ ಶಾರ್ಟ್ ಅಂತ ಕೂಡ ನಾವು ಒಂದು ಒಳ್ಳೆ ಒಂದು ಸ್ಲೈಡ್ಸ್ ಹಾಕಿದ್ದೇವೆ. ಈ ಯಾವ ರೀತಿಯಲ್ಲಿ ನೀವು ಅದನ್ನು ಜನರಿಗೆ ಲಾಸ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಯಾವ ರೀತಿಯಲ್ಲಿ ಅದು ಮ್ಯಾನೇಜ್ ಮಾಡ್ಬೋದು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ. ನಾನು ಇಷ್ಟೇ ಹೇಳೋದು, ಇದು ನಮ್ಮ ಹೆಮ್ಮೆಯ ಒಂದು ಪ್ರಾಡಕ್ಟ್. ಇದಕ್ಕೆ ಯಾರು ವಿತರಕರಿಲ್ಲ, ಆದ್ದರಿಂದಾಗಿ ಇದು ಅಷ್ಟು ಪ್ರಚಾರ ಆಗಲಿಲ್ಲ. ಇದನ್ನು ವಿತರಣೆ ಮಾಡಿರುವಂಥದ್ದು ಇದ್ರ ಬಗ್ಗೆ ಪ್ರಚಾರ ಮಾಡಿರುವಂಥದ್ದು ಒಂದು ಕ್ಯಾಟಗರಿ ಆಫ್ ಜನಗಳು ಮಾತ್ರ. ಅದು ನಮ್ಮ SS ನಾಯ್ಕ್ ಕ್ಯಾಟಗರಿ ಜನಗಳು, ಚಾರ್ಟರ್ಡ್ ಅಕೌಂಟೆಂಟ್ಗಳು. ಯಾಕಂದರೆ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತದೆ. ಆದ್ದರಿಂದ ಅವರು ಮಾತ್ರ ಇದಕ್ಕೆ ಪ್ರಚಾರ ಮಾಡಿದ್ದಾರೆ. ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಒಂದು ದೊಡ್ಡ ನಮಸ್ಕಾರ ಇದನ್ನು ಪ್ರಚಾರ ಮಾಡಿರೋದಕ್ಕೆ. ಇದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ. ಇದರಷ್ಟು ಉತ್ಕೃಷ್ಟವಾಗಿರುವಂಥ ಸ್ಕೀಮ್ ಇಲ್ಲ, ಇದಕ್ಕಿಂತ ಕಮ್ಮಿ ರೇಟ್ನ ಸ್ಕೀಮ್ಗಳಿಲ್ಲ. ಇದರಲ್ಲಿರುವಂಥ ಫ್ಲೆಕ್ಸಿಬಿಲಿಟಿ ಫೀಚರ್ಸು, ಇದರೊಳಗಿರುವಂಥ ಸೇಫ್ಟಿ ಫೀಚರ್ಸು, ಇದನ್ನು ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂಥ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ಈಗ ನಾನು ಇಂಡಿಯಾಕ್ಕೆ ಬಂದಿದ್ದೇನೆ, ಇಷ್ಟೋ ತನಕ ನನ್ನ ಹತ್ರ NPS ಅಕೌಂಟ್ ಇರಲಿಲ್ಲ. ಈಗ ನಾನು ನನ್ನ ಹೆಂಡತಿ ನಾವಿಬ್ಬರು ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ. ನನ್ನ ಮಗ ಮತ್ತು ಸೊಸೆ ಬಂದಿದ್ದಾರೆ, ಅವರಿಗೂ ಕೂಡ ಹೇಳಿದ್ದೇನೆ ನೀವು ಇಲ್ಲಿಂದ ವಾಪಸ್ ಹೋಗೋ ಮುಂಚೆ NPS ಅಕೌಂಟನ್ನು ಓಪನ್ ಮಾಡಿ ಹೋಗಬೇಕು ಅಂತೇಳಿ. ಹೀಗೆ ಈ NPS ಅಕೌಂಟನ್ನು ನೀವು ಮಾಡಲಿಕ್ಕೆ ನೀವೇನು ಇನ್ಕಮ್ ಸ್ಟಾರ್ಟ್ ಮಾಡಬೇಕಂತಿಲ್ಲ. ನಿಮ್ಗೆ 18 ವರ್ಷ ಆದ ಕೂಡಲೇ ನಿಮ್ಮ NPS ಅಕೌಂಟ್ ಓಪನ್ ಮಾಡಿ 1,000 ರೂಪಾಯಿನ ಇನ್ಕಮ್ ನಿಮಗೆ ಬರ್ತ್ಡೇಗೋ ಇನ್ಯಾವುದಕ್ಕೋ ಗಿಫ್ಟ್ಗಳಾಗಿ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿದ್ರೆ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಹಾಕಿದ ಹಣ ಅಲ್ಲಿದ್ದರೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನೀವು ರಿಟೈರ್ಮೆಂಟ್ ಆದಂಥ ಸಂದರ್ಭದಲ್ಲಿ ದೊಡ್ಡ ಅಮೌಂಟ್ ಆಗಿ ಡೆವಲಪ್ ಆಗ್ತದೆ. ನೀವು ಇವ್ರ ಹತ್ರ ಹಣ ಕೇಳಬೇಕಂತಿಲ್ಲ, ಸರ್ಕಾರದವ್ರು ನಮ್ಗೆ ಅದು ಮಾಡಬೇಕು, ಮಕ್ಕಳು ಇದು ಮಾಡಬೇಕು ಅಂತ ಏನಿಲ್ಲ. ಅಪ್ನಾ ಹಾತ್ ಜಗನ್ನಾಥ್. ಇವತ್ತು ಇದು ನಿಮ್ಮ ದೇವರ ಹುಂಡಿ. ಈ ಲೋಕದಲ್ಲೇ ಇದನ್ನು ನೀವು ಅನುಭವಿಸ್ತೀರಿ. ಯಾವುದೇ ಇದರೊಳಗೆ ಸಂಕೋಚ ಇಟ್ಕೊಳ್ಳದೆ ನಿಮಗೆ ಯಥಾನುಶಕ್ತಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಹಾಕ್ಕೊಂಡು ಇದರ ಲಾಭವನ್ನು ತಾವು ತೆಗೆದುಕೊಳ್ಬೋದು. ಓಕೆ ವೀಕ್ಷಕರೇ, ಕೊನೆಯದಾಗಿ ನಿಮಗೆ ಆಗಿದೆಯಾ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಟೆನ್ಷನ್? ಯಾವತ್ತೂ ತಗೊಳ್ಬೇಡಿ ಟೆನ್ಷನ್. ಯಾಕಂದರೆ ನಮ್ಮಲ್ಲಿದೆ ನ್ಯಾಷನಲ್ ಪೆನ್ಷನ್, ಹಾಗೂ ಇದು ನಮ್ಮ ಜೀವನಾಧಾರಕ್ಕೆ ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳ್ತಾ, ವೀಕ್ಷಕರೇ, ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ 92ನೇ ಸಂಚಿಕೆ. ನಮ್ಮ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು ಸೊಗಸಾಗಿ ದೂರದ ದುಬೈಯಲ್ಲಿದ್ದರೂ ಕೂಡ ಒಂದು ಒಳ್ಳೆಯ ಶುದ್ಧ ಕನ್ನಡದಲ್ಲಿ ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ನಿಮಗೆ ಕೂಡ ನಾನು ಒಂದು ಈ ಶುದ್ಧ ಕನ್ನಡವನ್ನು ನೀವು ಇನ್ನೂ ಚಂದ ಮಾಡಿ ನಿಮ್ಮ ಒಂದು ಮೈಗೂಡಿಸಿಕೊಂಡಿದ್ದಕ್ಕೆ ನಿಮಗೆ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಿಮ್ಮ ಇಂದು ಉತ್ತಮ ಒಂದು ರೀತಿಯಲ್ಲಿ ಜನರಿಗೆ ಉಪಯೋಗವಾಗುವಾಗ ಈಗ ತುಂಬ ನನಗೆ ಫೀಡ್ಬ್ಯಾಕ್ ಬಂದಿದೆ ಆಲ್ರೆಡಿ.
ಏನಂತ ಬಹಳ ಒಂದು ಉತ್ತಮವಾಗಿ ಒಂದು ವಿವರಣೆ ನೀಡಿದ್ದಕ್ಕೆ ನಿಮಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿಯೂ ಹಾಗೂ ನಮ್ಮ ಕುಡ್ಲ ವಾಹಿನಿಯ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ನಿಮಗೊಂದು ಅಭಿನಂದನೆ ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅಂತ ಹೇಳಿ, ಈ ವೀಕ್ಷಕರೇ, ಈ ಕಾರ್ಯಕ್ರಮದ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:30 ಗಂಟೆಗೆ ನಮ್ಮ ಕುಡ್ಲ 24/7 ನೋಡ್ಬೋದು. ಹಾಗೂ ಎಲ್ಲ ನಮ್ಮ 92 ಎಪಿಸೋಡನ್ನು ನಮ್ಮ ಈ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದೆ ಅಂತ ಹೇಳ್ತಾ, ಅದು ಇದೆಲ್ಲ ಕಾರ್ಯಕ್ರಮ ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ಲೈವ್ ಕೂಡ ಸಿಗ್ತದೆ. ಹಾಗೂ ನೀವು ಎನಿ ಟೈಮ್ ಯು ಕ್ಯಾನ್ ಎಸ್ ಅಂತ ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ.